ನಾವು ಒಂದು ಪ್ರಾರ್ಥನೆ ಮಾಡಿ ಏನ್ ಮಾಡೋಣ, ಇದು ಮಾಡೋಣ. ನಮ್ಮ ಮಧ್ಯದಲ್ಲಿರಂತ ರವಿ ಬ್ರದರು, ಓಕೆ, ರವಿ ಬ್ರದರ್ ಕನೆಕ್ಟ್ ಆಗ್ತಾರೆ. ಬಸವರಾಜ್ ಬ್ರದರ್ ಪ್ರೇ ಮಾಡಕ್ ಆಗ್ತದಾ? ಓಕೆ ಬ್ರದರ್, ಮಾಡೋ. ಥ್ಯಾಂಕ್ ಯು. ಎಲ್ರ ಕಣ್ಣುಗಳನ್ನು ಮುಚ್ಕೊಳ್ಳೋಣ, ಓಕೆನಾ? ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಿತ್ಯ ನಿರಂತರ ವಾಸಿಸುವ ದೇವರೇ ನಿಮಗೆ ಸ್ತೋತ್ರ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡೋ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ದೇವರೇ, ನಾವು ಅಲ್ಪಪ್ರಯೋಗ್ಯರಾದ ನಮ್ಮನ್ನ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸತ್ಯದ ಕಡೆಗೆ ನಡೆಸುವಂತ ಮಾಡಿದ ನಿನ್ನ ಈ ಕೃಪೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ ದೇವರೇ, ಈ ಒಂದು ಸಮಯದಲ್ಲಿ ನಾವು ಈ ರೂಪದಲ್ಲಿ ನಿಮ್ಮ ವಾಕ್ಯಗಳನ್ನ ಕೇಳಲಿಕ್ಕೆ ನಮಗೆ ಕೊಟ್ಟಿರುವಂತ ಈ ಕೃಪೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ನೀವು ಮಾತನಾಡ್ಬೇಕು ಅನ್ಕೊಂಡ್ರ ವಿಷಯವಾಗಿ, ಹೌದು ದೇವರೇ, ನಿಮ್ಮ ದಾಸರಾದ ಸಹೋದರರನ್ನು ಕೂಡ ನೀವು ಅವರ ಬಾಯಿಗೆ ಅವರಿಗೆ ತಕ್ಕ ಸಮಯದಲ್ಲಿ ಆತ್ಮಿಕ ಜ್ಞಾನದೊಟ್ಟಿಗೆ ಅವ್ರನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಬರಬೇಕಾಗಿರೋ ಇನ್ನು ಅನೇಕ ಮಕ್ಕಳು ಬರಬೇಕಾಗಿದೆ ಸ್ವಾಮಿ. ಅವ್ರನ್ನು ಕೂಡ ಅತಿ ಶೀಘ್ರವಾಗಿ ಸ್ವಾಮಿ ಈ ಒಂದು ಕೂಟದಲ್ಲಿ ಒಂದು ಸೇರುವಂತೆ ನೀವು ಕೃಪೆ ತೋರ್ಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲ ದೇವರೇ, ವಿಶೇಷವಾಗಿ ಈ ದಿನದಲ್ಲಿ ನಡೆಯುವಂತ ಎಲ್ಲ ಒಂದು ಈ ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ವಾಮಿ ಯಾವುದೇ ತರದ ತಾಂತ್ರಿಕ ದೋಷಗಳು ನೆರವೇರದ ರೀತಿಯಲ್ಲಿ ದೇವರೇ ನೀವು ಯಶಸ್ವಿಯಾಗಿ ನಮ್ಮ ಒಂದು ಕೂಟವನ್ನು ವ್ಯವಸ್ಥಿತವಾಗಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ದೇವರೇ, ನೀವು ಹಾಗೆ ಮಾಡುವ ದೇವರು ನೀವು ಆಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಸಕಲ ಘನಮಾನ ಮಹಿಮೆಗಳಿಗೆ ಯೋಗ್ಯನಾದ ದೇವರೇ, ಈ ದಿನದಲ್ಲಿ ನಿಮಗೆ ಸ್ವಾಮಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ ಸ್ವಾಮಿ. ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ನಮ್ಮ ರಕ್ಷಕನು ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ನಮ್ಮ ಪರಲೋಕದಲ್ಲಿರುವ ಜೀವವುಳ್ಳ ತಂದೆಯೇ. ಆಮೆನ್. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ರಕ್ಷಕನಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸನಾಗಿದ್ದೀನಿ. ನಿನ್ನೆ ಒಂದು ಪಾಠನ ನೀವೆಲ್ಲರೂ ಖಂಡಿತವಾಗ ರಿವೈಸ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಅದರ ಸೊನ್ನೆ ನೋಡ್ಬೇಕಾದ್ರೆ ಅಂತ್ಯಕ್ರಿಸ್ತು ಬಗ್ಗೆ ಏನು ಮಾಡಿದ್ರಿ, ಎರಡನೇ ಭಾಗ ನೋಡಿದ್ರಿ. ಆ ಎರಡನೇ ಭಾಗದಲ್ಲಿ ಅಂತ್ಯಕ್ರಿಸ್ತು ಸಿಸ್ಟಮ್ ಹೆಂಗ್ ಡೆವಲಪ್ ಆಯ್ತು ಅಂತ ಏನ್ ಮಾಡಿದ್ರಿ, ಅನೇಕ ವಿಚಾರಗಳನ್ನ ನಾವು ಓದಿ ನಾವು ತಿಳ್ಕೊಂಡ್ರಿ ಅಲ್ವರ. ಸೊ ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರೆ, ನಿನ್ನೆ ನಿಮ್ಗೆ ಹೇಳಿದಂತ ರೀತಿಯಲ್ಲಿ ಇದ್ರ ಬಗ್ಗೆ ನಾವು ಇನ್ನ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ಯೇಸು ಕ್ರಿಸ್ತ ನಮ್ಗೆ ಏನ್ ಹೇಳ್ತಾರ ಅಂತಂದ್ರೆ, ನೀವೇನ್ ಮಾಡಿ ದಾನಿಯೇಲ್ ಪುಸ್ತಕದಲ್ಲಿ ಓದೋನ್ ಏನ್ ಮಾಡ್ಲಿ ತಿಳ್ಕೊಂಡ್ಲಿ ಅಂತ ಹೇಳ್ತಾರೆ ಅದರ. ಅದಕ್ಕೆ ನಾವೇನ್ ಮಾಡೋಣ, ದಾನಿಯೇಲ್ ಪುಸ್ತಕದಲ್ಲಿ ಓದೋಣ ಅದರ. ಸೊ ಅದಕ್ಕೆ ದಾನಿಯೇಲ್ ಪುಸ್ತಕದಲ್ಲಿ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, 7ನೇ ಅಧ್ಯಾಯ ವಚನ 7ರಿಂದ 8 ಓದ್ಬೇಕು ಅಂತ ಕೇಳ್ಕೊಂತೀನಿ. ದಾನಿಯೇಲ್ 7ನೇ ಅಧ್ಯಾಯ 7ರಿಂದ 8. ವೀಣಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್, ಯಾವ್ದು ಹೇಳಿ? ದಾನಿಯೇಲ್ 7ನೇ ಅಧ್ಯಾಯ 7ರಿಂದ 8. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ ಹೆದರಿಸುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ಸಾಕ ಬ್ರದರ್? ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ನಾವೇನ್ ಮಾಡಿದ್ರಿ, ಅನೇಕ ಒಂದು ದರ್ಶನಗಳನ್ನ ನಾವೇನ್ ಮಾಡಿದ್ರಿ ನಾವು ನೋಡಿದಿರಿ ಅಲ್ವರ. ಸೊ ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ನಾವು ನೋಡಿರೋದು ಏನಪ್ಪಾ ನೋಡ್ತೀರಿ ಅಂದ್ರೆ, ಆ ಒಂದು 4 ಮೃಗಗಳು 4 ಜೀವಿಗಳು ಸಮುದ್ರದಿಂದ ಏರ್ ಬರೋದನ್ನ ನಾವೇನ್ ಮಾಡ್ತೀರಿ ನಾನು ನೋಡ್ತೀರಿ ಅಲ್ವರ. ಅದಕ್ಕೆ ನೋಡಿರ್ತೀರಿ ದಾನಿಯೇಲ್ 7ನೇ ಅಧ್ಯಾಯ 1ನೇ ವಚನ ಓದಿ ಸರ್. ದಾನಿಯೇಲ್ 7 ಚಾಪ್ಟರ್ ಫಸ್ಟ್ ವರ್ಸ್ ಓದಿ. ವೀಣಾ ಅಷ್ಟು ಓದಿ. ಗೊತ್ತಾಯ್ತೀನಿ ಬ್ರದರ್. ಬಾಬೆಲಿನ ಅರಸನಾದ ಬೆಲೆತ್ಸರನ ಆಳಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ಸಾಕಾ? ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ ಚತುರ್ದಿಕ್ಕಿನ ಗಾಳಿಗೂ ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು. ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಏನ್ ನೋಡ್ತೀವಿ ಅಂದ್ರೆ, ದಾನಿಯೇಲ ಒಂದು ದರ್ಶನ ನೋಡ್ತಾರೆ. ನಾವು ಈ ಕ್ಲಾಸ್ ನ ಓದಿದಿರಿ ಅಲ್ವರ. ನೋಡಿ ಇಲ್ಲಿ ನೋಡ್ಬೋದು ನೀವು ಅಲ್ವರ. ಏನಂತ ನೋಡಿದ್ರೆ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ಮತ್ತೆ ಅದಕ್ಕೆ ಸಮಾನವಾಗಿರಂತ 7ನೇ ಅಧ್ಯಾಯದಲ್ಲಿ ಒಂದು ದರ್ಶನ ನೋಡಿದಿರಿ. ಏನಾದ್ರು ನೋಡ್ತೀರಿ ಅಂತಂದ್ರೆ, 7ನೇ ಅಧ್ಯಾಯದಲ್ಲಿ
ಆ ಚತುರ್ದಿಕ್ಕಿನ ಗಾಳಿ ಸಮುದ್ರ ಮೇಲೆ ಬೀಸ್ಬೇಕಾದ್ರೆ ಒಂದಕ್ಕೊಂದು ವಿಲಕ್ಷಣವಾಗಿರಂತ ಮೃಗಗಳು ಏನ್ ಮಾಡ್ತಾರೆ, ಸಮುದ್ರದಿಂದ ಏರಿ ಬರೋದನ್ನ ನೋಡಿದ್ರು ಅಂತ ನೋಡ್ತಿದಾರ. ಇದೇನಪ್ಪ ಇದು 4 ಒಂದು ಮೃಗಗಳ ಬಗ್ಗೆ ಕೊಟ್ಟಿದೆ ಅಂತಂದ್ರೆ ಇದು ನಮ್ಗೆ ಚೆನ್ನಾಗ್ ಗೊತ್ತು. ಇದು 4 ರಾಜ್ಯಗಳ ಬಗ್ಗೆ ಹೇಳ್ತಾರೆ ಅಂತ ಒಂದು ದರ್ಶನ. ಅಂದ್ರೆ ಅದಕ್ಕೆ ಮೊದಲನೇ ಜೀವಿ, ಆ ಮೊದಲನೇ ಮೃಗ ಸಿಂಹದ ತರ ಇತ್ತು, 2ನೇ ಮೃಗ ಕರಡಿ ತರ ಇತ್ತು, 3ನೇ ಮೃಗ ಚಿರತೆ ತರ ಇತ್ತು, 4ನೇ ಮೃಗ ವಿಲಕ್ಷಣವಾಗಿತ್ತು ಅಂತ ಹೇಳ್ಬೇಕಾದ್ರೆ ಇನ್ನು 4 ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಈ ಲೋಕದಲ್ಲಿ ಆಳ್ವಿಕೆ ಮಾಡಂತ 4 ರಾಜ್ಯಗಳು ಯಾವ್ದು ಅಂತಂದ್ರೆ, ಮೊದಲನೇದು ಬಾಬಿಲೋನು, 2ನೇದು ಮೇದೋ ಪರ್ಷಿಯಾ, 3ನೇದು ಗ್ರೀಸ್ ರಾಜ್ಯ, ಕೊನೆಯದಾಗಿ ಆಳ್ವಿಕೆ ಮಾಡಂತೆ ರೋಮೋ ರಾಜ್ಯ ಅಲ್ವರ. ಸೊ ಆ ರೋಮ್ ರಾಜ್ಯದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಇದು ಎಲ್ಲಾ ಮೃಗಕ್ಕಿಂತ ಏನಾಗಿತ್ತಂತೆ, ವಿಲಕ್ಷಣವಾಗಿತ್ತು ಅಂತ ಹೇಳ್ತಾರಲ್ಲ. ಓದಿ ಓದಿ ದಾನಿಯೇಲ್ 7ನೇ ಅಧ್ಯಾಯ 7-8. ಅನಿತಾ ಅಷ್ಟು ಓದಿ. ದಾನಿಯೇಲ್ 7ನೇ ಅಧ್ಯಾಯ 7-8 ಓದಿ. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ನೋಡ್ರ, ಅದು ಮುಂಚಿನ ಎಲ್ಲಾ ಮೃಗಗಳಕ್ಕಿಂತ ಏನಾಗಿತ್ತು ಅಂತಂದ್ರೆ ವಿಲಕ್ಷಣವಾಗಿತ್ತು, ಟೋಟಲ್ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಹಂಗಾರೆ ಮುಂಚೆ ಇರತ್ತ 3 ಮೃಗಗಳಿಗೂ ಈ ಒಂದು ಮೃಗಕ್ಕೂ ಏನಪ್ಪ ವ್ಯತ್ಯಾಸ, ಏನ್ ಡಿಫ್ರೆನ್ಸ್ ಇತ್ತು ಅಂತ ನೋಡ್ಬೇಕಾರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬೇರೆ ಎಲ್ಲಾ ಮೃಗಗಳಿಗೂ ಕೊಂಬಿರ್ಲಿಲ್ಲ, ಆದ್ರೆ ಈ ಮೃಗಕ್ಕೆ ಏನಾಗಿತ್ತಂತೆ, ಕೊಂಬಿತ್ತು ಅಂತ ಹೇಳ್ತಾರೆ. ಓದಿ ಇಷ್ಟ ಮುಂದಕ್ಕೆ ಓದಿ, ಅಲ್ಲೇ ಹೇಳ್ತಾರೆ. ಅಷ್ಟು ಓದಿ ಮುಂದಕ್ಕೆ. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಈಗ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬುಗಳು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ನೋಡ್ರ, 3 ಬೇರು ಸಹಿತ ಏನಂತೆ, ಕೀಳಲ್ಪಟ್ಟವು. ಸೊ ಅದಕ್ಕೆ ಈ ಒಂದು ಮೃಗ ಬೇರೆ ಎಲ್ಲಾ ಮೃಗಗಳಿಗಿಂತ ವ್ಯತ್ಯಾಸವಾಗಿತ್ತು. ಯಾಕಪ್ಪ ಅಂತಂದ್ರೆ ಇದು ತಲೆ ಮೇಲೆ 10 ಕೊಂಬುಗಳಿತ್ತು ಅಂತ ನೋಡ್ತಿದ್ರ ಅಲ್ವರ. ಅದಕ್ಕೆ ಬೇರೆ ಮೃಗಗಳಿಗೆ ಏನಿಲ್ಲ, 10 ಕೊಂಬುಗಳು ಇರ್ಲಿಲ್ಲ. ಹಿಂಗೇ ನೋಡ್ತಾ ಇರ್ಬೇಕಾರೆ ಈ 3 ಕೊಂಬುಗಳು ಬಿದ್ದೋಯ್ತಂತೆ ಅದರ. ಸೊ ಅದರ ಒಂದು ಚಿಕ್ಕ ಕೊಂಬು ಮೊಳಿತಾ ಬೆಳಿತಂತಂದ್ರೆ ಅದರ ದೆಸೆಯಿಂದ 3 ಕೊಂಬು ಬೇರ್ ಸಮೇತ ಏನಂತೆ ಕಿತ್ತಾಕಲ್ಪಡ್ತು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಆ ಚಿಕ್ಕ ಕೊಂಬಲ್ಲಿ ಏನಿತ್ತಂತೆ, ಮುಂದಕ್ಕೆ ಓದಿಷ್ಟ ನೆಕ್ಸ್ಟ್ ಹಂಗೆ. ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ನೋಡ್ರ, ಈ ಒಂದು ಕೊಂಬಿನಲ್ಲಿ ಮನುಷ್ಯನ್ಗಿರಂತ ಒಂದು ಕಣ್ಣು, ಬಡಾಯಿ ಕೊಚ್ಚಿಕೊಳ್ಳುವಂತ ಒಂದು ಬಾಯಿ ಏನಾಗಿತ್ತಂತೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ನೋಡ್ಬೇಕಾರೆ ಈ ಒಂದು ಮೃಗ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅಲ್ವರ. ಆಮೇಲೆ ಮುಂದಕ್ಕೆ ಓದಿ ಇಷ್ಟ ಕಂಟಿನ್ಯೂ ಮಾಡಿ ಹಂಗೆ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆ. ಅದಕ್ಕೆ ನೋಡ್ಬೇಕಾರೆ ಈ ಒಂದು ಸಬ್ಜೆಕ್ಟ್ ನಾವ್ ಏನ್ ಮಾಡಿದ್ರಿ, ನಾವು ದಾನಿಯೇಲ್ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡಿದ್ರಿ ನೋಡಿದಿರಿ ಅಲ್ವರ. ಸೊ ಅಲ್ಲಿ ನೋಡ್ಬೇಕಾದ್ರೆ ಏನ್ ನೋಡಿದಿರಿ, ಇದ ಅರ್ಥ ಏನು ಅಂತ ಕೂಡ ನಾವೇನ್ ಮಾಡಿದಿರಿ ನೋಡಿದಿರಿ ಅಲ್ವರ. ಇದು ಲೋಕ ಆಳ್ವಿಕೆ ಮಾಡ್ತಾರೆ 4 ರಾಜ್ಯಗಳ ಬಗ್ಗೆ ಮಾಡ್ತಾರೆ ಅಲ್ಲಿ ಹೇಳ್ತಾ ಇರೋದು. ಸೊ ಈ 4ನೇ ಮೃಗ ಅಂತ ಹೇಳ್ಬೇಕಾರೆ ಯಾವ ಮೃಗ ಅಂತಂದ್ರೆ ರೋಮ್ ರಾಜ್ಯದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು. ರೋಮ್ ರಾಜ್ಯ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಹೆಂಗಿತ್ತು ಅಂತ ಮಾಡ್ತಾರೆ, ಒಂದು ಭಯಂಕರ ಮೃಗಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡಿ ಅಲ್ಲಿ ಮಾತಾಡ್ತಾರೆ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಈ ಒಂದು ಮೃಗ ಏನಾಗಿತ್ತಂತೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಇದು ಅರ್ಥ ಏನು ಅಂತ ಅಂದ್ಬಿಟ್ಟು ದಾನಿಯೇಲ್ ನಮ್ಗೆ ಅಲ್ಲೇ ಕ್ಲಿಯರ್ ಆಗಿ ಹೇಳ್ತಾರೆ. ಎಲ್ಲಿ ಅಂತಂದ್ರೆ 24ರಿಂದ 25ನೇ ವಚನ, 24ರಿಂದ 25ನೇ ವಚನ ಓದೋಣ ಅಂತೀನಿ ನೋಡ್ರಿ. ನಮ್ಮ ಪಟೇಲ್ ಬದರ್ ಓದ್ತೀರಾ? ಪಟೇಲ್ ಬದರ್ ಓದಕ್ಕಾಗ್ತದ? ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ನೋಡ್ರ, 10 ಮಂದಿಗಳು 10 ಒಂದು ಕೊಂಬುಗಳ ಒಂದು ವಿಷಯ ಏನಂತಂದ್ರೆ ಅಲ್ಲೇ ಹೇಳ್ತಾರೆ ಅರ್ಥ ಅಂದ್ರ ಆ ರಾಜ್ಯದಲ್ಲಿ ಏನ್ರಿ 10 ಮಂದಿ ಅರಸರು ಏಳುವರು. ಆಮೇಲೆ ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ ಅದುಮಿ ಬಿಡುವನು. ನೋಡ್ರ, ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇದ್ರ ನಡುವೆ ಒಂದು ಚಿಕ್ಕ ಕೊಂಬು ಮೊಳಿತಾ ಬೀಳ್ತಾರಂತೆ. ಅದು ಒಂದು ಪವರ್, ಅದೊಂದು ರಾಜ ಏನಂತಾನೆ ಒಂದು ಪವರ್ ಬರ್ತಾರಂತೆ. ಆದ್ರೆ ಆ ರಾಜ ಪವರ್ ಬರೋಂತ ದೆಸೆಯಿಂದ ಆ 3 ಒಂದು ಕೊಂಬುಗಳನ್ನ ಬೇರ್ ಸಮೇತ ಕಿತ್ತಾಕ್ಬಿಡ್ತಾನೆ ಅಂತಂದ್ರೆ ಆ ರಾಜ ಏನ್ ಮಾಡ್ತಾನೆ ಅವನ್ನ ಒಂದು ಬೇರ್ ಸಮೇತ ಅಂದ್ರೆ ಅವ್ನ ಪವರ್ ಬರೋದಕ್ಕೋಸ್ಕರ 3 ರಾಜ್ಯಗಳನ್ನ ಏನ್ ಮಾಡ್ತಾನೆ ಅವನು ಅದು ಅದುಂಬಿಡ್ತಾನಂತೆ ಅಲ್ವರ. ಇದು ಎಲ್ಲಾ ಒಂದು ಬೇರೆ ಒಂದು ಮೃಗಗಳಿಗಿಂತ ವ್ಯತ್ಯಾಸವಾಗಿತ್ತು ಅಂದ್ರೆ ಬೇರೆ ಎಲ್ಲಾ ಕೊಂಬುಗಳಿಗಿಂತ ಈ ಕೊಂಬು ವ್ಯತ್ಯಾಸವಾಗಿತ್ತು ಅಂತ ಹೇಳ್ತಾರೆ. ಏನಪ್ಪ ವ್ಯತ್ಯಾಸ
ಅಂತ ನೋಡ್ಬೇಕಾರೆ ಏನ್ರಿ ಅದಕ್ಕೆ ಮನುಷ್ಯನಿಗಿರಂತ ಒಂದು ಕೊಂಬು ಬಡಾಯಿ ಕೊಚ್ಕೊಂತ ಬಾಯಿತಂತೆ. ಆಮೇಲೆ ಬೇರೆ ಎಲ್ಲಾ ಕೊಂಬುಗಳು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಪೊಲಿಟಿಕಲ್ ಪವರ್ನ ಉಪಯೋಗಿಸ್ಕೊಂಡು ಪವರ್ ಬಂತು ಅಲ್ವರ. ಆದ್ರೆ ಈ ಒಂದು ವಿಶೇಷವಾಗಿರಂತ ಒಂದು ಚಿಕ್ಕ ಕೊಂಬು ಇದು ಪವರ್ ಬರೋದಕ್ಕೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಲ್ವಂತೆ, ರಿಲಿಜಿಯಸ್ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಏನ್ ಮಾಡಿದಂತೆ ಫುಲ್ ಪವರ್ ಬಂದಿದೆ. ಅದಕ್ಕೆ ಪೇಪಸಿ ಪವರ್ ಬಂದಿದೆ ಹೆಂಗೆ ಅಂದ್ರೆ ರಿಲಿಜಿಯಸ್ ಪವರ್, ಅದರ ರಿಲಿಜಿಯಸ್ ಒಂದು ಆಸ್ಪೆಕ್ಟ್ ಏನಾಗಿದೆ ಪವರ್ಗೆ ಅಲ್ಲಿ ಬಂದಿದ್ದು. ಅದರ ದೆಸೆಯಿಂದ 3 ಕೊಂಬು ಏನಾಗಿದೆ ಬೇರೆ ಸಮೇತ ಕಿತ್ತಾಕಲ್ಪಡ್ತಂತೆ. ಏನಿದು 3 ಕೊಂಬು ಬೇರೆ ಸಮೇತ ಕಿತ್ತಾಕಲ್ಪಡ್ತು ಅಂತಂದ್ರೆ ಇದು ನಾವು ಓದಿದ್ರಿ. ಅದರ ಪೇಪಸಿ ಪವರ್ಗೆ ಬರ್ಬೇಕಾದ್ರೆ 3 ರಾಜ್ಯಗಳನ್ನ ಬೇರೆ ಸಮೇತ ಏನ್ ಮಾಡಿದ್ರು ಅವರು ಕಿತ್ತಾಕಿದ್ರು ಅಂತ ನೋಡ್ತಿಲ್ವರ. ಯಾವ್ದಪ್ಪ ಅದು 3 ರಾಜ್ಯಗಳು ಅಂದ್ರೆ ಎರೋಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತೆ ಆಸ್ಟ್ರೋಗೋಟ್ಸ್ ಅಂತ ಅಂದ್ಬಿಟ್ಟು 3 ಎಂಪೈರ್ಗಳನ್ನ ಬೇರೆ ಸಮೇತ ಏನ್ ಮಾಡಿದ್ರು ಅಲ್ಲಿ ಕಿತ್ತಾಕಿದ್ರು ಅಂತ ಹೇಳ್ತಾರೆ. ಅದರ ಯಾವ್ದು ಎರುಳಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತೆ ಆಸ್ಟ್ರೋಗೋಟ್ಸ್ ಅಂತ ಅಂದ್ಬಿಟ್ಟು 3 ಎಂಪೈರ್ನ ಪೇಪಸಿ ಫುಲ್ ಪವರ್ ಬರೋಕೆ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅದು ರಾಜ್ಯನೇ ಇಲ್ದಿರೋ ತರ ಮಾಡ್ತು ಅಂತ ನೋಡ್ತಿದ್ರ. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಏನಾಯ್ತು ಬೋದ ಹಂಗೆ ಓದಿಬೋದು ಮುಂದಕ್ಕೆ. ನೆಕ್ಸ್ಟ್ ಪರಾತ್ಪರನಿಗೆ ವಿರುದ್ಧವಾಗಿ ಕುಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸೇವಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ನೋಡ್ರ ಆ ಚಿಕ್ಕ ಕೊಂಬು ಏನಪ್ಪ ಮಾಡ್ತಾನೆ, ಬಡಾಯಿ ಕೊಚ್ಕೊಂಡಂತ ಬಾಯಿತ್ತು, ಮನುಷ್ಯಂಗಿರಂತ ಕಣ್ಣಿತ್ತಲ್ಲ, ಅದ್ರಲ್ಲಿ ಏನಪ್ಪ ಮಾಡ್ದ ಅಂತ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕಾಲಗಳನ್ನು, ಧರ್ಮ ವಿಧಿಗಳನ್ನು, ಕಟ್ಟಳೆಗಳನ್ನು, ಪ್ರಮಾಣಗಳನ್ನು ಅಲ್ದರ ಏನ್ರಿ ಅಲ್ಲಿ ಬದಲಾವಣೆ ಮಾಡಕ್ಕೆ ಏನ್ ಮಾಡ್ತಂತೆ ಮನ್ಸು ಮಾಡ್ತಂತೆ. ಆಮೇಲೆ ದೇವರ ಭಕ್ತರನ್ನು ಸವಿಸೋದಕ್ಕೆ ಏನ್ ಮಾಡ್ತಂತೆ ಅಲ್ಲಿ ಮನಸ್ಸು ಮಾಡುವರು ಅಂತ ಹೇಳ್ತಾರೆ. ಹಂಗಾರೆ ಇದೇನಪ್ಪ ಅಂದ್ರೆ ಪೇಪಸಿ ಪವರ್ ಬಂದ್ಮೇಲೆ ಪೇಪಸಿ ಮಾಡಿದಂತ ಒಂದು ಕೆಲಸಗಳ ಬಗ್ಗೆ ಏನ್ ಮಾಡೋದು ನಮ್ಗೆ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಾರೆ ಅಲ್ಲರ. ಇದೇ ಒಂದು ಏನ್ರಿ ಧರ್ಮ ವಿಧಿಗಳನ್ನ ಅಲ್ಲ ಏನ್ರಿ ಪ್ರಮಾಣಗಳು ದೇವರ ವಾಕ್ಯನೇ ಬದಲಾವಣೆ ಮಾಡಕ್ಕೆ ಮನ್ಸು ಮಾಡೋದಂತೆ. ಅದಕ್ಕೆ ನಾವು ಓದ್ತಿರಲ್ಲ 2ನೇ ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನ ಓದಿ ನೋಡೋಣ. ಸುಪ್ರೀತ್ ಬ್ರದರ್ ಓದಿ 2ನೇ ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನ. ಆ ದಿನವು ಬರುವುದಿಲ್ಲ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಅದೇನಾ ಬ್ರದರ್? ಕರೆಕ್ಟ್ ಓದಿ. ಆ ದಿನವು ಬರುವುದಿಲ್ಲ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಏನ್ ಮಾಡ್ತಾನಂತ ಅಲ್ಲಿ ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಏನ್ರಿ ತಾನೇ ದೇವರಂದು ಹೇಳ್ಕೊಂತಾನಂತೆ ಅಲ್ವರ. ಏನ್ರಿ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದೇ ನಾವ್ ಏನ್ ಮಾಡೋದಿಲ್ಲ, ನಾನು 7ನೇ ಅಧ್ಯಾಯ 25ನೇ ವಚನ ಓದೋದು ಅಲ್ವರ. ಧರ್ಮ ವಿಧಿಗಳನ್ನ ಮಾಡಿ ಪರಾತ್ಪರ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಉಂಟಲ್ಲ. ಅದಕ್ಕೇನ್ ಮಾಡಿದ್ರು ಏನ್ರಿ ಧರ್ಮ ವಿಧಿಗಳನ್ನ ಮಾರ್ಪಾಡು ಮಾಡಿದ್ರು. ಅದ್ರ ಏನಪ್ಪಾ ಅಂದ್ರೆ ಬೈಬಲ್ ಇರೋಂತ ಏನ್ರಿ ಡಾಕ್ಟ್ರಿನ್ಸ್ ಚೇಂಜ್ ಮಾಡಾಕ್ಬಿಟ್ರು, ಪ್ರಮಾಣಗಳೇ ಮಾಡಾಕ್ಬಿಟ್ರು, ಚೇಂಜ್ ಮಾಡಾಕ್ಬಿಟ್ರು ಅಲ್ವರ. ಏನು ಮದರ್ ಮೇರಿ ಅದ್ರ ಎಲ್ಲ ಐತೆ ಬೈಬಲ್, ಮದರ್ ಮೇರಿನ ವರ್ಷಿಪ್ ಮಾಡಂತ ಎಲ್ಲಿದೆ ಬೈಬಲ್? ಎಲ್ಲ ಇಲ್ಲ ಅಲ್ವರ. ಯೇಸು ಕ್ರಿಸ್ತ ಒಂದೇ ಒಂದ್ಸತಿ ಹೇಳೋದು ಕಾನಾನ ಅದ್ಭುತ ಅಲ್ಲಿ ಮಾಡ್ಬೇಕಾರೆ, ಮೊದಲನೇ ಅದ್ಭುತ ಮಾಡ್ಬೇಕಾರೆ ಆಕೆ ಮಾತನ್ನು ಕೇಳಿ ಅಂತ, ಅದರ ಶಾಶ್ವತವಾಗಿ ಆಕೆ ಮಾತನ್ನೆಲ್ಲ ಕೇಳಿ ಅಂತಾರ. ಎಲ್ಲ ಐತೆ ಅಲ್ಲಿ ಬೈಬಲ್ ಅಲ್ಲಿ. ಎಲ್ಲಿ ಇವರೇ ಮಾಡಿದ್ರು ಸೆಂಟ್ ಮೇರಿ ಅಂತ ಬಿಟ್ಟು ಮೇರಿನ ಏನ್ರ ವರ್ಷಿಪ್ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಮಾಂಸ ತಿನ್ಬಾರ್ದು. ಗುಡ್ ಫ್ರೈಡೆ ಯೇಸು ಕ್ರಿಸ್ತ ಫ್ರೈಡೆ ಏನ್ ಮಾಡಕ್ ಮಾಡೋದು, ಮಾಂಸ ತಿನ್ಬಾರ್ದು ಅಂತ ಏನ್ ಮಾಡೋದು ಪ್ರಮಾಣ ಮಾಡಕ್ಕೆ ಶುರು ಮಾಡೋದು ಅಲ್ವರ. ಆಮೇಲೆ ವಿಗ್ರಹ ಅಂತ ಏನ್ ಮಾಡಿದ್ರು ಮಾಡಕ್ಕೆ ಅಲ್ಲಿ ಶುರು ಮಾಡಿದ್ರು ಅಲ್ವರ. ಇವಾಗ ಜನಗಳು ಪ್ರಶ್ನೆ ಮಾಡ್ತಾರಲ್ಲ, ಸರ್ ವಿಗ್ರಹ ಮಾಡ್ಬೇಡ ಅಂತ ಬೈಬಲ್ ಸ್ಪಷ್ಟವಾಗಿದೆ ಅಂತ ಅಂದ್ಬಿಟ್ಟು 10 ಪ್ರಮಾಣಗಳೆಲ್ಲ ಇದೆಯಲ್ಲ ಅಂತ ಕೇಳಿದ್ರೆ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು 10 ಪ್ರಮಾಣಗಳನ್ನ ವಿಮೋಚನಾ ಕಾಂಡ 25ನೇಲಿ ಬರೋಂತ 10 ಪ್ರಮಾಣದಲ್ಲಿ 2ನೇ ಪ್ರಮಾಣನ ತೆಗೆದೇ ಬಿಟ್ರು. ಅದರ ತೆಗೆದ್ಬಿಟ್ಟು ಏನಪ್ಪಾ ಮಾಡಿದ್ರು ಅಂತ ನೋಡ್ಬೇಕಾರೆ ಏನ್ರಿ ಅಲ್ಲಿ ತೆಗೆದ್ಬಿಟ್ಟು ಆ ಒಂದು 10ನೇ ಪ್ರಮಾಣನ 2 ಭಾಗವಾಗಿ ಏನ್ ಮಾಡ್ಬಿಟ್ರು ಡಿವೈಡ್ ಮಾಡ್ಬಿಟ್ರು ಅಲ್ವರ. ಓದಿ ಅಂತೀನಿ ಬೇಕಾರೆ ದಾನಿಯಲ್ ಅಂತೀನಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ. ಎಷ್ಟನೇ ವಚನ ಬ್ರದರ್?
ಬ್ರದರ್ ವಿಮೋಚನ ಕಾಂಡ 20ನೇ ಅಧ್ಯಾಯ ಬ್ರದರ್ 20 ಎಷ್ಟೇ ವಚನ? ಒಂದ್ ನಿಮಿಷ ಬ್ರದರ್. ವಚನ 17 ಬ್ರದರ್. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ನೋಡ್ರ ಅದಕ್ಕೇನ್ ಮಾಡ್ಬಿಟ್ರು, ಇನ್ 2 ಭಾಗ ಮಾಡ್ಬಿಟ್ರು. ಮತ್ತೊಬ್ಬರ ಏನ್ರಿ ನೆರೆಯವರ ಆಸ್ತಿಯನ್ನು ಎಂತ ಆಶಿಸಬಾರದು ಅಂದ್ರ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬಿಟ್ರು, ಅವ್ರ ಹೆಂಡತಿ ಇದು ಅಂತ ಅಂದ್ಬಿಟ್ಟು ಅದನ್ನೇನ್ ಮಾಡ್ಬಿಟ್ರು, 2 ಭಾಗ ಮಾಡ್ಬಿಟ್ರು. ಇದು ಒಂದು ಭಾಗ, ಇನ್ನೊಂದು ಏನಂತ ನೆರೆಯವರ ಹೆಂಡತಿ ಮತ್ತೆ ಬೇರೆ ಆಸ್ತಿಗಳಿಗೆ ಆಸೆ ಪಡ್ಬಾರ್ದು ಅಂದ್ಬಿಟ್ಟಂದ್ರ. ಅವಾಗ ತೆಗೆದ್ಬಿಟ್ಟು ಏನ್ ಮಾಡ್ಬಿಟ್ರು, 2ನೇ ಪ್ರಮಾಣ ಎತ್ತೇ ಬಿಟ್ರು. ಏನ್ 2ನೇ ಪ್ರಮಾಣ? ನೀವು 4ನೇ ವಚನ ಓದಿಬೇಕಾದ್ರೆ ಕೊಡ್ತಾರೆ. 4ನೇ ವಚನದಲ್ಲಿ ಓದಿ, 4th ವರ್ಸ್. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ. ಯಾವುದೇ ಮೂರ್ತಿ ಮಾಡ್ಬಾರ್ದು, ಆಕಾಶದಲ್ಲಾಗ್ಲಿ, ಭೂಮಿ ಕೆಡಾಗ್ಲಿ, ಸಮುದ್ರ ಒಳಗಾಗ್ಲಿ ಏನು ಮಾಡ್ಬಾರ್ದು ಅಂತ ಹೇಳ್ತಾರೆ. ಇವಾಗ ಇವ್ರೇನ್ ಮಾಡಿದ್ರು, ವಿಗ್ರಹಾರಾಧನೆ ಮಾಡಕ್ ಶುರು ಮಾಡಿದ್ರು. ಇವಾಗ ಪ್ರಶ್ನೆಗಳು ಕೇಳ್ತಾರಲ್ಲ, ಅದಕ್ಕೇನ್ ಮಾಡ್ಬಿಟ್ರು, ಈ ಒಂದು 2nd ಕಮಾಂಡ್ಮೆಂಟ್ ಎತ್ಬಿಟ್ಟು 10th ಕಮಾಂಡ್ಮೆಂಟ್ ನ 2 ಪಾರ್ಟ್ಸ್ ಏನ್ ಮಾಡ್ಬಿಟ್ರು, ಅಲ್ಲಿ ಡಿವೈಡ್ ಮಾಡ್ಬಿಟ್ರು. ಅಲ್ಲರ ಅದಕ್ಕೆ ಹೇಳ್ತಾರೆ, ಕಟ್ಟಲೆಗಳು ಪ್ರಮಾಣಗಳನ್ನ ಬದಲಾವಣೆ ಮಾಡ್ತಾರೆ, ಅಲ್ಲಿ ಮನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ರ. ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡಿದ್ರು, ಈ ತರ ಎಲ್ಲ ಚೇಂಜ್ ಮಾಡಕ್ಕೆ ಶುರು ಮಾಡಿದ್ರು. ಚೇಂಜ್ ಮಾಡಕ್ಕೆ ಶುರು ಮಾಡ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ ಏನ್ರಿ, ಈ ವ್ಯಾಟಿಕನ್ ಸಿಟಿ ಅಂತ ಏನ್ ಮಾಡಿದ್ರು, ಸೆಂಟ್ ಪೀಟರ್ ಸ್ಕ್ವೇರ್ ವ್ಯಾಟಿಕನ್ ಸಿಟಿ ಅಂತ ಏನ್ ಮಾಡಿದ್ರು, ಕಟ್ಟರು. ಅದಕ್ಕೆ ಎಲ್ಲಾ ಕ್ರಿಶ್ಚಿಯನ್ಸ್ಗೂ ಏನಾಸೆ, ಲೈಫಲ್ಲಿ ಒಂದ್ಸತಿ ಏನ್ ಮಾಡಕ್ ವ್ಯಾಟಿಕನ್ ಸಿಟಿಗೆ ಹೋಗ್ಬೇಕು, ಬೆಲ್ಲಂಗಾನಿಗೆ ಹೋಗ್ಬೇಕು, ಪೊಟ್ಟಾಗ ಹೋಗ್ಬೇಕು ಅಂತಂದ್ಬಿಟ್ಟು ಅಲ್ಲರ. ಏನಕ್ಕಪ್ಪ ಅಂತ ಕೇಳಿದ್ರು, ಅಯ್ಯೋ ಅದು ಕ್ರಿಶ್ಚಿಯನ್ಸ್ಗೆ ತುಂಬಾ ಬೇಕಾಗಿರೋ ಒಂದು ಸ್ಥಳ ಅಂತಂದ್ಬಿಟ್ಟು ಅಲ್ಲರ. ಹೆಂಗೆ ಅಂದ್ರೆ ಇವಾಗ ಹಿಂದೂಸ್ಗಿದೆ ಗೊತ್ತಾ, ಧರ್ಮಸ್ಥಳ, ತಿರುಪತಿ, ಆ ತರ ಏನ್ರಿ, ಆ ತರ ಏನ್ ಮಾಡ್ಬಿಟ್ರಿ ಅಲ್ಲಿ ಒಂದು ರಿಲಿಜಿಯಸ್ ಪ್ಲೇಸ್ ಅಂತ ಮಾಡ್ಬಿಟ್ರು. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಸಮರಸ್ಥರಿಗೆ ಏನ್ ಹೇಳ್ತಾರೆ, ಒಂದು ಕಾಲ ಬರ್ತದೆ ದೇವ್ರನ್ನ ಆರಾಧನೆ ಮಾಡಕ್ಕೆ ಬೆಟ್ಟಕ್ಕಾಗ್ಲಿ ಗುಡ್ಡಕ್ಕಾಗ್ಲಿ ಹೋಗೋಂತ ಅವಶ್ಯಕತೆ ಇಲ್ಲ, ಅಲ್ಲೋಗ್ಲಿ ಇಲ್ಲೋಗ್ಲಿ ಅಂತ ಹೋಗೋಂತ ಅವಶ್ಯಕತೆ ಇಲ್ಲ. ಏನ್ರಿ, ನೀವ್ ಎಲ್ಲಿ 2-3 ಜನ ದೇವ್ರ ನಾಮದಲ್ಲಿ ಕೂಡಿರ್ತಾರೋ ಅಲ್ಲಿ ಆತನ ಏನು ಸತ್ಯಕ್ಕೆ ತಕ್ಕಾಗಿ ಆತ್ಮಿಕತೆಯಲ್ಲಿ ಆರಾಧನೆ ಮಾಡಬೇಕು, ದೇವ್ರ ಪ್ರಸನ್ನತೆಯಲ್ಲಿ ಇರ್ತಾರೆ ಅಂತಂದ್ರಲ್ಲ. ಇವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಮಾಣಗಳನ್ನ ಏನ್ ಮಾಡ್ಬಿಟ್ರು, ಅಲ್ಲಿ ಚೇಂಜ್ ಮಾಡಕ್ಕೆ ಶುರು ಮಾಡ್ರು. ಆಮೇಲೆ ನೆಕ್ಸ್ಟ್ ಏನ್ರಿ, ಏನ್ ಮಾಡಕ್ ಶುರು ಮಾಡಿದ್ರು, ಜೀಸಸ್ ಕ್ರೈಸ್ಟ್ ಅವ್ರ ಬರ್ತ್ಡೇ ಅದರ ಅದನ್ನೇ ಮಾಡಿದ್ರು ಡಿಸೆಂಬರ್ 25th ಅಂತ ಮಾಡಿದ್ರು. ಎಲ್ಲಿದೆ ಬೈಬಲ್ ಯೇಸು ಕ್ರಿಸ್ತನ ಬರ್ತ್ಡೇ ಡಿಸೆಂಬರ್ 25th ಅಂತ? ಅದ್ರ ಬಗ್ಗೆ ನಾವು ಬೇಸಿಕ್ ಕ್ಲಾಸಲ್ಲಿ ಆಡಿ ನಮ್ಗೆ ಏನ್ ಮಾಡಿದ್ರಿ, ಕ್ಲೀನಾಗಿ ಓದಿದಿರಿ. ಅದರ ಯೇಸು ಕ್ರಿಸ್ತ ಡಿಸೆಂಬರ್ 25th ಹುಟ್ಟಿರಂತ ದಾಖಲಾತಿಗಳು ಬೈಬಲ್ ಅಲ್ಲಿ ಏನಾಗಿಲ್ಲ, ಇಲ್ವೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಏನ್ರಿ, ಇವಾಗ ಜನಗಳು ಏನ್ರಿ ಬಂದವರೆಲ್ಲ ಯಾರಂತ ನೋಡಿದ್ರೆ, ನಾವ್ ನಿನ್ನೆ ಎಲ್ಲ ನಾಮಕಾದ ವಾಸ್ತೆ ಬಂದಿರಂತೆ ಕ್ರೈಸ್ತರುಗಳು, ಅವ್ರನ್ನ ಸತ್ಯಲ್ಲಿ ಏನ್ ಮಾಡ್ಬೇಕು ಇವಾಗ, ಅದು ಸಭೆಯಲ್ಲಿ ಉಳಿಸ್ಕೊಬೇಕು. ಅದಕ್ಕೆ ಏನ್ ಮಾಡುದು ಅಂತಂದ್ರೆ, ಇಲ್ಲಿ ಯಾವ ಹಬ್ಬ ಪುರಸ್ಕಾರ ಇಲ್ವಲ್ಲ, ಅದಕ್ಕೆ ಮಾಡುದಂತೆ ಎಲ್ಲ ಅಲ್ಲಿರಂತ ಒಂದು ಹಬ್ಬಗಳನ್ನ ಆಚರಣೆಗಳನ್ನ ಇಲ್ಲಿ ತರಕ್ಷೆ ಮಾಡುದು. ಅದಕ್ಕೆ ಅಲ್ಲಿ ಇರೋಂತ ರೋಮ್ ಜನಗಳು ಅನ್ಯ ದೇವತೆಗಳನ್ನ ಆರಾಧನೆ ಮಾಡೋರು. ಯಾರನ್ನ? ಜುಪಿಟರು, ಸ್ಯಾಟನು, ಡಯಾನಾ, ಅಪೊಸ್ತಲ ಕೃತ್ಯಗಳು ಇದಲ್ಲ ಅದರ. ಆ ಜುಪಿಟರ್ಗೆ ಒಬ್ಬ ಮಗ ಇದ್ದಂತೆ, ಅವನ ಹೆಸರು ಏನಂದ್ರೆ ಡಯಾನಿಸಸ್ ಅಂತ ಅಂದ್ಬಿಟ್ಟು. ಆ ಡಯಾನಿಸಸ್ ಅಂತ ಅಂದ್ಬಿಟ್ಟು ಒಬ್ಬ ಏನ್ರಿ ಆ ದೇವ್ರು, ಅವ್ರು ಹುಟ್ಟಿದ್ ಯಾವಾಗ ಅಂದ್ರೆ ಡಿಸೆಂಬರ್ 25th. ಅವ್ರು ಯಾರೋ ದೇವ್ರ ಮಗ, ಜುಪಿಟರ್ ಮಗ, ದೇವ್ರ ಮಗನಾಗಿರಂತೆ. ಡಯಾನಿಸಸ್ ಹುಟ್ಟಿದ್ ಯಾವಾಗ? ಡಿಸೆಂಬರ್ 25ನೇ ತಾರೀಕು ಅಂತ ಅಂದ್ರೆ. ಹಂಗಾರೆ ಯೇಸು ಕ್ರಿಸ್ತ ಯಾರ ಮಗ? ದೇವ್ರ ಮಗ. ಹಂಗಾರೆ ಇವರು ದೇವ್ರ ಮಗನೇ, ಅವರು ದೇವ್ರ ಮಗ ಅಂದ್ರೆ ಇಬ್ರದ್ದು ಬರ್ತ್ಡೇ ಏನಾಗಿರ್ಬೇಕು, ಸೇಮ್ ಇರ್ಬೇಕು ಅಂತ ಏನ್ ಮಾಡ್ಬಿಟ್ರೆ ಏನ್ರಿ ಡಿಸೆಂಬರ್ 25th ಡಯಾನಿಸಸ್ ಬರ್ತ್ಡೇನ ಯೇಸು ಕ್ರಿಸ್ತನ ಬರ್ತ್ಡೇ ಏನ್ ಮಾಡ್ಬಿಟ್ರಲ್ಲಿ ಅಲ್ಲಿ ಫಿಕ್ಸ್ ಮಾಡ್ಬಿಟ್ರು. ಫಿಕ್ಸ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಕ್ರಿಸ್ಮಸ್ ಅಂತ ಮಾಡಕ್ ಮಾಡಿದ್ರು. ಏನಕ್ಕೆ ಕ್ರಿಸ್ಮಸ್ ಅಂತ ಹೆಸರು ಕೊಟ್ರು ಯಾರಿಗಾರ ಗೊತ್ತಿದ್ಯಾ? ಯಾಕೆ ಕ್ರಿಸ್ಮಸ್ ಅಂತ ಕೊಟ್ರು ಅಂದ್ರೆ, ಆ ಪದನ ಬಿಡಿಸು ಓದಿದ್ರೆ ಕ್ರೈಸ್ಟ್ ಮಾಸ್ ಅಂತ ಅರ್ಥ. ಕ್ರಿಸ್ಮಸ್ ಅಂತಾನೇನೋ, ಕ್ರೈಸ್ಟ್ ಮಾಸ್, ಕ್ರಿಸ್ತನ ಹೆಸರು ಮಾಡುವಂತ ಮಾಸ್. ಮಾಸ್ ಅಂದ್ರೆ ಏನು? ಬಲಿ ಪೂಜೆ. ಅದರ ಏನ್ ಮಾಡ್ತೀರಿ, ಪ್ರಭು ರಾತ್ರಿ ಭೋಜನ ಮಾಡ್ತೀರಿ ಗೊತ್ತಾ, ರೊಟ್ಟಿ ಮುರಿಯೋದು, ದ್ರಾಕ್ಷಾರಸ ಕೊಡೋದು, ಅದಕ್ಕೆ ಮಾಸ್ ಅಂತ ಹೇಳೋದು. ಅದರ ಕ್ರೈಸ್ಟ್ ಮಾಸ್ ಅಂದ್ರೆ ಏನ್ ಮೀನಿಂಗು? ಕ್ರೈಸ್ಟ್ ಮಾಸ್ ಅಂದ್ರೆ ಯೇಸು ಕ್ರಿಸ್ತನ ಹೆಸರು ಮಾಡಂತ ಮಾಸು. ಅದರ ಅದಕ್ಕೆ ಕ್ರಿಸ್ಮಸ್ ಅಂತ ಏನ್ ಮಾಡೋದು ಮಾಡಕ್ಕೆ ಶುರು ಮಾಡೋದು. ಅಲ್ರ ಎಲ್ಲೈತೆ ಮಾಸ್ನ ಬಂದ್ಬಿಟ್ಟು ನೀವು ದಿನ ಕಂಡಕ್ಟ್ ಮಾಡೋದು ಎಲ್ಲ ಇದೆ ಬೈಬಲಲ್ಲಿ? ಎಲ್ಲೂ ಇಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು, ಕ್ರಿಸ್ಮಸ್ ಮಾಡ್ಬಿಟ್ರು. ಅದರ ಆಮೇಲೆ ಕ್ರಿಸ್ಮಸ್ಗೆ ಏನ್ರಿ ಏನ್ ಮಾಡಿದ್ರು ನೆಕ್ಸ್ಟ್, ಇವಾಗ ಒಂದು ಕ್ರಿಸ್ಮಸ್ ಟ್ರೀ ಅಂತ ಇಟ್ರು. ಏನ್ ಮಾಡೋದು ಕ್ರಿಸ್ಮಸ್ ಟ್ರೀ? ಕ್ರಿಸ್ಮಸ್ ಟ್ರೀ ಏನ್ರಿ ನೀಟಾಗಿ ಒಂದು ಗಿಡ ಹಾಕೊಂಡು ನೀಟ್ ಹಾಕ್ಬಿಟ್ಟು ಏನ್ ಮಾಡೋದು, ಬ್ಯೂಟಿಫುಲ್ ಆಗಿ ಬೆಲ್ಸು, ಗೋಲ್ಡನ್ ಬೆಲ್ಸು ಅಲ್ರ ಸಿಲ್ವರ್ ಆಗಿರಂತ ಏನ್ರ ಮೂನ್ ಹಾಕಿ ಸೂಪರ್ ಆಗಿ ಏನ್ ಮಾಡಿದ್ರು, ಡೆಕೋರೇಟ್ ಮಾಡ್ಬಿಟ್ಟು ಕ್ರಿಸ್ಮಸ್ ಟ್ರೀ ಅಂತ ಏನ್ ಮಾಡಿದ್ರು. ಆಮೇಲೆ ಸ್ಯಾಂಟಾ ಕ್ಲಾಸ್ ತಾತ ಬರ್ತಾರೆ, ಗಿಫ್ಟ್ ಕೊಡ್ತಾರೆ ಅಂತ ಬಿಟ್ಟು ಎಲ್ಲರೂ. ಎಲ್ಲೈತೆ ಸ್ಯಾಂಟಾ ಕ್ಲಾಸ್ ತಾತನ ಬಗ್ಗೆ ಬೈಬಲಲ್ಲಿ? ಯೇಸು ಕ್ರಿಸ್ತ ತಾತನ ಬಗ್ಗೆ ಮಾತಾಡೋರ? ಎಲ್ಲೂ ಇಲ್ಲ.
ಆಮೇಲೆ ಏನ್ ಮಾಡಿದ್ರು ಇವರು ಕ್ರಿಸ್ಮಸ್ ಟ್ರೀ ಅಂತ ಮಾಡಿದ್ರು ಅವರ. ಆಮೇಲೆ ಎಲ್ಲಾರು ಏನ್ ಹಾಕೋದಿಕ್ಕೆ ಸ್ಟಾರ್ ಹಾಕೋದಿಕ್ಕೆ ಶುರು ಮಾಡಿದ್ರು ಎಲ್ಲ ಕಡೆ. ಬೈಬಲ್ ಏನ್ ಹೇಳ್ತಾರೆ ಓದಿ, ಯೆರೆಮೀಯ 10ನೇ ಅಧ್ಯಾಯ 1ನೇ ವಚನ. ಜೆರೆಮಿಯಾ 10:1 ಓದಿ. ಜೆರೆಮಿಯಾ 10 ಚಾಪ್ಟರ್ 1st ವರ್ಸ್. ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಜನಾಂಗಗಳು ಎದುರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಹೆದರಬೇಡಿರಿ. ಜನಾಂಗಗಳ ಕಟ್ಟಳೆಗಳು ಬರಿದೆ. ಅರಣ್ಯದ ಮರವನ್ನು ಕತ್ತರಿಸುವುದು, ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು, ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ನೋಡ್ರ, ಬೆಳ್ಳಿ ಬಂಗಾರದಿಂದ ಭೂಷಿಸ್ತಾರೆ. ಅದೇ ಮಾಡೋದು ಕ್ರಿಸ್ಮಸ್ ಟ್ರೀ. ಒಂದು ಬ್ರಾಂಚ್ ಕಟ್ ಮಾಡ್ಕೊಂಡ್ಬಿಟ್ಟು ಪಾಟಲ್ಲಿ ನೆಟ್ಬಿಟ್ಟು ಏನ್ ಮಾಡೋದು, ಅದನ್ನ ಕ್ಲೀನ್ ಆಗಿ ಹಿಂಗೆ ಒಂದು ಪಿರಮಿಡ್ ಶೇಪ್ ಅಲ್ಲಿ ರೂಪಿಸ್ಬಿಟ್ಟು ಅದಕ್ಕೆ ಬೆಳ್ಳಿ ಬಂಗಾರದಿಂದ ಏನ್ ಮಾಡ್ತಾರೆ, ರೂಪಿಸ್ತಾರೆ, ಡೆಕೋರೇಟ್ ಮಾಡ್ಬಿಡ್ತಾರೆ. ಬೈಬಲ್ ಮಾಡೋಂತಾರ ಏನ್ ಹೇಳ್ತಾರೆ, ಇವೆಲ್ಲ ನೀವು ಮಾಡ್ಬಿಡಿ, ಇವೆಲ್ಲ ಯಾರು ಮಾಡೋದಂತೆ, ಅನ್ಯ ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಅನ್ಯ ಜನಗಳು ಮಾಡೋದು. ಆಮೇಲೆ ಆಕಾಶದ ಉತ್ಪತ್ತಿಗಳು ಏನ್ ಮಾಡ್ಕೊಬಿಡಿ, ನೀವು ಹೆದರ್ಕೋಬಿಡಿ ಅಂತಬಿಟ್ಟು ಇವ್ರೇನ್ ಮಾಡ್ಬಿಟ್ರು, ಕ್ರಿಸ್ಮಸ್ ಸ್ಟಾರ್ ಅಂತ ನಿಕ್ಬಿಟ್ರು. ಅಲ್ರ, ಯಾಕೆ ಯೇಸು ಕ್ರಿಸ್ತ ಹುಟ್ಬೇಕಾದ್ರೆ ಏನ್ ಬಂತು, ಸ್ಟಾರ್ ಬಂತು ಅಂತಬಿಟ್ಟು. ಅದಕ್ಕೆ ಬೈಬಲ್ ಏನ್ ಮಾಡ್ತಾರೆ, ಕ್ರೈಸ್ಟ್ ಇದನ್ನಪ್ಪ ಬಂದಿದ್ದು ಸ್ಟಾರು ಅಂತಂದ್ರ. ಆಕ್ಚುಲಿ ಯೇಸು ಕ್ರಿಸ್ತನ ಸ್ಟಾರ್ ಏನಕ್ಕೆ ಬಂದಿದ್ದು ಅಂತ ನಾವು ಅದನ್ನು ಕೂಡ ನಾವೇ ನೋಡಿದಿರಿ, ಸ್ತ್ರೀನ ಸಂತತಿ ಕ್ಲಾಸಲ್ಲಿ ಓದಿದಿರಿ. ಈ ಸ್ಟಾರು ದೇವ್ರು ಬಿಟ್ಟಿರೋ ಸ್ಟಾರ್ ಅಲ್ಲ. ಯಾರು ಬಿಟ್ಟಿರೋ ಸ್ಟಾರ್ ಇದ್ದ ಅದರ, ಸೇತಾನು ಹೆರಾಡಿಗೆ ದಾರಿ ನೋಡಿಸ್ಬೇಕು ಅಂತ ಕರೆಕ್ಟ್ ಆಗಿ ಯಾವಾಗ ಏನ್ರಿ ಆ ಒಂದು ಜೋಯಿಶ್ರೀ ಎಲ್ಲ ಬಂದ್ಬಿಟ್ಟು ಹೆರಾಡಿನ ಅರಮನೆ ಬಿಟ್ಟು ಹೋಗ್ತಾರೋ, ಅಲ್ಲಿಂದ ಏನಾಯ್ತು, ನಕ್ಷತ್ರ ಮೂವ್ ಆಗೋದಕ್ಕೆ ಶುರು ಆಯ್ತು. ಎಲ್ಲಿ ಬಂದು ಕರೆಕ್ಟಾಗಿ ನಿಂತ್ಕೊಂತಾರೆ, ಕೂಸಿರೋ ಸ್ಥಳಕ್ಕೆ ಮಾಡ್ತಾ ಬಂದು ನಿಂತ್ಕೊಂಡು ಹೋಯ್ತು. ಯಾಕೆ, ಹೆರಾಡಿಗೆ ನೋಡ್ಸ್ಬೇಕು ಅಂತಂದ್ಬಿಟ್ಟು ಅಲ್ವರ. ಓದಿತೀನಿ ಮತ್ತಾಯದಲ್ಲಿ 2ನೇ ಅಧ್ಯಾಯ 9ನೇ ವಚನ. ಮ್ಯಾಥ್ಯೂ 2nd ಚಾಪ್ಟರ್ ವರ್ಸ್ 9. ಮ್ಯಾಥ್ಯೂ 2nd ಚಾಪ್ಟರ್ ವರ್ಸ್ 9. ಅನಿತಷ್ಟು ಓದಿ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರ ಅವರ ಮುಂದೆ ಮುಂದೆ ನಡೆದು ಕೂಸಿದ್ದ ಸ್ಥಳದ ಮೇಲೆ ಬಂತು. ನೋಡ್ರ, ಅವಾಗ ಅವ್ರು ಬಿಟ್ಟ ಮೇಲೆ ಮುಂದೆ ಮುಂದೆ ಹೋಗಿ ಕೂಸಿದ ಸ್ಥಳ ಮೇಲೆ ಏನ್ ಮಾಡ್ತು, ಬಂದು ನಿಂತ್ಕೊಂತು. ಯಾಕೆ, ಹೆರಾಡ್ ಬಂದು ಏನಾಗ್ಬಿಡ್ಲಿ, ಮಗುನ ಸಾಯ್ಸಾಕ್ಬಿಡ್ಲಿ ಅಂತ ಅವನ ಆರಾಧನೆ ಮಾಡೋನು, ಮಗುನ ಸಾಯ್ಸಾಕ್ಬಿಟ್ಟಿರೋನು. ಇದು ಯಾರ್ ಗೈಡೆನ್ಸ್, ಸೇತಾನ್ ಗೈಡೆನ್ಸ್. ಇವತ್ತೇನ್ ಮಾಡ್ತಾರೆ ಎಲ್ಲಾ ಕ್ರೈಸ್ತವ್ರು, ಈ ಸತ್ಯನೇ ಗೊತ್ತಿಲ್ದ್ರ ಮನೆ ಮುಂದೆ ಕ್ರಿಸ್ಮಸ್ ಟೈಮ್ ನಕ್ಷತ್ರ ಹಂಗ ಅಂತಾರೆ. ಏನ್ ಬಿಡ್ಲಿ, ಇದು ಕ್ರಿಸ್ಮಸ್, ಯೇಸು ಕ್ರಿಸ್ತನ ಸ್ಟಾರ್, ಯೇಸು ಕ್ರಿಸ್ತನ್ ಹಾಕಿರೋದು ಇದು. ಬೈಬಲ್ ನಲ್ಲಿ ಹೇಳ್ತಾರೆ, ಆಕಾಶ ಉತ್ಪತ್ತಿಗಳನ್ನ ನೀವು ಆಶ್ಚರ್ಯ ಪಡ್ಬಿಡ್ರಿ, ಇದನ್ನೆಲ್ಲ ಆರಾಧನೆ ಮಾಡ್ಬಿಡಿ, ಇದನ್ನೆಲ್ಲ ಮಾಡ್ಬಿಡಿ ಅಂತಂದ್ರೆ ದೇವರೇ ಬೈಬಲ್ ಸ್ಟಾರ್ ಹಾಕೋ ಅಂತ ಹೇಳ್ತಾರ? ಖಂಡಿತವಾಗೂ ಇಲ್ಲ. ಆ ರೀತಿ ಏನಾಯ್ತು ಅಂದ್ರೆ ಪ್ರಮಾಣಗಳನ್ನ ಚೇಂಜ್ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಕ್ರಿಸ್ಮಸ್ ತಾತ ಎಲ್ಲೈತೆ ಪಾಪ ತಾತ, ಅದಕ್ಕೆ ಏನ್ ಮಾಡ್ಬಿಟ್ರು, ಈ ಕ್ರಿಸ್ಮಸ್ಗೆ ಕ್ರೈಸ್ಟ್ ಮಸ್ ಅಂತ ಇಟ್ರು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಕ್ರಿಸ್ಮಸ್ಗೆ ಇನ್ನೊಂದು ಹೆಸರಿದೆ. ಯಾರಿಗಾರ ಗೊತ್ತಾ ಏನ್ ಹೆಸರಿದೆ ಅಂತ? ಕ್ರಿಸ್ಮಸ್ಗೆ ಇನ್ನೊಂದು ಹೆಸರು ಏನ್ ಗೊತ್ತಾ? ಗೊತ್ತಿಲ್ಲ ಬರ ಎಕ್ಸ್ ಮಸ್ ಅಂತ ಕೇಳಿದಿರಾ? ಎಕ್ಸ್ ಮಸ್ ಅಂತ ಹೇಳ್ತಾರೆ ನೋಡಿ. ಎಕ್ಸ್ ಅಂತ ಹಾಕ್ಬಿಟ್ಟು ಎಕ್ಸ್ ಮಾಸ್ ಅಂತ ಹಾಕ್ತಾರೆ ಕ್ರಿಸ್ಮಸ್ಗೆ. ಏನಕ್ಕೆ ಎಕ್ಸ್ ಮಸ್ ಅಂತ ಹಾಕೋದು ಗೊತ್ತಾ? ಏನಕ್ಕೆ ಅಂದ್ರೆ ಇವಾಗ ನೋಡಿ, ಇವಾಗ ಯಾರೋ ಒಬ್ರು ಹೆಸರು ನಮ್ಗೆ ಗೊತ್ತಿರಲ್ಲ, ಅವ್ರಿಗೆ ನಾವ್ ಏನಂತ ಕರಿತೀರಿ, ಮಿಸ್ಟರ್ XYZ ಅಂತ ಕರಿತೀರಿ. ಗೊತ್ತಾ ಏನೇ ಅರ್ಥ? ಗೊತ್ತಿಲ್ದಿರೋರು ಅಂತ. ಇದೇ ತರ ಎಕ್ಸ್ಮಸ್ ಏನ್ ಮೀನಿಂಗು, ಏನಕ್ಕಾಗೆ ಮಾಸ್ ಮಾಡ್ತಾರೆ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ಬಿಟ್ರು ಎಕ್ಸ್ಮಸ್ ಅಂತ ಹಾಕ್ಬಿಟ್ರು. ಎಕ್ಸ್ಮಸ್ ಅನ್ ಏನ್ರಿ, ಗೊತ್ತಿಲ್ದ್ರ ಅವ್ರಿಗೆ ಏನ್ ಮಾಡೋದು, ಮಾಸ್ನ ಕಂಡಕ್ಟ್ ಮಾಡೋದು ಅಂದ್ಬಿಟ್ಟದ್ರ. ನೋಡಿ ಏನ್ ಮಾಡಿದ್ರು ಇವೆಲ್ಲ ತರಕ್ಷ. ಆಮೇಲೆ ನೆಕ್ಸ್ಟ್ ಗುಡ್ ಫ್ರೈಡೆ ದಿನ ಏನ್ ತಿನ್ಬಾರ್ದು, ಮಾಂಸ ತಿನ್ಬಾರ್ದು ಅಂತ ಅಂದ್ಬಿಟ್ಟು ಗುಡ್ ಫ್ರೈಡೆ ಮಾಡಿದ್ರು ಅಲ್ವರ. ನೋಡಿ ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ಖಂಡಿತವಾಗೂ ಫ್ರೈಡೆ ಆಗಿತ್ತು ಅಲ್ವರ. ಆದ್ರೆ ಇದು ಪ್ರತಿ ವರ್ಷ ಫ್ರೈಡೆನೇ ಹೆಂಗ್ ಬರಕ್ ಸಾಧ್ಯ? ಇವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಏನ್ರಿ, ಆ ಡೇಟ್ ನ ಬಿಟ್ಬಿಟ್ಟು ಆ ದಿನಕ್ಕೆ ಏನ್ ಮಾಡೋ ಇಂಪಾರ್ಟೆನ್ಸ್ ಕೊಟ್ಬಿಟ್ರು. ಏನ್ ಇಂಪಾರ್ಟೆನ್ಸ್? ದಿನ ಫ್ರೈಡೆ ಇಂಪಾರ್ಟೆಂಟು, ಆಮೇಲೆ ಸಂಡೇ ಅದು ಇಂಪಾರ್ಟೆಂಟ್ ಏನ್ ಮಾಡ್ಬಿಟ್ರು, ಅದನ್ನ ಇಂಪಾರ್ಟೆನ್ಸ್ ಕೊಡು. ಅದಕ್ಕೆ ಪ್ರತಿ ವರ್ಷ ಏನ್ರಿ ಫ್ರೈಡೇನೆ ಬರಕ್ ಹೆಂಗ್ ಸಾಧ್ಯ? ಇವಾಗ ಯೋಚನೆ ಮಾಡಿರ್ತೀನಿ, ನೀವೆಲ್ಲ ಹುಟ್ಟಿದೀರಾ, ನಿಮ್ ಬರ್ತಡೆ ಏನ್ರಿ ನೀವು ಹುಟ್ಟಬೇಕಾರೆ ವೆಡ್ನೆಸ್ಡೇ ಇತ್ತು ಅಂದ್ರೆ ನೆಕ್ಸ್ಟ್ ಇಯರ್ ಥರ್ಸ್ಡೇನ ಫ್ರೈಡೆ ಬರ್ತದೆ, ನೆಕ್ಸ್ಟ್ ಇಯರ್ ಟ್ಯೂಸ್ಡೇ ಬರಕ್ ಸಾಧ್ಯನೇ ಇಲ್ಲ ಅದು. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಯೇಸು ಕ್ರಿಸ್ತನ ಒಂದು ಸತ್ಯರ ಅಂತ ಒಂದು ಏನ್ ಮಾಡ್ಬಿಟ್ರ ಅಲ್ಲಿ ಡೇಗ್ ಇಂಪಾರ್ಟೆಂಟ್ ಕೊಟ್ಬಿಟ್ರು, ಡೇಟ್ ಏನ್ ಮಾಡ್ಬಿಟ್ರು ಅಲ್ಲಿ ಬಿಟ್ಬಿಟ್ರು ಅಲ್ವರ. ಅದಕ್ಕೆ ಏನ್ ಮಾಡಿದ್ರು ಏನ್ರಿ
ಗುಡ್ ಫ್ರೈಡೆ ಅದರ. ಆಮೇಲೆ ಏನ್ ಮಾಡಿದ್ರಪ್ಪ? ಪ್ರಭು ರಾತ್ರಿ ಭೋಜನ ಅದರ. ಪ್ರಭು ರಾತ್ರಿ ಭೋಜನ ಏನ್ ಮಾಡಕ್ಕೆ ಅಲ್ಲಿ ಮಾಡಕ್ ಶುರು ಮಾಡಿ. ಯಾವಾಗ? ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಇಸ್ರೇಲ್ ಜನಗಳು ಏನ್ ಮಾಡೋರು ಗೊತ್ತಾ? ಯಜ್ಞಗಳ ನೈವೇದ್ಯಗಳನ್ನ ಬೆಳಿಗ್ಗೆ ಸಾಯಂಕಾಲ ಕೊಡೋ ಇವ್ರೇನ್ ಮಾಡಿದ್ರು? ಬೆಳಿಗ್ಗೆ ಸಾಯಂಕಾಲ ಏನ್ ಮಾಡಿದ್ರು ಅಲ್ಲಿ ಮಾಸ್ನ ಕಂಡಕ್ಟ್ ಮಾಡಕ್ಕೆ ಪ್ರಭು ರಾತ್ರಿ ಭೋಜನ ಕೊಡಕ್ ಶುರು ಮಾಡಿದ್ರು. ಇನ್ ಕೆಲವು ಜನ ವಾರಕ್ಕೆ ಒಂದ್ಸತಿ, ತಿಂಗಳಿಗೆ 2 ಸತಿ ಏನ್ ಮಾಡಿದ್ವಲ್ಲ ಮಾಡಕ್ಕೆ ಶುರು ಮಾಡಿ. ಯಾಕೆ? ಯೇಸು ಕ್ರಿಸ್ತನ ಮರಣ ನೆನ್ಸ್ಕೊಬೇಕು. ಇದು ಹೇಳ್ಬಿಟ್ರಲ್ಲ ಯೇಸು ಕ್ರಿಸ್ತ, ನಾನು ಬರುವ ತನಕ ಹೀಗೆ ಮಾಡೋದ್ರಿಂದ ಮರಣ ಏನ್ ಮಾಡ್ತೀರಿ ನೀವು ನೆನ್ಸ್ಕೊಂತೀರಾ ಅಂತಂದ್ಬಿಟ್ಟಲ್ವರ. ಖಂಡಿತವಾಗೂ ಯೇಸು ಕ್ರಿಸ್ತನ ಮರಣ ನಾವು ನೆನ್ಸ್ಕೊಬೇಕು ಅಲ್ವರ. ವಿಶೇಷವಾಗಿ ಅವ್ರ ಮರಣ ಯಾವಾಗ ನೆನ್ಸ್ಕೊಬೇಕು ಅಂದ್ರೆ ವರ್ಷಕ್ಕೊಂದ್ಸತಿ. ದಿನ ನೆನ್ಸ್ಕೊಳೋದು ಅಂತಾರ ಓಕೆ, ವಿಶೇಷವಾಗಿ ನೆನ್ಸ್ಕೊಳೋದು ಯಾವಾಗ? ವರ್ಷಕ್ಕೊಂದ್ಸತಿ. ಇವಾಗ ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ ಎಲ್ಲ ಇದಲ್ವರ, ಅವೆಲ್ಲ ಯಾವಾಗ ಮಾಡ್ತೀರಿ? ದಿನ ಮಾಡ್ತೀರಾ? ಬರ್ತಡೇ ಇಲ್ಲ, ದಿನ ನೆನ್ಸ್ಕೊಬೋದು. ಆದ್ರೆ ವಿಶೇಷವಾಗಿ ಯಾವಾಗ ನೆನ್ಸ್ಕೊಂತೀರಿ? ಅದರ ಅವ್ರು ಹುಟ್ಟಿರಂತ ದಿನ ಅಥವಾ ಅವ್ರು ಸತ್ತಿರಂತ ದಿನ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು? ಇನ್ಫ್ಯಾಂಟ್ ಜೀಸಸ್ ಅದರ. ಯೇಸು ಕ್ರಿಸ್ತ ದೊಡ್ಡವರ ಮೇಲೆ ಅವರು ದೇವ್ರ ಮಗ, ದೊಡ್ಡವರ ಮೇಲೆ ದೇವ್ರು ಅದರ. ಹಂಗಿರ್ಬೇಕು, ಚಿಕ್ಕವರಿರ್ಬೇಕು. ಅವ್ರು ಏನಾಗಿದ್ರು? ಅವರು ಕೂಡ ದೇವ್ರು ಅಂತಬಿಟ್ಟು ಏನ್ ಮಾಡ್ತಾರೆ? ಚಿಕ್ಕವರಿನ ದೇವ್ರು ಅಂತಬಿಟ್ಟು ಬೇಬಿ ಕ್ರೈಸ್ಟ್ ಅಂತಬಿಟ್ಟು ಇನ್ಫ್ಯಾಂಟ್ ಜೀಸಸ್ ಅಂತ ಮಾಡಿದ್ರು ಅಲ್ಲಿ ಮಾಡ್ಬಿಟ್ರು. ಎಲ್ಲೈತಪ್ಪ ಇನ್ಫ್ಯಾಂಟ್ ಜೀಸಸ್? ಯೋಚನೆ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಈಸ್ಟರ್ ಕೇಳಿದ್ರೆ, ಈಸ್ಟರ್ ಎಗ್. ಈಸ್ಟರ್ ದಿನ ಏನ್ ಮಾಡ್ತಾರೆ? ಈಸ್ಟರ್ ಎಗ್ಸ್ ಅಂತ ಮಾಡ್ತಾರೆ ಅದರ. ಅದಕ್ಕೆ ಎಲ್ಲೈತೆ ಬೈಬಲ್ ಈಸ್ಟರ್ ಅಂತ? ಬೈಬಲ್ ಅಲ್ಲಿ ಈಸ್ಟರ್ ಅಂತ ವಾರ್ತೆ ಒಂದೇ ಒಂದ್ಸತಿ ಬರೋದು, ಅದು ಇಂಗ್ಲಿಷಲ್ಲಿ KJV ಬೈಬಲ್ ಅಲ್ಲಿ ಬರೋದು ಅದರ. ಈಸ್ಟರ್ ಅಂತ ಪದ ಆಕ್ಚುಲಿ ಅದು ಏನ್ರಿ? ಒಂದ್ ಸುಗ್ಗಿಯ ಹಬ್ಬ. ಅನ್ಯ ಒಂದು ಜನಾಂಗದವರಲ್ಲಿ ಇದ್ದಂತ ಒಂದು ಸುಗ್ಗಿಯ ಹಬ್ಬ. ಅದಕ್ಕೆ ಇದ್ದಂತ ಹೆಸರು ಏನಂದ್ರೆ ಈಸ್ಟರ್. ಎಸ್ತರ್ ಪುಸ್ತಕ ಓದಿದಿರಾ? ಎಸ್ತರ್ ಪುಸ್ತಕದಲ್ಲಿ ಏನ್ ಮಾಡ್ತಾರೆ? ಎಲ್ಲ ನೀವೇನ್ ಮಾಡಿ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡಿ ಅಂತಂದ್ಬಿಟ್ಟು ಆ ಪುಸ್ತಕ ಲಾಸ್ಟ್ ಅಲ್ಲಿ ಕೊಟ್ಟ ನೋಡಿರ್ತೀನಿ ಅದರ. ಏನ್ರಿ ಇಡೀ ಜಗತ್ತೆಲ್ಲ ಸೇರಿ ಮಾಡ್ತಾರೆ, ವರ್ಷಕ್ಕೊಂದ್ಸತಿ ಆ ಫಂಕ್ಷನ್ ಮಾಡ್ತಾರೆ ನೋಡಿದ್ದೀನಿ. ಸ್ಪ್ರಿಂಗ್ ಫೆಸ್ಟಿವಲ್ ಅದು ಅದರ. ಇವ್ರೇನ್ ಮಾಡಿದ್ರು? ಅದನ್ನ ಏನ್ ಮಾಡ್ಬಿಟ್ರು ಇಲ್ಲಿ? ಆ ಸ್ಪ್ರಿಂಗ್ ಫೆಸ್ಟಿವಲ್ನ ತಂದ್ಬಿಟ್ರು ಇಲ್ಲಿ ಬೈಬಲ್ ಅಂತ ತಂದ್ಬಿಟ್ಟು ಈಸ್ಟರ್ ಅಂತ ಏನ್ ಮಾಡಿದ್ರು ಅಲ್ಲಿ ಮಾಡಕ್ಕೆ ಶುರು ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದು ಏನ್ರಿ, ಇದು ಬೈಬಲ್ ಏನಾಗ್ಲಿ ಎಲ್ಲೋ ಇಲ್ವೇ ಇಲ್ಲ. ಆಮೇಲೆ November 1 ಆಲ್ ಸೈಂಟ್ಸ್ ಡೇ ಅಂತ ಮಾಡಿದ್ರು. ಏನು ಎಲ್ಲಾ ಅಂದ್ರೆ ಪರಿಶುದ್ಧ ಜನಗಳು, ಸಂತರುಗಳು ಸತ್ತೋಗಿರಂತ ಒಂದು ದಿನ. ಅದಕ್ಕೆ ಆ ದಿನದಲ್ಲಿ ಏನ್ ಮಾಡಕ್ ಗೊತ್ತಾ? ಎಲ್ಲ ಸತ್ತೋಗಿರೋ ಸಂತರುಗಳ ಒಂದು ಅವ್ರು ಹಾಕಿರಂತ ಉಡುಪುಗಳು, ಅವ್ರು ಯೂಸ್ ಮಾಡೋಂಥ ಒಂದು ವಸ್ತ್ರಗಳು, ಎಲ್ಲ ಒಂದು ಬುಕ್ಗಳಾಗ್ಲಿ, ಪೆನ್ ಆಗ್ಲಿ, ಇವೆಲ್ಲ ಏನೋ ಅವ್ರು ಹಾಕಿರಂತ ಒಂದು ಚಪ್ಪಲಿ ಆಗ್ಲಿ, ಏನೋ ಯೂಸ್ ಮಾಡೋಂಥ ಒಂದೊಂದು ಮೇಜು, ಇವನ್ನೆಲ್ಲ ಏನ್ ಮಾಡೋರು ಬ್ಯೂಟಿಫುಲ್ ಆಗಿ ಶೋಕೇಸ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಇಟ್ಬಿಡೋರು. ಇವೆಲ್ಲ ಪರಿಶುದ್ಧವಾಗಿರೋಂಥ ವಸ್ತುಗಳು. ಇದನ್ನು ಮುಟ್ರೆ ನಾವೇನಾಗ್ಬಿಡ್ತೀವಿ? ನಾವು ಪರಿಶುದ್ಧವಾಗಿಬಿಡ್ತೀವಿ, ನಮ್ಮ ಪಾಪಗಳೆಲ್ಲ ಏನಾಗ್ಬಿಡ್ತಾರೆ? ತೊಳೆಯಲ್ಪಡ್ತವೆ ಅಂತ ಅಂದ್ಬಿಟ್ಟೆ ಮಾಡೋರು. ಈ ವರ್ಷಕ್ಕೊಂದಿನ ಇದನ್ನ ಎಕ್ಸಿಬಿಷನ್ ಮಾಡೋರು ಏನಂತ? ಆಲ್ ಸೈನ್ಸ್ ಡೇ ಅಂತಂದ್ಬಿಟ್ಟದರ. ಇವ್ರು ಮಾಡೋಂಥ ಕೆಲ್ಸಗಳು ನೋಡಿದ್ರೆ ಏನ್ರಿ ದೆವ್ವಗಳ ಕೆಲ್ಸಗಳು. ಆದ್ರೆ ಹೆಸರು ಕೊಟ್ಟಿದ್ ಏನಂತೆ? ಸೈಂಟ್ ಅಂತಂದ್ಬಿಟ್ಟು. ಅಂದ್ರೆ November 2 ಇದು ನೆಕ್ಸ್ಟ್ ಡೇ ಏನಪ್ಪಾ? ಆಲ್ ಸೋಲ್ಸ್ ಡೇ. ಎಲ್ಲಾ ಸತ್ತೋಗಿರೋ ಆತ್ಮಗಳ ಒಂದು ದಿನಾಚರಣೆ ಅಂತ. ಇವಾಗ ಹಿಂದೂಸಲ್ಲಿ ಪಿತೃಪಕ್ಷ ಅಂತ ಮಾಡ್ತಾ ಹೊಡಿತೀನಿ. ಆತರ ಏನ್ ಮಾಡೋರು ಇವರು? ಈ ಕ್ರಿಶ್ಚಿಯನ್ಸ್ ಅಲ್ಲಿ ಪಿತೃಪಕ್ಷ ಅಂತ ಮಾಡೋರು. ಎಲ್ಲ ಸತ್ತೋಗಿರೋಂಥ ಆತ್ಮಗಳು ನಾವೇನ್ ಮಾಡೋಕೆ ಇವತ್ತು ಹೋಗ್ಬಿಟ್ಟು ನಾವ್ ಎಡೆ ಇಡ್ಬೇಕು, ಅವ್ರಿಗೆ ಪೂಜೆ ಮಾಡ್ಬೇಕು ಅಂತ ಬಿಟ್ಟು ಎಲ್ಲ ಸಮಾಧಿ ತರೋಬಿಟ್ಟೆ ಮಾಡೋದಂತೆಲ್ಲ ಎಲ್ಲ ಕ್ಲೀನ್ ಮಾಡಿ ಸುಣ್ಣ ಬಳ್ದಿ ಅದಕ್ಕೆ ಮಾಡಿದ್. ಇವಾಗ ಅದು ಅವ್ರು ಬೇಕಂತ ಒಂದು ಇಷ್ಟ ಬಂತ ಆಹಾರಗಳನ್ನ ಇಟ್ಬಿಟ್ಟು ಮುಂದೆ ಮಾಡೋರು ಅದಕ್ಕೆ ಪ್ರಾರ್ಥನೆ ಮಾಡೋರುತ್ತೆ. ಬೈಬಲ್ ಹೇಳ್ತಾರೆ, ಸತ್ತವ್ರಿಗೆ ನೆನಪು ಏನು ಇರುವುದಿಲ್ಲ. ನೀವು ಅವ್ರ ಮುಂದೆ ಅಡ್ಡ ಬಿದ್ದಿ ನಮಸ್ಕರಿಸಿದ್ರು, ತಗ್ಗಿಸ್ಕೊಂಡು ನೀವು ಬಗ್ಗಿದ್ರು, ಅವ್ರಿಗೆ ಏನಾಗಲ್ಲ, ಏನು ಗೊತ್ತಾಗಲ್ಲ. ಗಣಿತಕ್ಕೆ ಬಂದ್ರೆ ಏನಾಗೋದಿಲ್ಲ, ಏನು ಗೊತ್ತಾಗಲ್ಲ ಅಂತ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳ್ದ. ಅಂತಂದ್ರೆ ಆತ್ಮ ಸಾಯ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ, ಇವ್ರೇನ್ ಹೇಳಿದ್ರು? ಆತ್ಮ ಸಾಯಲ್ಲ, ಸತಿ ತಕ್ಷಣ ಅಲ್ಲೋಗ್ಬಿಡ್ತಾರೆ, ಇಲ್ಲೋಗ್ಬಿಡ್ತಾರೆ, ಆತ್ಮಕ್ಕೆ ನೆಮ್ಮದಿ ಇರಲ್ಲ, ಅದು ಅಲ್ಲಿ ಇಲ್ಲಿ ಅಲ್ಲಾಡ್ತಿರ್ತಾರೆ. ಅದಕ್ಕೆ ವರ್ಷಕ್ಕೊಂದಿನ ಏನ್ ಮಾಡ್ಬೇಕು? ಅದಕ್ಕೆ ಪಿಂಡಾಕ್ ಹೋಗ್ಬೇಕು ಅಂತ ಮಾಡಿದ್ರು. November 2 ಅಂತ ಮಾಡಿದ್ರು ಅದ್ರ. ಆಮೇಲೆ ನೆಕ್ಸ್ಟ್ ಏನ್ರಿ? ಮೇರೀಸ್ ಫೀಸ್ಟ್ ಹೇಳಿದಿರಾ? ಸೆಂಟ್ ಮೇರಿ ಫೀಸ್ಟ್ ಯಾವಾಗ ಬರ್ತದೆ? September 8ನೇ ತಾರೀಕು. 21 days ಫಂಕ್ಷನ್ ಮಾಡ್ತಾರೆ ಬೆಂಗಳೂರಲ್ಲಿ ಅಂತ. ಶಿವಾಜಿನಗರ ಜಾಗದಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಏನು ಸೆಂಟ್ ಮೇರೀಸ್ ಫೀಸ್ಟ್ ಅಂತ ಅಂದ್ಬಿಟ್ಟು ಅಲ್ರ. ಎಲ್ಲಾ ಕ್ರಿಶ್ಚಿಯನ್ಸ್ ಏನ್ರಿ ಸ್ಯಾಫ್ರಾನ್ ಬಟ್ಟೆ ಹಾಕೊಂಡು, ಕೇಸರಿ ಬಟ್ಟೆ ಹಾಕೊಂಡು ಏನ್ರಿ ಎಲ್ಲ ಸ್ವಾಮೀಜಿಗಳ ತರ ಹೋಗಕ್ಕೆ ಶುರು ಮಾಡಿದವರ. ಎಲ್ಲಪ್ಪ ಐತೆ ಇವೆಲ್ಲ ಬೈಬಲಲ್ಲಿ? ಇವೆಲ್ಲ ಎಲ್ಲಪ್ಪ ಇತ್ತು ಅಂದ್ರೆ ಪೇಗನ್ ಧರ್ಮದಲ್ಲಿ, ರೋಮಲ್ಲಿರೋಂಥ ಅನ್ಯ ಒಂದು ದೇವತೆಗಳ ಒಂದು ಆರಾಧನೆ ಏನಾಯ್ತು ಇತ್ತು. ಯಾವಾಗ ಇವರೆಲ್ಲ ಒಂದು ಕ್ರಿಶ್ಚಿಯನ್ಟಿಗೆ ಬಂದ್ರು, ಇವೆಲ್ಲ ಒಂದು
ಏನ್ರಿ ದುರ್ಬೋಧನೆಗಳನ್ನ ಎಲ್ಲಿ ತಂದ್ಬಿಟ್ರ ಸಭೆಯೊಳಗೆ ತಂದ್ಬಿಟ್ರು ನೋಡಿರ್ತೀನಿ ಅವಾಗೆಲ್ಲ. ಅವಾಗ ಏನ್ ಮಾಡೋದು ಪಾಪನೆಲ್ಲ ಮಾಡ್ಬಿಡೋದು, ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ಮಾಡೋದು ಕನ್ಫೆಸ್ ಮಾಡ್ಬಿಟ್ರೆ ಪಾಪಗಳೆಲ್ಲ ಏನಾಗ್ಬಿಡ್ತದೆ, ಕ್ಷಮಿಸಲ್ಪಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಯಾರು ಪಾಪಗಳನ್ನ ಕ್ಷಮಿಸ್ತಿರೋ ಆ ಪಾಪನ ದೇವ್ರೇ ಮಾಡ್ತಾರೆ, ಕ್ಷಮಿಸ್ತಾರೆ ಅಂತಂದ್ಬಿಟ್ಟಲ್ರ. ಆ ತರ ಏನ್ ಮಾಡೋರು, ಪಾಪನೆಲ್ಲ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟೆ ಮಾಡೋರು ಅವ್ರ ಹತ್ರ ಹೋಗಿ ಕನ್ಫೆಸ್ ಮಾಡ್ಬಿಡೋರು. ಕನ್ಫೆಷನ್ ಬಾಕ್ಸ್ ಅಂತ ಮಾಡೋರು ಅವಾಗ. ಆಮೇಲೆ ಏನ್ರಿ ರೋಸರಿ ಇಂತ ಜಪಮಾಲೆ ತಗೊಂಡು ಏನ್ ಮಾಡೋದು, ಇನ್ನು ನೀವು ಟು ಜೀಸಸ್ ಥ್ರೂ ಮೇರಿ ಅಂತ ಬಿಟ್ಟು ಏನ್ ಮಾಡೋದು, ನೋವಿನ ಓದೋದು, ರೋಸರಿ ಓದೋದು ಅಲ್ರ. ಓದಿ 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 ಏನ್ ಮಾಡೋದು, ಜಪಮಾಲೆ ಅಂತ ಬೈಬಲ್ ಹೇಳ್ತಾರೆ. ಯೇಸು ಕ್ರಿಸ್ತ ಜಪಮಾಲೆ ಬಗ್ಗೆ ಓದಿ. ಮತ್ತೆ 6ನೇ ಅಧ್ಯಾಯ 7ನೇ ವಚನ, ಮ್ಯಾಥ್ಯೂ 6 ಚಾಪ್ಟರ್ ವರ್ಸ್ 7, ಮತ್ತೆ 6:7. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ನೋಡ್ರ, ಅಜ್ಞಾನಿಗಳ ತರ ಪ್ರಾರ್ಥನೆ ಮಾಡ್ಬಿಡಿ. ಎಷ್ಟೋ ಜನ ಮಾಡ್ತಾರೆ, ಹೇಳಿದ್ನೇ ಹೇಳೋದು ಅದರ, ಏನ್ರಿ ಹೇಳೋದು ಅದರ, ಹೇಳಿದ್ನೇ ಹೇಳ್ತಾನೆ ಇರೋದು. ಹೇಳಿದ್ನೇ ಹೇಳ್ತಾ ಇದ್ರೆ ದೇವ್ರ ಏನ್ ಮಾಡ್ತಾರೆ, ನಮ್ಮ ಪ್ರಾರ್ಥನೆಗಳನ್ನ ಕೇಳ್ಬಿಡ್ತಾರೆ ಅಂದ್ಬಿಟ್ಟದ್ರ. ದೇವ್ರ ಚಿತ್ತಲ್ಲಿದ್ರೆ ಒಂದೇ ಸತಿ ಪ್ರಾರ್ಥನೆ ಮಾಡೋದು ದೇವ್ರು ಕೇಳ್ತಾರೆ. ಹೇಳಿದ್ನೇ ಹೇಳ್ತಾರೆ ಪ್ರಾರ್ಥನೆ ಕೇಳ್ತಾರ? ಯೋಚನೆ ಮಾಡಿರ್ತೀನಿ. ಹೇಳಿದ್ನೇ ಹೇಳ್ತಾರೆ ದೇವ್ರಿಗೆ ಇಷ್ಟ ಆಯ್ತಾರ ಹೋಗ್ಲಿ. ಅದಕ್ಕೆ ಮಾಡ್ಬಿಟ್ರು ನೋವಿನ ಟು ಜೀಸಸ್ ಥ್ರೂ ಮೇರಿ ಇಂಟರ್ಸೆಷನ್ ಅಂತ ಅಂದ್ಬಿಟ್ಟೆ ಮಾಡೋರು ಹಾಕ್ಬಿಟ್ಟು ರೋಸರಿಗಳು ಅಲ್ವ. ಎಲ್ಲೈತೆ ಬೈಬಲಲ್ಲಿ? ಆಮೇಲೆ ಏನ್ರಿ ಪಾಪ ಕ್ಷಮಾಪಣೆ ಚೀಟಿ ಅಂತ ಮಾಡೋರು, ಇಂಟೆಲಿಜೆನ್ಸಸ್ ಅಂತ ಹೇಳ್ತಾರೆ. ಪಾಪನೆಲ್ಲ ಮಾಡ್ಬಿಟ್ಟು ಈ ಪಾಪಗಳಿಗೆ ಇಷ್ಟಿಷ್ಟು ನೀವು ದುಡ್ಡು ಕೊಟ್ಬಿಟ್ರೆ ಆ ಚೀಟಿ ಕೊಡ್ತಾರೆ, ನಿಮ್ಮ ಪಾಪದ ಪರಿಹಾರ ಚೀಟಿ ಕೊಡ್ತಾರೆ ಅಂತಂದ್ಬಿಟ್ಟು ಆ ಚೀಟಿ ಏನ್ ಮಾಡೋರಲ್ಲ ಕೊಂಡ್ಕೊಡೋದು. ನೀವು ಕಳ್ತನ ಮಾಡೋದ್ರ ಚಿಂತೆ ಬೇಕಾಗಿಲ್ಲ. ಕಳ್ತನಕ್ಕೆ 5 ರೂಪಾಯಿ ಒಂದು ಟೋಕನ್ ತಗೊಂಡ್ರೆ ಆ ಚೀಟಿಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಪಾಪನೆಲ್ಲ ಕ್ಷಮಿಸ್ಬಿಡ್ತಾರೆ. ಕ್ಷಮಾಪಣೆ ಮಾಡಕ್ಕೆ ಅಧಿಕಾರ ಇದೆ. ಇವ್ರು ಕ್ಷಮಿಸ್ರೆ ದೇವ್ರ ಏನ್ ಮಾಡ್ತಾರೆ, ಪಲ್ಲಕ್ಕದಲ್ಲೇ ಕ್ಷಮಿಸ್ತಂತೆ ಅಂತ ರೀತಿಯಲ್ಲಿ. ನೀವು ಇವ್ರೇನ್ ಭೂಲೋಕದಲ್ಲಿ ಕಟ್ತಾರೋ ಪಲ್ಲಕ್ಕದಲ್ಲಿ ಕಟ್ತಂತೆ, ಇವ್ರೇನ್ ಭೂಲೋಕದಲ್ಲಿ ತೆರೆದ್ಬಿಡ್ತಾರೋ ಪಲ್ಲಕ್ಕದಲ್ಲಿ ದೇವ್ರು ತೆರೆದ್ಬಿಟ್ರಂತೆ ಅಂತಂದ್ಬಿಟ್ಟು ಏನ್ ಮಾಡೋರು, ಈ ತರ ಎಲ್ಲ ಮಾಡಕ್ ಶುರು ಮಾಡೋದು. ಆ ಬಂದಿರೋ ದುಡ್ಡಲ್ಲೇ ಇವತ್ತು ವ್ಯಾಟಿಕನ್ ಸಿಟಿ ಏನ್ ಮಾಡಿದವ್ರ ಇವರು ಕಟ್ಟಿರೋದು. ಅದರ ಏನ್ರಿ ಪಾಪ ಒಂದು ಎಂತ ನಿವೃತ್ತಿ ಪತ್ರ ಅಂತ ಮಾಡೋರು. ಯಾರಿಗೆ? ಸತ್ತೋಗ್ಬಿಟ್ಟಲ್ಲ ಆಲ್ರೆಡಿ. ಸತ್ತೋಗ್ಬಿಟ್ಟು ನಿಮ್ ತಾತ ಮುತ್ತಾತ ಎಲ್ಲವ್ರ ನರ್ಕದಲ್ಲವ್ರಲ್ಲ, ಆ ನರ್ಕದಲ್ಲಿ ಅಂತ ತಾತನಿಗೆ ಬಿಡುಗಡೆ ಮಾಡಿ ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ ಒಂದು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಂದ್ಬಿಟ್ಟು ಮಾಡೋರು ಇದ. ಅದಕ್ಕೆ ಅಯ್ಯೋ ನಿಮ್ ತಾತ ವೇದನೆ ಪಡ್ತಾ ವರಿ ಮಾಡ್ಬಿಡಿ, ಅದಕ್ಕೆ ಇಷ್ಟು ದುಡ್ಡು ಕೊಡಿ, ನಿಮ್ಮ ತಾತ ಏನ್ ಮಾಡ್ತಾರೆ, ಸೀದಾ ನರ್ಕದಿಂದ ಸ್ವರ್ಗಕ್ಕೆ ದೇವ್ರು ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಅಂತ ಏನ್ ಮಾಡಿದ್ರು. ಆತರ ವ್ಯಾಪಾರ ಮಾಡಕ್ ಶುರು ಮಾಡಿದ್ರು ಅಂತೀನಿ. ಯಾವಾಗ ಅದು ಹೇಳ್ತಾರಲ್ಲ ದಾನಿಯೇಲ, ಕಟ್ಟಲೆಗಳನ್ನು ಪ್ರಮಾಣ ಒಂದು ಇದುಗಳನ್ನು ಮಾರ್ಪಾಡು ಮಾಡಿ ಪರಾತ್ಪರ ವಿರುದ್ಧವಾಗಿ ಕೊಚ್ಚಿಕೊಂಡು ಅಲ್ವರ ತಾನೇ ದೇವರೆಂದುಕೊಂಡು ಏನ್ ಮಾಡಂತಲ್ಲ ಕೂತ್ಕೊಳಕ್ ಶುರು ಮಾಡಂತಲ್ವರ. ಆಮೇಲೆ ಉಪವಾಸ, ಫಾಸ್ಟಿಂಗ್. ಫಾಸ್ಟಿಂಗ್ ಮಾಡ್ಬೇಕು. ಹೆಂಗ್ ಫಾಸ್ಟಿಂಗ್ ಮಾಡ್ಬೇಕಂತೆ ಎಲ್ಲಾರ್ಗು ಗೊತ್ತಾಗ್ತಿಲ್ಲ. ಫಾಸ್ಟಿಂಗ್ ಮಾಡೋದು ಹೇಳ್ತಾರೆ. ಯೇಸು ಕ್ರಿಸ್ತ ನೀವು ಉಪವಾಸ ಮಾಡ್ಬೇಕು, ತಲೆ ಕ್ಲೀನ್ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಕೂದಲಿಗಿದ್ದು ಬಾಚ್ಕೊಂಡು ನಾರ್ಮಲ್ ಆಗಿರಿ. ನೀವು ಉಪವಾಸ ಮಾಡೋದು ಯಾರು ಗೊತ್ತಾಗಲೇಬಾರ್ದು. ದೇವ್ರಿಗೆ ಏನಾಗ್ಬೇಕು, ಅಂತರದಿಂದ ದೇವ್ರು ಮಾತ್ರ ನಿಮ್ಗೆ ಕಂಡಿಡಿಬೇಕು. ದೇವ್ರು ನಿಮ್ಗೆ ಪುರಸ್ಕಾರ ಕೊಡ್ತಾನೆ. ಇವ್ರೇನ್ ಮಾಡಿದ್ರು, ಉಪವಾಸ ಮಾಡ್ಬೇಕು. ಅಯ್ಯೋ ಗೋಣಿ ಬುಟ್ಟಿ ತೊಟ್ಕೊಂಡು ಎಲ್ಲಾರ್ಗು ಗೊತ್ತಾಗ್ತಾರ ಏನ್ ಮಾಡುತ್ತೆ ಉಪವಾಸ ಮಾಡೋದು. ಅದರ ಎಲ್ಲೈತಿ ಇವೆಲ್ಲ ಬೈಬಲ್ ಅಲ್ಲೇ ಅದರ. ಆಮೇಲೆ ಕಾಣಿಕೆ ಏನ್ರಿ ಹತ್ರದ ಒಂದ್ ಭಾಗ ಏನ್ ಮಾಡ್ಬೇಕು, ಕಂಪಲ್ಸರಿ ಕೊಡ್ಲೇಬೇಕು ಅಂತ ಮಾಡಿದ್ರು. ಹಳೆ ಒಡಂಬಡಿಕೆಲ್ಲ ಐತೆ. ಯಾಜಕರುಗಳಿಗೆ ಏನ್ ಮಾಡ್ತಾರೆ, ಕೊಡ್ತಾ ಇದ್ರು. ಏನ್ರಿ ಅವರು ಏನಕ್ಕೆ ಕೊಡ್ತಾ ಇದ್ರು ಅಂತಂದ್ರೆ, ಯಾಜಕರುಗಳಿಗೆ ಯಾವ್ದೇ ರೀತಿ ಸಪೋರ್ಟ್ ಏನಾಗ್ತಾ ಇಲ್ಲ ಅಲ್ಲಿ ಇರ್ತಾ ಇರ್ಲಿಲ್ಲ. ಅವ್ರಿಗೆ ಅವ್ರ ಸಂಸಾರ ಹೆಂಗ್ ನಡೆಸ್ತಾರೆ, ಅವ್ರಿಗೆ ಭೂಮಿ ಕೂಡ ಕೊಡ್ತಾ ಇಲ್ಲ, ವ್ಯವಸಾಯನೂ ಇಲ್ಲ. ಹಂಗಾರೆ ಅವಾಗ ಮಿಕ್ಕಿದ್ದೆಲ್ಲ 11 ಗೋತ್ರದ ಸಹೋದರಗಳು ಹತ್ರ ಒಂದ್ ಭಾಗ ಕೊಟ್ಟು ಲೇವಿಯ ಒಂದು ಸಂಸಾರ ನಡೆಸೋದಕ್ಕೆ ಮಾಡ್ತಾರೆ, ಅಲ್ಲಿ ಪ್ರಯತ್ನ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಲೇವಿಗಳು ಕೂಡ ಇಂಟರ್ನು ಅವರು ತೈಚ್ಗಳನ್ನ ಏನ್ ಮಾಡ್ತಿದ್ರು, ಕೊಡ್ತಾ ಇದ್ರು. ಆದ್ರೆ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಬರೀ ಕಾಣಿಕೆ ಎಚ್ಕೊಡೋದ್ ಮಾಡಿದ್ರು. ಕಾಣಿಕೆ ವಾಪಸ್ ಕೊಡೋದಂತದೇನಿಲ್ಲ, ಬೇರೆಯವ್ರಿಗೆ ಕೊಡೋಂತ ಇಲ್ಲ. ಆಮೇಲೆ ಯಾವ ಸಭೆಯಲ್ಲಿ ಲೆಕ್ಕಪತ್ರ ಹೇಳ್ತಾರೆ ಯೋಚನೆ ಮಾಡಿರ್ತೀರಿ. ನಿಮ್ ಸಭೆ ನೀವೆಲ್ಲ ಹೋಗ್ತಾ ಇಲ್ಲ ಸಭೆಗಳಲ್ಲಿ, ನಿಮ್ ಸಭೆಗಳಲ್ಲಿ ಲೆಕ್ಕಪತ್ರ ಅನೌನ್ಸ್ ಮಾಡ್ತಾರ ತಿಂಗಳಿಗೆ ಒಂದ್ಸತಿ. ಈ ಒಂದು ಮಾಸಿಕ ಒಂದು ವರಮಾನ ಇಷ್ಟ ಆಯ್ತು, ಕಾಣಿಕೆ ಮುಖಾಂತರ ಇಷ್ಟು ಕಾಸು ಬಂತು, ಇಷ್ಟು ಆದಾಯದಲ್ಲಿ ಇಷ್ಟಿಷ್ಟು ಖರ್ಚುಗಳಾಯ್ತು, ವೆಚ್ಚಗಳಾಯ್ತು, ಮಾಸದ ಅಂತ್ಯದಲ್ಲಿ ನಮ್ಮ ಒಂದು ಖಜಾನೆಯಲ್ಲಿ ಇಷ್ಟು ದುಡ್ಡು ಇದೆ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ಅದರ ಏನ್ ಮಾಡ್ಬಿಟ್ರು ಅಂತಂದ್ರೆ ಏನ್ರಿ ಕಾಲಗಳನ್ನ ಪ್ರಮಾಣಗಳನ್ನ ಈ ತರ ಏನ್ ಮಾಡಕ್ಕಲ್ಲಿ ಬದಲಾವಣೆ ಮಾಡಕ್ಕೆ ಮಾಡುವಂತಲ್ಲಿ ಅಲ್ಲಿ ಶುರು ಮಾಡೋರು. ಈ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಬೈಬಲ್ನ ಇಲ್ದಿರಂತ ಎಲ್ಲಾ ವಿಚಾರಗಳು ಏನ್ ಮಾಡ್ಬಿಟ್ರಲ್ಲಿ ಸತ್ಯವೆಲ್ಲಿರೋದ್ರಲ್ಲಿ ತಂದ್ಬಿಟ್ರು. ಅದ್ರ ಆವಾಗ ಇಂಥ ಟೈಮಲ್ಲಿ ನರ್ಕ ಅಂತ ಏನಾಗಿದ್ದಲ್ಲಿ ಅಲ್ಲಿ ಬಂದಿದ್ದು. ದೇವ್ರು ತ್ರೈಕತ್ವ ದೇವ್ರು
ಅದರ ಆತ್ಮ ಸಾಯಲ್ಲ ಅದರ ಇವೆಲ್ಲ ಏನ್ ಮಾಡೋರು ಅಲ್ಲಿ ತರೋದಕ್ಕೆ ಶುರು ಮಾಡಿದ್ರು ಅದರ. ಅದಕ್ಕೆ ನೋಡ್ಬೇಕಾರೆ ಈ ಟೈಮಲ್ಲಿ ಜನಗಳಿಗೆ ಬೈಬಲ್ ನಲ್ಲಿ ಸತ್ಯಾಂಶಗಳು ಗೊತ್ತಾಗ್ಬಿಡ್ತು ಅಂದ್ಬಿಟ್ಟು ಏನಪ್ಪಾ ಮಾಡಿದ್ರು ಅಂತಂದ್ರೆ ಬೈಬಲ್ನ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಬಿಟ್ರು. ಸತ್ತೋಗಿರೋ ಭಾಷೆ ಯಾವ ಭಾಷೆ? ಲ್ಯಾಟಿನ್ ಭಾಷೆ. ಅದರ ಲ್ಯಾಟಿನ್ ಭಾಷೆ ಕಾಲದಲ್ಲಿ ಯಾರು ಗೊತ್ತಿರಲ್ಲ, ತುಂಬಾ ಓದಿರೋರ್ಗೆ ಮಾತ್ರ ಲ್ಯಾಟಿನ್ ಭಾಷೆ ಗೊತ್ತು. ಈ ಲ್ಯಾಂಗ್ವೇಜ್ ಅಲ್ಲಿ ಬೈಬಲ್ನ ಬರ್ದಿಟ್ಬಿಡ್ತಾ ಇದ್ರು. ಯಾರಿಗೂ ಲೋಕಲ್ ಲ್ಯಾಂಗ್ವೇಜ್ ಗೊತ್ತೇ ಆಗ್ಬಾರ್ದು, ಲೋಕಲ್ ಪೀಪಲ್ಗೆ ಆ ಕಾಲದಲ್ಲಿ ಬಳಕೆಯಲ್ಲಿ ಇರೋಂಥ ಲ್ಯಾಂಗ್ವೇಜ್ ಗೊತ್ತಾಗ್ಬಾರ್ದು ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಡ್ತಾ ಇದ್ರು. ಅಲ್ವರ ಅದಕ್ಕೆ ಆ ಕಾಲದಲ್ಲಿ ಯಾರು ಬೈಬಲ್ ಟ್ರಾನ್ಸ್ಲೇಷನ್ ಮಾಡಕ್ಕೆ ಪ್ರಯತ್ನ ಮಾಡಿದವ್ರಿಗೆ ಅವ್ರು ಸಿಕ್ಕಾಪಟ್ಟೆ ಒಡೆದು ಸಾಯ್ಸಾಕ್ಬಿಡೋರು ನೋಡಿದ್ದೀನಿ. ಜೀವ ಸಹಿತ ಸುಟ್ಟಾಕ್ಬಿಡೋರು ಅವ್ರಿಗೆ, ಬೈಬಲ್ ಸಮೇತ ಸುಟ್ಟಾಕ್ಬಿಡೋರು ಅವ್ರನ್ನ. ಅಲ್ವರ ಯಾವಾಗ ಅದಕ್ಕೆ ಆ ಕಾಲಕ್ಕೆ ಏನಪ್ಪ ಹೆಸರು ಅಂತಂದ್ರೆ ಡಾರ್ಕ್ ಏಜಸ್ ಅಲ್ವರ, ಕತ್ತಲೆಯ ಒಂದು ಕಾಲ ಅಂತ ಏನ್ ಮಾಡ್ತಾರೆ ಅಲ್ಲೋ ಹೇಳ್ತಾರೆ. ಅಲ್ವರ ಈ ತರ 5 ಲಕ್ಷ ಕ್ರಿಶ್ಚಿಯನ್ಸ್ಗಿಂತ ಮೇಲ್ಪಟ್ಟಂತ ಕ್ರಿಶ್ಚಿಯನ್ಸ್ಗಳನ್ನ ಏನ್ ಮಾಡಿದ್ರು ಗೊತ್ತಾ? ಏನ್ರಿ ನಮ್ಮ ರೋಮನ್ ಕ್ಯಾಥಲಿಕ್ ಅವರು ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ಸಾಯ್ಸಾಕಿರೋದು. ಕ್ರಿಶ್ಚಿಯನ್ಸ್ ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ಸಾಯ್ಸಾಕಿದ್ದಾರೆ. ಅದರ ಬೈಬಲ್ ಟ್ರಾನ್ಸ್ಲೇಷನ್ ಮಾಡಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಎಂತ ಡೆಡ್ ಲ್ಯಾಂಗ್ವೇಜ್ ಇಂದ ಒಂದು ಅಂತಾರೆ ಕಾಮನ್ ಲ್ಯಾಂಗ್ವೇಜ್ಗೆ ಅವನು ಸುಟ್ಟಾಕ್ಬಿಡೋರು, ಸಾಯ್ಸಾಕ್ಬಿಡೋರು. ಇವಾಗ ನಿಮಗೆ ನಾನು ಬಂದ್ಬಿಟ್ಟು ಏನ್ರಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಲಯಾಳಿಲಿ ಹೇಳಿದ್ರೆ ಅರ್ಥ ಆಗ್ತದ? ಇಲ್ಲ ಸಂಸ್ಕೃತದಲ್ಲಿ ಏನಾದ್ರು ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತದ? ಏನು ಅರ್ಥ ಆಗಲ್ಲ. ಏನ್ ಪ್ರಯೋಜನ ಆಗ್ತದೆ? ಅದರ ಈ ತರ ಏನ್ ಮಾಡೋದಂತೆ ಸಭೆಯಲ್ಲಿ ಉಪದೇಶ ಮಾಡೋರು ಯಾರ ವಿರುದ್ಧವಾಗಿ ಎತ್ತದ ಅಂತಂದ್ರೆ ಏನ್ ಮಾಡೋ ಗೊತ್ತಾ? ಅವ್ರನ್ನ ಬಹಿಷ್ಕಾರ ಮಾಡ್ಬಿಡೋರು. ಅವರೆಲ್ಲ ಏನ್ರಿ ಕ್ರಿಸ್ತ ವಿರೋಧಿ ಅವರೆಲ್ಲ ಅಲ್ವರ, ಏನ್ರಿ ಹೆರಿಟಿಕ್ಸ್ ಅವರೆಲ್ಲ ಏನ್ರಿ ಭಯ ಭಕ್ತಿ ಇಲ್ದಿರೋರು, ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋರು ಅಂತ ಮಾಡೋಂತ ಅಲ್ಲಿ ಅವ್ರನ್ನ ಬಹಿಷ್ಕಾರ ಹಾಕ್ಬಿಟ್ಟು ಅವ್ರಿಗೆ ಸ್ಪೆಷಲ್ ಆಗಿ ಮುದ್ರೆ ಹೊಡ್ಬಿಡೋದು, ಸೀರೆ ಹೊಡ್ಬಿಡೋದು ಕೆನೆ ಮೇಲೆ ಏನ್ರಿ ಬಿಸಿ ಬಿಸಿ ಕಾಯಿಸ್ಬಿಟ್ಟು ಎಂತ ಹೆರಿಟಿಕ್ಸ್ ಅಂತ ಅಂದ್ಬಿಟ್ಟು ಮುದ್ರೆ ಹೊಡ್ಬಿಟ್ಟು ಬಿಟ್ಬಿಡೋರಂತೆ ಪಬ್ಲಿಕ್ ಅಲ್ಲಿ. ಜನಗಳೆಲ್ಲ ನೋಡಿದ್ವಿ, ಏನ್ ಮಾಡ್ಬೇಕು? ಕಲ್ಲು ನೋಡ್ದಿ ಸಾಯ್ಸಾಕ್ಬೇಕು ಅದರ. ಆಮೇಲೆ ಹೋಲಿ ಇನ್ಕ್ವಿಸಿಷನ್ ಅಂತ ಮಾಡೋರು. ಏನಪ್ಪ ಹೋಲಿ ಇನ್ಕ್ವಿಸಿಷನ್ ಅಂತಂದ್ರೆ ಅಲ್ಲಿ ಹೇಳ್ತಲ್ಲ ಪರಪರ ಭಕ್ತರನ್ನು ಸವಿಸ್ತಾರೆ. ಅದರ ಸಮರ್ಸ್ಬಿಟ್ರು, ಸಾಯ್ಸಾಕ್ಬಿಟ್ರು. ಹೆಂಗ್ ಸಾಯ್ಸಾಕಿದ್ರು ಅಂತಂದ್ರೆ ಮನೆಗೆ ಹೋಗ್ಬಿಟ್ಟು ಏನ್ರಿ ಸೆನ್ಸಸ್ ಮಾಡ್ತಾರೆ ಗೊತ್ತಾ? ಆ ತರ ಮನೆಗೆ ಹೋಗ್ಬಿಟ್ಟು ಪೋಪ್ ಇರೋ ಕಾಲದಲ್ಲಿ ಎನ್ಕ್ವೈರಿ ಮಾಡಕ್ ಶುರು ಮಾಡಿದ್ರು. ನೋಡಿ ಪೋಪ್ ಈ ತರ ಎಲ್ಲ ಹೇಳ್ತಾರೆ, ಈ ಉಪದೇಶಕ್ಕೆ ನೀವು ಒಪ್ಕೊಂತೀರಾ ಇಲ್ವೋ ಅಂತಂದ್ಬಿಟ್ಟು. ಯಾರೋ ಒಪ್ಕೊಂತಾರೆ ಅಂದ್ರೆ ಬಿಟ್ಬಿಡೋರು, ಒಪ್ಕೊಂಡೇ ಇಲ್ಲ ಅಂತಂದ್ರೆ ಸಖತ್ತಾಗಿ ಏನ್ ಮಾಡೋರು ಅವ್ರಿಗೆ ಹಿಂಸೆ ಕೊಡೋರು ನೋಡಿರ್ತೀನಿ. ಅದರ ಹೆಂಗ್ ಹಿಂಸೆ ಕೊಡೋರು ಅಂತಂದ್ರೆ ಅವ್ರಿಗೆ ಹೆಂಗೆ ಹಿಂಸೆ ಕೊಡೋರು ಅಂತಂದ್ರೆ ಏನ್ರಿ ಅವ್ರ ಜೀವನನೇ ಚಿತ್ರ ಹಿಂಸೆ ಮಾಡಕ್ ಬಿಡೋರು ನಿಂತೀನಿ. ಅದರ ಏನ್ರಿ ಮಾಡೋರು ಅಂತಂದ್ರೆ ಏನ್ರಿ ಅವ್ರನ್ನ ಜನಗಳ ಮುಂದೆ ಪಬ್ಲಿಕ್ ಆಗಿ ಏನ್ ಮಾಡೋರಂತೆ ಚಾವಟಿ ತಗೊಂಡು ಸಖತ್ತಾಗಿ ಮಾಡೋರಂತೆ ಅವ್ರು ಹೊಡೆಯೋರಂತೆ. ಅದರ ಅರ್ಧಂಬರ್ಧ ಬೆತ್ತಲೆ ಮಾಡಿ ಎಲ್ಲಾರ ಮುಂದೆ ಓಡೋ ರೀತಿಯಲ್ಲಿ ಮಾಡೋರಂತೆ ಅವ್ರು ಮಾಡೋರಂತೆ. ಅವ್ರನ್ನ ಜೀವಂತವಾಗಿ ಒಂದ್ ಕಂಬಕ್ಕೆ ಕಟ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಏನಂತಾರೆ ಜೀವಂತವಾಗಿ ಎಲ್ಲಾರ ಮುಂದೆ ಮಾಡೋದನ್ನ ಅದನ್ನ ಸುಟ್ಟಾಕ್ಬಿಡೋರಂತೆ. ಇನ್ ಕೆಲವು ಜನಕ್ಕೆ ಗುಂಡಿಯೊಳಗೆ ಹಾಕ್ಬಿಟ್ಟು ಕಲ್ಲು ಹೊಡೆದು ಸಾಯಿಸಾಕಿರೋದು, ನಿಧಾನವಾಗಿ ಏನ್ತಾರೆ ಬೆಂಕಿ ಕಾಯಿಸ್ಬಿಟ್ಟು ನಿಧಾನವಾಗಿ ರೋಸ್ಟ್ ಮಾಡಿ ಸ್ಲೋ ಆಗಿ ಏನ್ ಮಾಡೋದು ಅವ್ರನ್ನ ಸಾಯಿಸೋದಂತೆ. ಈ ತರ ಎಲ್ಲ ಏನ್ ಮಾಡೋರೇನೆ ಅಲ್ಲಿ ಮಾಡೋರೆ. ಮಕ್ಳುಗಳನ್ನ ತಂದೆ ತಾಯಿಗಳ ಮುಂದೆ ಏನ್ ಮಾಡಿದ್ರು ಕಲ್ಲಿಗೆ ಬಂಡೆಗೆ ಅಪ್ಪಳಿಸ್ಬಿಡೋದು. ಬೈಬಲ್ ಹೇಳ್ತಲ್ಲ ಕೀರ್ತನಲ್ಲಿ ಬಂಡೆಗಳಿಗೆ ತನ್ನ ಮಕ್ಳುಗಳನ್ನ ಅಪ್ಪಳಿಸೋ ಅಂತ ಒಂದು ಅವರು ಭಾಗ್ಯವಂತರು ಅಂತಂದ್ಬಿಟ್ಟು ಆ ತರ ಏನ್ ಮಾಡೋರು ವಾಕ್ಯನ ಉಪಯೋಗಿಸ್ಕೊಂಡು ಬಂಡೆಗೆ ಏನ್ ಮಾಡೋರು ಮಕ್ಳುಗಳಿಗೆ ಅಪ್ಪಳಿಸ್ಬಿಡೋರು. ನೋಡಿ ನಿಮ್ ಮಕ್ಳುಗಳು ಈ ತರ ಸಾಯ್ತಾ ಇದಾರೆ, ನೀವು ಒಪ್ಕೊಂತಿರೋ ಇಲ್ವೋ ಅಂತ ಕೇಳ್ತಾ ಇದ್ರಂತೆ. ಅವ್ರ ತಂದೆ ತಾಯಿಗಳು ಆಯ್ತು ಒಪ್ಕೊಂತೀವಿ ಅಂತಾನೆ ಬಿಟ್ಬಿಡೋರಂತೆ. ಈ ತರ ಎಲ್ಲ ಏನ್ ಮಾಡೋರಂತೆ ಸಿಕ್ಕಾಪಟ್ಟೆ ಏನ್ ಮಾಡೋರು ಹಿಂಸೆ ಕೊಟ್ಟಾರೆ. ಅವಾಗ ಒಬ್ರು ಇದ್ರು ಏನಂತೆ, ಅವ್ರ ಹೆಸರು ಏನಂದ್ರೆ ಸೇಂಟ್ ಡಾಮಿನಿಕ್ ಅಂತ. ಅವ್ರ ಕೆಲ್ಸನೇ ಏನಪ್ಪಾ ಅಂತಂದ್ರೆ ಏನ್ರಿ ದಿನ ಬಂದ್ಬಿಟ್ಟು ಹೆಂಗೆ ಹೊಸ ಅಂತ ರೀತಿಯಲ್ಲಿ ಟಾರ್ಚರ್ ಕೊಡ್ಬೋದು ಅಂತ ಐಡಿಯಾಗಳನ್ನ ಕಂಡಿ ಅಂತ ಕೆಲಸ ಅಂತ ಅವ್ರದ್ದು. ಅಷ್ಟೇ ಕೆಲಸ. ದಿನ ಏನ್ ಮಾಡ್ಬೇಕು ಅವರು ಹೆಂಗೆಲ್ಲ ಟಾರ್ಚರ್ ಕೊಡ್ಬೋದು ಕ್ರಿಶ್ಚಿಯನ್ಸ್ ಅಂದ್ಬಿಟ್ಟು ಇದನ್ನ ಕಂಡಿ ಅಂತ ಕೆಲಸ ಅಂತೆ. ಅದಕ್ಕೆ ಅವ್ರಿಗೆ ಸ್ಪೆಷಲ್ ಆಗಿ ಅವಾರ್ಡ್ ಏನ್ ಮಾಡಿದಂತೆ ಅವ್ರಿಗೆ ಕೊಟ್ಟಿದ್ರಂತೆ. ಅದರ ಸೈಂಟ್ ಅಂದ್ಬಿಟ್ಟು ಅವ್ನಿಗೆ ಇಟ್ರಂತೆ. ಮಾಡಂತ ಕೆಲಸ ಎಂತ ಕೆಲಸ ನೋಡಿರ್ತೀನಿ. ಅವ್ರಿಗೆ ಸೈಂಟ್ ಅಂತ ಬೇರೆ ಹೆಸರು. ಏನಂತ ಮಾಡೋರು ಏನ್ರಿ ಅದಕ್ಕೆ ದಿನ ಹೆಂಗೆ ಟಾರ್ಚರ್ ಕೊಡ್ಬೋದು ಮನುಷ್ಯನ್ಗೆ ಸೆನ್ಸಿಟಿವ್ ಪಾರ್ಟ್ಸ್ ಗಳಿಗೆ ಸೂಕ್ಷ್ಮವಿರೋಂಥ ಅಂಗಗಳಿಗೆ ಯಾವ ರೀತಿ ವೇದನೆ ಕೊಡ್ಬೋದು ಆ ವೇದನೆಗಳು ಕೊಟ್ಟು ಮನುಷ್ಯನ್ಗೆ ಏನ್ರಿ ಇವ್ರು ಹೇಳೋದನ್ನ ಕೇಳೋದಕ್ಕೆ ಹೆಂಗ್ ಮಾಡ್ಬೋದು ಅಂತ ಇವ್ನಿಗೆ ಕಂಡುಹಿಡಿತಾ ಇದ್ರಂತೆ. ಹಿಂಗೆ ಸೂಕ್ಷ್ಮವಾಗಿರೋಂಥ ಒಂದು ಅಂಗಗಳಿಗೆ ಮಾಡೋದು ಭಯಂಕರ ಹಿಂಸೆ ಕೊಡೋದು. ನಮ್ಮ ದೇಹಗಳ ಜಾಯಿಂಟ್ ಇದೆ ನೋಡಿರ್ತೀವಿ, ಇಲ್ಲೆಲ್ಲ ಜಾಯಿಂಟ್ಗಳು ನೋಡ್ತೀರಿ. ಈ ಜಾಯಿಂಟ್ಗಳೆಲ್ಲ ಏನ್ ಮಾಡ್ಬಿಡೋದು ಎಲ್ಲ ಎಳೆದು ಬಿಡೋದಂತೆ. ಅವರ ಬದುಕಿರ್ತಾನೆ ಮನುಷ್ಯ ಜಾಯಿಂಟ್ ಕಂಡು ಎಳೆದ್ಬಿಟ್ಟು ಬಿಟ್ಬಿಡೋದು ಮನುಷ್ಯನ ಜೀವಂತವಾಗಿ. ಯೋಚನೆ ಮಾಡ್ರಿ ಹೆಂಗಿರ್ತಾರೆ.
ನಮ್ಮ ಮೂಳೆಗಳನ್ನ ಈ ಸಾಕೆಟ್ಟಿನ ಕಿತ್ಬಿಟ್ಟು ಬಿಟ್ಬಿಟ್ರೆ ಹೆಂಗಿರ್ತಾರೆ ಯೋಚನೆ ಮಾಡಿರ್ತೀನಿ. ಫ್ರಾಕ್ಚರ್ ಆದ್ರೆ ಹೆಂಗಿರ್ತಾರೆ, ಏನ್ ಹಿಂಸೆ ರೀ ಅಂತೀನಿ. ಈ ತರ ಏನ್ ಮಾಡೋರಂತ ಅಲ್ಲಿ ಮಾಡಂತೆ, ನರಗಳನ್ನ ಕಿತ್ತಾಕ್ಬಿಡೋರಂತೆ. ಕಿತ್ತಾಕ್ಬಿಟ್ಟು ಏನಂತಾರೆ, ಸುಳ್ಳು ಬಿಟ್ಬಿಡೋರಂತೆ, ಚರ್ಮಾನ್ ಸುಳ್ಳು ಬಿಡೋರಂತೆ. ಏನ ಜೀವಂತವಾಗಿರ್ಬೇಕಾದ್ರೆ ಕಣ್ಣು ಗುಡ್ಡೆ ಏನ್ ಮಾಡೋರಂತೆ, ಕಿತ್ತಾಕ್ಬಿಡಂತೆ. ಹಲ್ಲು ಕಿತ್ತಾಕ್ಬಿಡೋದು, ನಾಲ್ಗೆ ಕಿತ್ತಾಕ್ಬಿಡೋದು ಏನ್ರಿ. ಆಮೇಲೆ ಬಾಯಿಗಳಿಗೆ ಗನ್ ಪೌಡರ್ ಹಾಕ್ಬಿಟ್ಟು ತುಂಬಿಸ್ಬಿಟ್ಟು ಏನ್ ಮಾಡೋರಂತೆ, ಬ್ಲಾಸ್ಟ್ ಮಾಡ್ಬಿಡೋರಂತೆ. ಇಲ್ಲ ಅಂತಂದ್ರೆ ಬಿಸಿ ಬಿಸಿ ಟಾರ್ ಏನ್ರಿ ಕಾಯಿಸ್ಬಿಟ್ಟು ಕಿವಿಯಲ್ಲಿ, ಮೂಗಲ್ಲಿ ಅಲ್ವರ ಬಾಯಿನಲ್ಲಿ ಏನ್ ಮಾಡ್ಬಿಡ್ರಂತೆ, ಅದನ್ನ ಊದ್ಬಿಡೋರಂತೆ ಅಲ್ವರ. ಏನ್ರಿ ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟರೆ ಅಂದ್ರೆ, ಇವೆಲ್ಲ ಚಿತ್ರಹಿಂಸೆ ಕೊಡ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಡಾಕ್ಟರ್ ಇರ್ತಾ ಇದ್ದಂತೆ. ಆ ಡಾಕ್ಟರ್ ಕೆಲಸ ಏನು ಅಂದ್ರೆ, ಇವ್ರಿಗೆ ಜೀವ ಎಲ್ಲಿ ಹೋಗ್ತದೋ ಅದನ್ನ ನೋಡ್ಕೊಡೋದು ಯಾರ ಕೆಲಸ ಅಂತೆ, ಡಾಕ್ಟರ್ ಕೆಲಸ ಅಂತ. ಯಾವಾಗ ಜೀವ ಹೋಗ್ತದೋ ಅಂತ ಗೊತ್ತಾಗಿದ ತಕ್ಷಣ ಡಾಕ್ಟರ್ ಹೇಳ್ಬಿಡ್ತಾನೆ, ಸಾಕು ನಿಲ್ಸ್ಬಿಡಿ ಅಂತ ಹೇಳ್ತಾರಂತೆ. ಆ ಬಿಟ್ಬಿಡೋದಂತೆ. ತಿರ್ಗಾ ವಾಪಸ್ ಏನ್ ಮಾಡೋದು, ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿ ಸುಧಾರಿಸ್ಕೊಂಡ್ ಬಂದ್ಮೇಲೆ ತಿರ್ಗಾ ವಾಪಸ್ ಏನ್ ಮಾಡೋದಂತೆ, ಇದನ್ನ ಶುರು ಮಾಡ್ತಾರಂತೆ ಅದರ. ಇದೆಲ್ಲ ಕ್ರಿಶ್ಚಿಯನ್ಸ್ಗೆ ಏನ್ ಮಾಡಿರೋದು ಅಲ್ಲಿ ಮಾಡಿರೋಂಥದ್ದವ್ರ. ಏನ್ರಿ ದೇಹನ ಜೀವಂತವಾಗಿ ಇರ್ಬೇಕಾದ್ರೆ ಪೀಸ್ ಮಾಡಿ ಬಿಟ್ಬಿಡೋರು, ಜೀವಂತವಾಗಿ ಬಿಟ್ಬಿಡೋರು, ಕೈ ಕಾಲಗಳನ್ನ ಕಟ್ ಮಾಡ್ಬಿಡೋದು ಏನ್ರಿ. ಆಮೇಲೆ ಏನ್ ಮಾಡೋದಂತೆ, ಲೆಡ್ ಇತ್ತು ಗೊತ್ತಾ, ಲೆಡ್ಗೆ ಹೇಳ್ತಾರೆ ಸೀಸಾ ಅಂತ ಹೇಳ್ತಾರೆ ಮೋಸ್ಟ್ಲಿ ಕನ್ನಡದಲ್ಲಿ. ಈ ಲೆಡ್ನ ಕಾಯಿಸ್ಬಿಟ್ಟು ಏನ್ ಮಾಡೋಣ ಅಂತಂದ್ರೆ, ಕಣ್ಣು ಮೇಲೆ ಮಾಡೋಂತ ಅದನ್ನ ಊದ್ ಬಿಡೋಂತೆ. ನಾಲ್ಗೆನ ಸೀಳ್ಬಿಡೋರಂತೆ ಏನ್ರಿ. ಬಿಸಿ ಕಬ್ಬಣದ ಒಂದ್ ಸಲಕ್ಕೆ ಕಾಯಿಸ್ಬಿಟ್ಟು ಏನ್ ಮಾಡೋರು ಗೊತ್ತಾ, ದೇಹದಲ್ಲಿ ಎಲ್ಲಾ ಕಡೆ ಏನ್ ಮಾಡೋದಂತೆ, ತೂಯ್ದು ಬಿಡೋರಂತೆ ಅದರ. ಆಮೇಲೆ ಮೇಲ್ಗಡೆಯಿಂದ ತಳ್ಬಿಡೋದು, ಕೆಳಗಡೆ ಏನ್ ಮಾಡೋದು, ಮುಳ್ಳಿಂದ ಒಂದು ಇದಿರ್ತಾವಂತೆ ಬೆಡ್ ಅಲ್ಲ, ಫುಲ್ಲು ಆಣಿಗಳಿಂದ ಹಾಕ್ಬಿಟ್ಟು ಒಂದು ಬೆಡ್ ಇಟ್ಬಿಟ್ಟು ಆದ್ಮೇಲೆ ಬಿಟ್ಬಿಡೋದು. ಕ್ರಿಶ್ಚಿಯನ್ಸ್ ಮೇಲಿಂದ ತಳ್ಬಿಡೋದಂತೆ. ತಳದವಾಗ ಯೋಚನೆ ಮಾಡಿ ಏನಾಯ್ತಾರೆ, ಮನುಷ್ಯನ್ ಮೈಯೆಲ್ಲ ಚುಚ್ಕೊಂಡ್ರೆ ಮೈಯೆಲ್ಲ ಪಂಚರ್ ಆಗ್ಬಿಡೋದ್ರಿ. ಆಮೇಲೆ ಕೆಲವೊಂದ್ಸತಿ ಏನ್ ಮಾಡೋರು ಅಂತಂದ್ರೆ ಏನ್ರಿ, ಈ ಕೈ ಹಿಂಗೆ ನೋಡಿತೀನಿ, ಈ ಕೈನ ಏನ್ ಮಾಡೋರು ಹಿಂಗೆ ಉಲ್ಟಾ ಹಿಂದಕ್ಕೆ ಕಟ್ಬಿಟ್ಟು ಹಿಂದಕ್ಕೆ ಎಂತ ಕೈ ಕಟ್ಬಿಡೋರಂತೆ. ಕೈ ಕಟ್ಬಿಟ್ಟು ಈ ಹಿಂದಕ್ಕೆ ಹಗ್ಗ ಹಾಕ್ಬಿಟ್ಟು ನೋಡಿ, ಹಿಂದಕ್ಕೆ ಹಗ್ಗ ಹಾಕ್ಬಿಟ್ಟು ಮಾಡಿದ್ರೆ ಇದ್ ಎತ್ತದಂತೆ ಕೈನ. ಯೋಚನೆ ಮಾಡಿ, ಹಿಂದಕ್ಕೆ ಕೈ ತಿರ್ಸ್ಬಿಟ್ಟು ಆ ಕೈನ ಇಟ್ಕೊಂಡು ಮೇಡೆ ಎತ್ತಾರೆ, ಏನಾಯ್ತಾರೆ ಇವೆಲ್ಲ ಏನಂತಾರೆ ಈ ಮೂಳೆಗಳು ಹಂಗೆ ಡಿಸ್ಲೊಕೇಟ್ ಆಗ್ಬಿಟ್ಟು ಮನುಷ್ಯ ಏನಾಗ್ಬಿಡ್ತಾರೆ ಹಿಂಗೆ ಮೇಲೆ ಉಲ್ಟಾ ಪಲ್ಟಾ ನೇತಾಗಕ್ಕೆ ಶುರು ಮಾಡ್ತಾರೆ. ಇದು ಆಗಿದ್ಮೇಲೆ ಕಾಲಿಗೆ ತೂಕದ್ದು ಒಂದು ಮಣ್ಣಿನ ಬ್ಯಾಗ್ ಕಟ್ಬಿಡೋದಂತೆ. ಕಟ್ಬಿಟ್ಟು ಮನುಷ್ಯನ್ಗೆ ಏನ್ ಮಾಡೋದು, ಹಿಂಗೆ ಜೋರಾಗಿ ಹಿಂಗೆ ಎಳ್ದ್ ಬಿಡೋದಂತೆ. ಹಿಂಗೆ ಎಳ್ದ್ ಬಿಟ್ಟವಾಗ ಮನುಷ್ಯನ ದೇಹದಲ್ಲಿ ಏನಾಗ್ತಲ್ರಿ, ಎಲ್ಲಾ ಕಡೆ ಎಲ್ಲೆಲ್ಲಿ ಇತ್ತು ಜಾಯಿಂಟ್ಗಳೆಲ್ಲ ಎಲ್ಲ ಟೋಟಲ್ಗೆ ಡಿಸ್ಮೆಂಟ್ಲ್ ಆಗ್ಬಿಡೋದ್ರಿ. ಏನ್ರಿ ರೋಲರ್ಗೆ ಕಟ್ಬಿಡೋರಂತೆ. ಆ ಕಡೆ ಈ ಕಡೆ ರೋಲರ್ ಕಟ್ಬಿಟ್ಟು ಮನುಷ್ಯನ್ ಏನ್ ಮಾಡೋದು, ಅರ್ಧಕ್ಕರ್ಧ ಸೀಳ್ಬಿಡೋದು ಭಾಗನ. ಇವೆಲ್ಲ ಏನ್ ಮಾಡೋರು ಅಂತಂದ್ರೆ, ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ ಏನ್ ಮಾಡೋರಂತೆ ಮಾಡೋಂತ, ತಲೆಗೆ ಸುತ್ತಿ ಹೊಡಿಯೋದಂತೆ. ಏನ್ರಿ ಸುತ್ತಿ ಹೊಡಿಯೋದು, ಗಡ್ಪಾರೆ ಹೊಡಿಯೋದು ಅದರ. ಏನ್ರಿ ಅವ್ನ ಮುಂದೆನೆ ಅವ್ನ ದೇಹನ ಅರ್ಧಕ್ಕರ್ಧ ಏನ್ ಮಾಡೋದಂತೆ ಕಟ್ ಮಾಡಕ್ ಬಿಡೋರಂತೆ ಅಲ್ರ. ಈ ತರ ಏನ್ ಮಾಡೋರು ಅಂತಂದ್ರೆ ಏನ್ರಿ ಕ್ರಿಶ್ಚಿಯನ್ಸ್ ಮಾಡಿರೋದು ಅದರ. ಅದಕ್ಕೆ ಇವೆಲ್ಲ ಮಾಡ್ಬೇಕಾರೆ ಏನ್ ಮಾಡೋರು ಅಂತಂದ್ರೆ, ಇವೆಲ್ಲ ಜನಗಳಿಗೆ, ಹೊರಗಡೆ ಜನಗಳಿಗೆ ಗೊತ್ತಾಗ್ಲಿ ಅಂತ ಏನ್ ಮಾಡೋರು ಅಂದ್ರೆ ಇದನ್ನ ಪೇಂಟಿಂಗ್ ಮಾಡೋರು ಅಂತ ನೋಡ್ರಿ. ಪೇಂಟಿಂಗ್ಸ್ ಎಲ್ಲ ಮಾಡ್ಬಿಟ್ಟು ಬ್ಯೂಟಿಫುಲ್ ಆಗಿ, ಆ ಕಾಲದಲ್ಲಿ ಇವಾಗೆಲ್ಲ ಬ್ಯಾನರ್ಗಳಿದೆ ನೋಡಿ, ಆ ಕಾಲದಲ್ಲಿ ಬರೀ ಪೇಂಟಿಂಗ್ಗೆ ದೊಡ್ಡ ಬ್ಯಾನರ್ಗಳು ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಆಚ್ಕೊಡ ಎಲ್ಲಾರ್ಗು ನೋಡ್ಸೋರಂತೆ. ಇದೇ ನರ್ಕ ನೋಡ್ರಿ. ದೇವ್ರು ಏನ್ ಮಾಡಿದಾರೆ, ನಿಮ್ ಕೈ ಪಾಪ ಮಾಡಿದ್ರೆ ಕೈನೇ ಮಾಡಿ ನೀವು ಕತ್ತರ್ಸಾಕ್ತಾರೆ ನೋಡ್ರಿ ಅಂತೀರಿ. ಕಣ್ಣು ಕಿತ್ತಾಕಿ, ಕಾಲನ್ನ ಕತ್ತರಿಸಿ ಅಂತ ಹೇಳೋರಲ್ಲ. ಹಂಗಾರೆ ನೀವು ಕತ್ತರಿಸ್ಕೊಂಡ್ಬಿಟ್ರೆ ಓಕೆ, ಇಲ್ಲ ದೇವರೇ ಕತ್ತರಿಸ್ಬಿಡ್ತಾರೆ ಅಂದ್ಬಿಟ್ಟು ಏನ್ ಮಾಡೋರು ಅಂತಾರೆ, ಆಗ್ಲಿ ಅಲ್ಲಿ ಹುಳ ಸಾಯೋದಿಲ್ಲ, ಅಗ್ನಿ ಆರೋದಿಲ್ಲ ಅಂತ ಅಂದ್ಬಿಟ್ಟೆಲ್ಲ ನೋಡ್ಬಿಟ್ಟು ಇವ್ರು ಕೊಡಂತ ಎಲ್ಲಾ ಟಾರ್ಚರ್ಗಳನ್ನ ಪೇಂಟಿಂಗ್ ಮಾಡ್ಬಿಟ್ಟು ಪಬ್ಲಿಕ್ ಅಲ್ಲಿ ಡಿಸ್ಪ್ಲೇ ಮಾಡೋರು ನೋಡ್ರಿ ಅಂತೀನಿ. ರೋಡಲ್ಲಿ ಹೋಗ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ನೋಡ್ತಿರಲ್ಲ, ಆ ಕಡೆ ಏನ್ ಮಾಡೋಂತ ರೋಡಲ್ಲಿ ಎಲ್ಲಾ ಕಡೆ ಹಾಕ್ಬಿಟ್ಟು ಜನಗಳಿಗೆ ಭಯ ಪಡಿಸೋರು, ನೋಡಿ ಇದು ನರ್ಕ. ಇಲ್ಲಿ ನಿಮ್ಗೆ ಹಿಂಸೆ ಪಡೋದಿಲ್ದಿರ ದೇವ್ರ ಪರಲೋಕದಲ್ಲಿ ಇನ್ನ ಭಯಂಕರವಾಗಿ ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ಅವಾಗೆ ನರ್ಕ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟ್ ಏನಾಗಿರೋದು ಬಂದಿರೋದು ಅವಾಗ. ಅವಾಗ ದೇವ್ರ ಮಕ್ಳುಗಳು, ಎಷ್ಟೋ ಭಕ್ತರುಗಳು ದೇವರಿಗೆ ವಿಧೇಯರಾಗಿ ಎಷ್ಟು ಹಾಡುಗಳು ಆಳಿದಾರೆ ಗೊತ್ತಾ, ಎಷ್ಟು ಹಾಡುಗಳಾಗಿ ಏನ್ರಿ ಜೀವಂತವಾಗಿರ್ಬೇಕ. ಏನ್ರಿ ಹಸಿದಾಗಿರೋಂಥ ಸಿಂಹಗಳಿಗೆ ಏನ್ ಮಾಡೋದನ್ನ ಅವ್ರಿಗೆ ಬಲಿ ಕೊಟ್ಬಿಡೋರಂತೆ ಅಲ್ರ. ಜೀವಂತವಾಗಿರೋ ಪ್ರಾಣಿಗಳಿಗೆ ಮಾಡೋದು ಬಿಟ್ಬಿಡೋರಂತೆ ಅಲ್ರ. ಯೋಚನೆ ಮಾಡಿರ್ತೀನಿ, ಆ ಪ್ರಾಣಿಗಳು ಅವ್ರ ಅಪ್ಪ ಅಮ್ಮನ ಮುಂದೆ ಮಕ್ಳುಗಳ ಮುಂದೆ ತಂದೆ ತಾಯಿಗಳನ್ನ ಸೀಳಿ ತಿನ್ಬೇಕಾರೆ ನೋಡಿ ಇವ್ರು ಹಾಸ್ಯ ಮಾಡಿ ಏನ್ ಮಾಡೋದು, ಸಂತೋಷ ಪಡೋರಂತೆ. ಇವೆಲ್ಲ ಯಾರು ಮಾಡಿರೋದು, ಕ್ರಿಶ್ಚಿಯನ್ಸ್ಗೆ ಮಾಡಿರೋದು. ಅದಕ್ಕೆ ಹೇಳ್ತಲ್ಲ, ದಾನಿಯಲ್ ಓದಿಂತೀನಿ ಇವಾಗ. ಅಲ್ಲಿ ದಾನಿಯಲ್ 7ನೇ ಅಧ್ಯಾಯದಲ್ಲಿ 25 ಓದಿಂತೀನಿ. ಡ್ಯಾನಿಯಲ್ 7 chapter 25 ಓದಿ. ದಾನಿಯಲ್ 7ನೇ ಅಧ್ಯಾಯ 25ನೇ ವಚನ ಓದಿ.
ಪರಾತ್ಪರನಿಗೆ ವಿರುದ್ಧವಾಗಿ ಹ ಕೊಚ್ಚಿಕೊಂಡು ನೋಡ್ರ, ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು, ಅದಕ್ಕೆ ಬಾಯಿ ಇತ್ತಲ್ಲ, ಎಂತ ಬಾಯಿ, ಬಡಾಯಿ ಕೊಚ್ಕೊಂಡಂತ ಬಾಯಿ. ಕೆಲವು ಜನ ಹೇಳ್ತಾರೆ ವಟ 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 ಅಂತ ಹೇಳ್ತಾರೆ, ಸುಮ್ನೆ ಇರಲ್ಲ. ಈ ತರ ಬಡಾಯಿ ಕೊಚ್ಕೊಂಡಂತ ಬಾಯಿ ಅಂತ ಇಲ್ದಿರೋದೆಲ್ಲ ಹೇಳ್ತಾನೆ ಇರೋದು, ಬೈಬಲ್ ಇಲ್ದಿರೋದೆಲ್ಲ ಹೇಳ್ತಾನೆ ಇರೋದು. ಹೇಳಿ 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 ಜನಗಳಿಗೆ ಏನಾಗ್ಬಿಡ್ತದೆ, ಕೇಳಿ 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 ಇದೇ ಸತ್ಯ ಅನ್ಸ್ಬಿಡ್ತಾರೆ. ಹಂಗಾಗೋಯ್ತದೆ. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು, ಆಮೇಲೆ ಏನ್ರಿ ಎಂತ ಕಣ್ಣಂತೆ, ಮನುಷ್ಯನ್ಗಿರಂತ ಕಣ್ಣು. ಕಣ್ಣು ಅಂದ್ರೆ ಏನ್ ನೋಡ್ತೀರಿ? ಜ್ಞಾನ, ಬುದ್ಧಿ, ತಿಳುವಳಿಕೆ. ಮನುಷ್ಯನಿಗಿರಂತ ಕಣ್ಣು ಅಂದ್ರೆ ಲೌಕಿಕವಂತ ಜ್ಞಾನ. ಅವರ ದೇವ್ರ ಮಕ್ಳಿಗೆ ಲೌಕಿಕವಂತ ಜ್ಞಾನ ಇರಬಾರ್ದು. ದೇವ್ರ ಜ್ಞಾನ, ಮೇಲಿಂದ ಬರುವಂತ ಜ್ಞಾನ ಏನಾಗಿರ್ಬೇಕು? ಶುದ್ಧವಾದದ್ದು, ಸಮಾಧಾನದವಾದದ್ದು, ಅಂತದಿರ್ಬೇಕು ಜ್ಞಾನ. ಅದೇ ಬಿಟ್ಬಿಟ್ಟು ಇವ್ರು ಮಾಡಿದ್ರು ನೋಡ್ರಿ ಅಂತೀನಿ ಎಲ್ಲ ಲೌಕಿಕವಂತ ಜ್ಞಾನ. ಇವತ್ತು ಕೂಡ ಪೋಪ್ ಮಾಡಿರೋದು ಸತ್ಯ, ಇವೆಲ್ಲ ಕೆಟ್ಟ ಕೆಲಸ ಮಾಡೋರು ಅಂತಂದ್ಬಿಟ್ಟು ಎಲ್ಲಾ ಜಗತ್ತು ಎಲ್ಲರಿಗೂ ಚೆನ್ನಾಗ್ ಗೊತ್ತು. ಇವತ್ತು ನಮ್ಮ ಇಂಗ್ಲೆಂಡ್ ಅಲ್ಲಿ ಇರುವಂತ ಬೈಬಲ್ ಸೊಸೈಟಿ ಇದೇ, ದಟ್ ವಾಸ್ ದ ಒನ್ಸ್ ಟಾರ್ಚರ್ ರೂಮ್ ಫಾರ್ ಕ್ರಿಶ್ಚಿಯನ್ಸ್. ಅದರ ನೀವು ಬೇಕಾದ್ರೆ ಡಿಸ್ಕವರಿ ಚಾನಲ್ ತೆಗೆದು ನೋಡ್ರಿ ಅಂತೀನಿ. ಇವತ್ತಿರಂತ ಬೈಬಲ್ ಸೊಸೈಟಿ ಗೊತ್ತಾ ಇಂಗ್ಲೆಂಡ್ ಅಲ್ಲಿ, ಆ ಬೈಬಲ್ ಸೊಸೈಟಿಗೆ ಹೋಗಿ ನೋಡ್ರಿ ಅಂತೀನಿ, ನೀವು ಡಿಸ್ಕವರಿ ಚಾನಲ್ ಹುಡುಕ್ರಿ ಸಿಗ್ತದೆ. ಏನ್ರಿ ಅಲ್ಲಿ ಮೇಡೆ ಇರೋಂತ ಎಲ್ಲ ಟಾರ್ಚರ್ ಎಕ್ವಿಪ್ಮೆಂಟ್ಸ್ ಇವತ್ತು ಕೂಡ ಪ್ರಿಸರ್ವ್ ಇಟ್ಟಾರಂತಲ್ಲಿ. ಅದರ ಏನು ಅಂತಂದ್ರೆ ಅದನ್ನ ಬೈಬಲ್ ಸೊಸೈಟಿ ಕನ್ವರ್ಟ್ ಮಾಡ್ಬಿಟ್ಟಾರ ಅಲ್ಲಿ. ಅದರ ಜನಗಳಿಗೆಲ್ಲ ಗೊತ್ತು ಮಾಡೋದು ತಪ್ಪು ಅಂತ, ಆದ್ರೂ ಕೂಡ ಯಾರಪ್ಪ ಮಾತಾಡ್ತಾರ ವಿರೋಧವಾಗಿ? ಯಾರು ಇಲ್ಲ. ಎಲ್ಲಾರು ಏನ್ ಮಾಡ್ಬಿಟ್ಟಾರಲ್ಲ, ಎಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ. ಅದರ ಅದಕ್ಕೆ ಎಂತ ಜ್ಞಾನ ಅಂತೆ, ಏನು ಇಂಟೆಲಿಜೆಂಟ್ ಆಗಿ ಮಾಡೋರು ಅಂತೀರಿ ಏನ್ರಿ? ಏನ್ ಜ್ಞಾನ ಅಂತ ಅಂದ್ಬಿಟ್ರು ಅವರು? ಮನುಷ್ಯನ್ಗಿರಂತ ಕಣ್ಣು, ಲೌಕಿಕವಂತ ಜ್ಞಾನ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡೇ ಇಲ್ಲ ನೋಡ್ರಿ ಅಂತೀನಿ ಅವರು. ಎಲ್ಲರೂ ಗೊತ್ತು, ಆದ್ರೆ ಸಾಕ್ಷಿ ಇಲ್ಲ. ಅಲ್ಲರ ಅದೇ ನೋಡಿ ಏನ್ ಹೇಳ್ತಾರೆ, ಓದಿ. ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡು ಬಂದ್ರೆ ಮುಂದಕ್ಕೆ ಓದಿ. ನೆಕ್ಸ್ಟ್, ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ನೋಡ್ರ, ಕಟ್ಟಳೆಯ ಪ್ರಮಾಣಗಳನ್ನು, ಧರ್ಮ ವಿಧಿ, ಬೈಬಲ್ನೇ ಚೇಂಜ್ ಮಾಡಾಕ್ಬಿಟ್ರು ನೋಡ್ತೀನಿ. ಅದಕ್ಕೆ ನೀವು ಇಷ್ಟು ದಿನ ಪಾಠ ಕೇಳಿದ್ರೆ ಗೊತ್ತಾ, ಎಷ್ಟು ದಿನ ಕೇಳಿದ್ರ ನೀವು ಯೋಚನೆ ಮಾಡಿರ್ತೀರ, 4-5 ತಿಂಗಳು ಎಷ್ಟು ಪಾಠ ಕೇಳಿದಾರ, ವಾರ ವಾರ 3-4 ಸಬ್ಜೆಕ್ಟು ನಿಮ್ಗೆಲ್ಲ ನೋಡ್ಸಿರೋದು ಏನಪ್ಪ? ನೋಡ್ಸಿದ್ರೆ ಸತ್ಯವೇದಲ್ಲಿರುವಂತ ಸತ್ಯಾಂಶಗಳು ನಿಮ್ಗೆ ಮಾಡಿ ನೋಡ್ಸಿದ್ರಿ. ಅದ್ರ ನೀವೇ ನೋಡ್ರಿ, ನೀವೇ ಜಡ್ಜ್ ಮಾಡಿ, ನೀವೇ ತೀರ್ಪು ಮಾಡಿ ಅಂತೀನಿ. ಅದ್ರ ಇಷ್ಟು ದಿನ ಕೇಳಿರೋದಕ್ಕೂ ಅದ್ರ ಇವಾಗ ಕೇಳ್ತಾ ಇರೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲೋ? ಅದರ ನನ್ಗೆ ಗೊತ್ತಿರಂಗೆ ಅಜಗಜಾಂತರ ಏನಾಗಿದೆ, ವ್ಯತ್ಯಾಸ ಇದೆ. ಅದರ ಎಷ್ಟೋ ಅಂತ ಅಮೂಲ್ಯವಾಗಿಂತ ಸತ್ಯಗಳು ರಹಸ್ಯವಾಗಿ ಏನಾಗಿದೆ ಅಲ್ಲ, ಕಂಪ್ಲೀಟ್ ಆಗಿ ಅಡಗಿಸಲ್ಪಟ್ಟಿದೆ. ಈ ಸತ್ಯಗಳನ್ನ ಯಾರು ಏನ್ ಮಾಡೋದಿಲ್ಲ, ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಗೊತ್ತಾ? ಜನಗಳು ಸುಳ್ಳ ಕೇಳಿ 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 ಸುಳ್ಳೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಇದನ್ನ ಹೋಗಿ ಹೇಳಿದ್ರೆ ಯಾರು ಏನ್ ಮಾಡಲ್ಲ, ಜನಗಳು ಕೇಳ್ದ ರೀತಿಯಲ್ಲಿ ಏನ್ ಮಾಡಾಕ್ಬಿಟ್ಟಾರೆ. ಅದಕ್ಕೆ ಹೇಳ್ತಾರಲ್ಲ, ಕಟ್ಟಳೆಗಳು ಪ್ರಮಾಣಗಳನ್ನ ಬದಲಾವಣೆ ಮಾಡಿ ಏನ್ ಮಾಡ್ತಂತಲ್ಲಿ ಮನಸ್ಸು ಮಾಡೋರು. ಆಮೇಲೆ ನೆಕ್ಸ್ಟ್ ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ನೋಡ್ರ, ಅವನ ಕೈವಶವಾಗಿರ್ತಂತೆ. ಎಷ್ಟು ವರ್ಷ, ಎಷ್ಟು ಕಾಲ ಇರ್ತಂತೆ? 1 ಕಾಲ, 2 ಕಾಲ, ಅರ್ಧ ಕಾಲ. ದೇವ್ರು ಅವ್ರ ಕೈನ ಏನ್ ಮಾಡ್ತಂತೆ, ಇವ್ರ ಕೈಲಿ 3.5 ಕಾಲಕ್ಕೆ ಒಪ್ಪಿಸ್ಕೊಡ್ತಾರಂತೆ. 1 ಕಾಲ, 2 ಕಾಲ, ಅರ್ಧ ಕಾಲ. ಎಷ್ಟಾಯ್ತು? 3.5 ಕಾಲ. ಅದರ ಸೊ ಏನಪ್ಪ ಇದು 3.5 ಕಾಲ ಟೈಮ್ಸ್. 3.5 ಟೈಮ್ಸ್ ಅಂದ್ರೆ ಏನು ಅಂದ್ರೆ ಆಕ್ಚುಲಿ ಏನ್ರಿ ಟೈಮ್ಸ್ ಅಂತಾರೆ ಬೈಬಲ್ ಅಲ್ಲಿ ಇಯರ್. ಸೊ 3.5 ಕಾಲ ಅಂತಾರೆ 3.5 ವರ್ಷ. ಅವರ 3.5 ವರ್ಷ ಅಂತಂದ್ರೆ ಏನರ್ಥ? ಬೈಬಲ್ ಅಲ್ಲಿ ಏನ್ ಮಾಡಕ್ ಇವಾಗ ಅರ್ಥನ ಹುಡುಕ್ಬೇಕು. ಬೈಬಲ್ ಡಿಕ್ಷನರಿ. ನಮ್ಮ ಒಂದು ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ಹುಡುಕ್ರೆ ಸಿಗ್ತಾರ? ಇದು ಸಿಕ್ಕಲ್ಲ. ಬೈಬಲ್ ಕ್ಯಾಲೆಂಡರ್ ಹುಡುಕ್ಬೇಕು. ಓದಿಂತೀನಿ. ಎಲ್ಲಿ? ಪ್ರಕಟಣೆ 12ನೇ ಅಧ್ಯಾಯ 6ನೇ ವಚನ. ಪಟೇಲ್ ಬದರ್ ಓದಿ. ಪ್ರಕಟಣೆ 12:6. ಅನಿತಾ ಅಷ್ಟು ಓದಿ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಬರ್ಕೊಳ್ಳಿ ಇದೆಲ್ಲ ನೋಡ್ರಿ. ಆ ಸ್ತ್ರೀಗೆ ಪೋಷಣೆ ಆಗ್ಬೇಕು ಅಂತ ಎಷ್ಟು ದಿವಸಗಳು ಒಪ್ಪಿಸ್ಕೊಟ್ಟಿದ್ರು ಅಂತಂದ್ರೆ 1260 ದಿವಸಗಳು ಅಂತ ಹೇಳ್ತಾರೆ. ಕರೆಕ್ಟಾ? ನೋಡಿ, ಇದೇ ಸಮಯನ ವರ್ಷಗಳ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ, ಆಮೇಲೆ ತಿಂಗಳ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ, ಆಮೇಲೆ ದಿವಸಗಳ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ 1260 ದಿವಸಗಳು ಅಂತ ನೋಡ್ತೀರಿ. ಕರೆಕ್ಟಾ? ಆಮೇಲೆ ಇದ್ರಲ್ಲೇ 14ನೇ ವಚನ ಓದಿ ಸಿಸ್ಟರ್. 14th ವರ್ಷ ಓದಿ. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು.
ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ನೋಡ್ರ ಎಷ್ಟ್ ಕಾಲ ಅಂತೆ? ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ. ಇದೇ ಕಾಲಗಳ ಬಗ್ಗೆ ದಾನಿಯೇಲ್ ಬಂದಿದ್ದು. ಸೊ ಟೋಟಲ್ ಎಷ್ಟಾಯ್ತು? 3.5 ಕಾಲ. ಬರ್ಕೊಳ್ಳಿ, 1260 ದಿವಸಗಳ ಲೆಕ್ಕದಲ್ಲಿ ಹೇಳಿದ್ರು. ಇದೇ ವರ್ಷದ ಲೆಕ್ಕದಲ್ಲಿ ಹೇಳ್ಬೇಕಾರೆ 3.5 ಕಾಲ ಅಂತ ಹೇಳ್ತಾರೆ, 3.5 ವರ್ಷ ಅಂತ ಹೇಳ್ತಾರೆ. ಇದೇ ಸಮಯನ ಮಾಸದ ಎಣಿಕೆಯಲ್ಲಿ ಹೇಳ್ಬೇಕಾರೆ 42 ತಿಂಗಳು ಅಂತ ಹೇಳ್ತಾರೆ. ಪ್ರಕಟಣೆ 13:5. ಪ್ರಕಟಣೆ 13ನೇ ಅಧ್ಯಾಯ 5ನೇ ವಚನ. ಬಡಾಯಿ ಮಾತುಗಳನ್ನು, ದೂಷಣೆ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು. ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತ್ತು. ವೆರಿ ಗುಡ್. ಅದರ ಸೊ 42 ತಿಂಗಳು, ಅದರ 42 ಮಂತ್ಸ್. ಇವಾಗ ಈ 3 ಒಂದೇ ಸಮಯ ಅಂತ ನಾವು ಹೆಂಗ್ ಲೆಕ್ಕ ಹಾಕ್ಬೋದು ಅಂತಂದ್ರೆ ಏನಿಲ್ಲ, ಸಿಂಪಲ್ ನೋಡ್ರಿ ಅಂತೀರಿ. ಇವಾಗ 3.5 ವರ್ಷ ಇದೆಯಾ, 42 ತಿಂಗಳೇನಾಗಿದೆ ಇದೆ, ಕರೆಕ್ಟಾ? ಆಮೇಲೆ 1260 ದಿವಸ ಅಂತಿದೆ. ಇವಾಗ ಏನ್ ಮಾಡಿ ಅಂದ್ರೆ 1260 ದಿವಸನ 42 ತಿಂಗಳಲ್ಲಿ ಡಿವೈಡ್ ಮಾಡಿ ಎಷ್ಟು ಬರ್ತದೆ ನೋಡಿ. 1260 ಏನ್ರಿ ಡೇಸ್ ಡಿವೈಡೆಡ್ ಬೈ 42 ಮಂತ್ಸ್ ಮಾಡಿ ಎಷ್ಟು ಬಂತು? ಎಷ್ಟು ಬಂತು? ಏನಪ್ಪಾ ಯಾರು ಲೆಕ್ಕ ಆಗ್ತಾ ಇಲ್ವಾ? 31 ಬರುತ್ತೆ ಬ್ರದರ್. ನೋಡಿ ಕರೆಕ್ಟಾಗಿ ಎಷ್ಟು ಬಂತು? 30. 1260 ಡಿವೈಡೆಡ್ ಬೈ 42 ಮಾಡಿದ್ರೆ ಎಷ್ಟು ಬಂತು? 30. ಅದರ ಅದೇನಂದ್ರೆ ಒಂದು ತಿಂಗಳಲ್ಲಿ 30 ದಿವಸ ಇದೆ ಅಂತ ಬಂತು. ಕರೆಕ್ಟಾ? ಇದು ಬಿಬ್ಲಿಕಲ್ ಕ್ಯಾಲೆಂಡರ್. ಬಿಬ್ಲಿಕಲ್ ಕ್ಯಾಲೆಂಡರ್ ಅಲ್ಲಿ ಒಂದು ತಿಂಗಳಲ್ಲಿ 30 ದಿವಸ ಇದೆ. ಸರಿ, ಒಂದು ವರ್ಷಕ್ಕೆ ಎಷ್ಟು ತಿಂಗಳಿದೆ? 12 ತಿಂಗಳು. ಬೈಬಲ್ ಇದೆ ಅಲ್ವಾ? ಅಲ್ಲ, ಒಂದು ವರ್ಷಕ್ಕೆ ಎಷ್ಟು ತಿಂಗಳಿದೆ? 12 ತಿಂಗಳು. ಇವಾಗ ನೀವೇನ್ ಮಾಡ್ತೀರಿ? ಇವಾಗ 30 ದಿವಸ ಇಂಟು 12 ತಿಂಗಳು ಮಾಡಿ ಎಷ್ಟು ಬಂತು? 360. ಕರೆಕ್ಟಾ? ಇದು ಬಿಬ್ಲಿಕಲ್ ಕ್ಯಾಲೆಂಡರ್. ಒಂದು ವರ್ಷಕ್ಕೆ ಬೈಬಲ್ ಅಲ್ಲಿ ಇರೋದು 365 ದಿವಸ ಅಲ್ಲ, 360 ದಿವಸಗಳು. ಓಕೆನ್ರಾ? ಇವಾಗ ಈ 360 ದಿವಸಗಳನ್ನ 3.5 ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿ ಎಷ್ಟು ಬಂತು ನೋಡಿ. 360 ಇಂಟು 3.5 years ಮಾಡಿ ಎಷ್ಟಾಯ್ತು? 360 ಇಂಟು 3.5 ಮಾಡಿ. ಕರೆಕ್ಟ್. 1260 ಡೇಸ್. ಹಂಗಾರೆ ಎಲ್ಲ ಒಂದೇ ಏನ್ರಿ? 42 ತಿಂಗಳು ಅಂದ್ರೂ ಒಂದೇ, 3.5 ವರ್ಷ ಅಂದ್ರೂ ಒಂದೇ, ಅಥವಾ 1260 ದಿವಸಗಳು ಒಂದೇ. ಏನಿಲ್ಲ, 42 ತಿಂಗಳು ಇಂಟು 30 ಮಾಡಿ ಎಷ್ಟಾಯ್ತು ನೋಡಿ. ಒಂದ್ ತಿಂಗಳಲ್ಲಿ 30 ದಿವಸ, 42 ತಿಂಗಳಾಯ್ತು. 42 ಮಂತ್ಸ್ ಇಂಟು 30 ಡೇಸ್ ಮಾಡಿ ಎಷ್ಟಾಯ್ತು? 42 ಇಂಟು 30 ಮಾಡಿ 1240. ಹಂಗಂದ್ರೆ ಎಲ್ಲ ಒಂದೇ ಟೈಮ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಓಕೆನ್ರಾ? ಸರಿ, ಇವಾಗ ನೀವೇನ್ ಮಾಡಿ ಅಂತಂದ್ರೆ ಇವಾಗ ನಾವೇನ್ ಮಾಡ್ಬೇಕು, ಇದು ದಾನಿಯೇಲ್ ಹೇಳ್ತಾರೆ ಇವ್ರನ್ನ ಅವ್ರ ಕೈಲಿ ಕಾಲಗಳು ಅರ್ಧ ಕಾಲಕ್ಕೆ ಕೈಗೆ ಒಪ್ಪಿಸ್ಕೊಡ್ತಾರೆ ಅಂತಂದ್ರು. ಪರಾತ್ಪರನ ಭಕ್ತರನ್ನ ಸವಿಸೋದಿಕ್ಕೆ ಇಷ್ಟು ಕಾಲ ಅವ್ರ ಕೈಲಿ ಒಪ್ಪಿಸ್ಕೊಡ್ತಾರೆ ಅಂದ್ರು. ಅಲ್ಲ, ಹಂಗಂದ್ರೆ ಏನಿದು 3.5 ಕಾಲ ಅಂದ್ರೆ ಏನರ್ಥ ಅಂತ ನಾವೇನ್ ಮಾಡ್ಬೇಕು ನೋಡ್ಬೇಕು. ಏನಪ್ಪಾ ಇದು 3.5 ಕಾಲ ಅಂತಂದ್ರೆ ಏನ್ರಿ? ಅದ್ರಲ್ಲಿ 1260 ದಿವಸಗಳು ಅಂತ ಬಂತು. ಕರೆಕ್ಟಾ? ಇದೊಂದು ಪ್ರಾಫಸಿ, ಪ್ರವಾದನೆ ಮಾತು. ಇವಾಗ ನೀವ್ ಹೇಳ್ರಿ, ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. 1 ವರ್ಷ. ಎಷ್ಟು ವರ್ಷ? 1 ವರ್ಷ. 1 ವರ್ಷ. ಕರೆಕ್ಟಾ? 1 ವರ್ಷ. ರವಿ ಬ್ರದರ್ ಕರೆಕ್ಟಾ? ಪ್ರವಾದಿಗೆ ಒಂದ್ ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. ಓಕೆ, ರವಿ ಬ್ರದರ್ ಪ್ರವಾದಿಗೆ 1 ವರ್ಷ ಬ್ರದರ್. ಓಕೆ, ಸುಪ್ರೀತ್ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. ಓಕೆ, ಸುಪ್ರೀತ್ ಬ್ರದರ್ ಇದೀರಾ? ಬಸವರಾಜ್ ಬ್ರದರ್ ಇದೀರಾ? ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? ಪ್ರವಾದಿಗೆ ಒಂದ್ ದಿನ ಅಂದ್ರೆ ಎಷ್ಟು ವರ್ಷ?
ಒಂದು ವರ್ಷ ಬ್ರದರ್. ಸರಿ, ಬೈಬಲ್ ಎಲ್ಲಿದೆ? ಒಂದ್ಸರಿ 40 ಪ್ರವಾದಿಗೆ ಒಂದೇ ದಿನ ಅಂದ್ರೆ ಎಷ್ಟು ವರ್ಷ? ಎಲ್ಲಿದೆ ಬೈಬಲ್ ಅಲ್ಲಿ? 1 ವರ್ಷ ಅಂತ ಬೈಬಲ್ ಎಲ್ಲಿದೆ? ಎಜ್ಕೇಲ 4:8 ವಚನದಲ್ಲಿದೆ. ಎಜ್ಕೇಲಲ್ಲಿದೆ. ಓದಿ, ಎಜೆಕಿಯಲ್ 4:6 ಓದಿ. ಎಜೆಕಿಯಲ್ 4ನೇ ಅಧ್ಯಾಯ 6ನೇ ವಚನ ಓದಿ. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೆವು. ನೋಡ್ರ, ವರ್ಷ ಒಂದನ್ನು ಏನ್ರಿ 1 ದಿನದ ಮೇರೆಗೆ, 1 ದಿನವನ್ನೇನ್ರಿ 1 ವರ್ಷದ ಮೇರೆಗೆ ನಿನ್ಗೆ ಗೊತ್ತು ಮಾಡಿದೀನಿ ಅಂತ ಹೇಳ್ತಾರೆ. ಹಂಗಾರೆ ಪ್ರವಾದಿಗೆ 1 ದಿನ ಅಂದ್ರೆ 1 ವರ್ಷ, ಕರೆಕ್ಟಾ? ಹಂಗಾರೆ ಏನ್ ಮಾಡ್ತೀವಿ ದಾನಿಯಲ್ಲಿ 1260 ದಿವಸಗಳು ಅಂತ ನೋಡ್ತೀರಿ. ಹಂಗಾರೆ ನಾವೇನ್ ಮಾಡ್ಬೇಕು? 1260 ದಿವಸಗಳು ಅಂತಂದ್ರೆ ಆಕ್ಚುಲಿ ಅದೇನ್ರಿ 1260 ವರ್ಷಗಳು, ಕರೆಕ್ಟಾ? ಹಂಗಾರೆ ಪ್ರವಾದಿಗೆ ಹೇಳ್ತಾರದ್ ಏನಪ್ಪ ಮೀನಿಂಗ್ ಅಂತಂದ್ರೆ, ಇವ್ರನ್ನ ದೇವರು ಅಂತ್ಯಕ್ರಿಸ್ತ ಕೈಲಿ ಒಪ್ಪಿಸ್ಕೊಡೋದು 3.5 ವರ್ಷ ಲಿಟ್ರಲ್ ಅಲ್ಲ ಏನ್ರಿ, ಅದು 1260 ದಿವಸಗಳನ್ನ ನೋಡಿಸ್ತದೆ. ಪ್ರವಾದಿಗೆ 1260 ದಿವಸಗಳು ಅಂತಂದ್ರೆ ಅದು 1260 ವರ್ಷಗಳು. ಹಂಗಾರೆ ಇದು ಎಲ್ಲಿ ಆರಂಭ ಆಯ್ತು, ಎಲ್ಲಿ ಅಂತ್ಯ ಆಯ್ತು? ನಾವೇನ್ ಮಾಡೋಕೆ ಇವಾಗ ನಾವ್ ಅದನ್ನ ಲೆಕ್ಕ ಹಾಕ್ಬೇಕು. ಅದನ್ನ ನಾವೇನ್ ಮಾಡೋಣ, ಇವಾಗ ನಾವ್ ನೋಡೋಣ ಎಲ್ಲಿ ಅಂತ್ಯ ಆಯ್ತು, ಎಲ್ಲ ಆರಂಭ ಆಯ್ತು ಅಂತ ನೋಡ್ಬೇಕಾರೆ ಅದಕ್ಕೆ ಬೈಬಲ್ ಕ್ಲೂ ಇದೆ. ಏನ್ ಕ್ಲೂ ಅಂತ ಹೇಳ್ತಾರೆ? ದಾನಿಯಲ್ 7ನೇ ಅಧ್ಯಾಯ ಅಂತಂದ್ರು ಏನ್ರಿ, ಆ ನಡುವೆ 10 ಕೊಂಬುಗಳ ನಡುವೆ ಒಂದು ವಿಲಕ್ಷಣವಾಗಿರೋಂಥ ಕೊಂಬು ಬಂತಂತೆ. ಇದು ಬೆಳೀತಾ ಇರ್ಬೇಕಾದ್ರೆ ಬೇರ್ ಸಮೇತ 3 ಕೊಂಬುಗಳನ್ನ ಕಿತ್ತಾಕದ್ರಂತೆ. ಹಂಗಾದ್ರೆ ನಾವೇನ್ ನೋಡ್ಬೇಕು, ಈ 3 ಕೊಂಬುಗಳು ಯಾವಾಗ ಬಿತ್ತು ಬೇರ್ ಸಮೇತ ಅಂತ ನೋಡ್ಬೇಕು. ಅವಾಗ ಬಿದ್ದಿದ್ರ ಟೈಮ್ ಮೇಲೆ ಈ ಪೇಪರ್ಸಿ ಫುಲ್ ಪವರ್ಗೆ ಏನಾಗಿದ್ದು ಬಂದಿದ್ದು. ಹಂಗಾರೆ ಈ 3 ಕೊಂಬುಗಳು ಹೆರೊಳ್ಳಿ, ಈಸ್ಟರ್ನ್ ಎಕ್ಸಾರ್ಕೇಟ್, ಆಸ್ಟರ್ ಗಾಡ್ಸ್ ಅಂತ ಎಂಪೈರ್ ಬಿದ್ದಿದ್ದು ಹಿಸ್ಟ್ರಿಯಲ್ಲಿ ತೆಗೆದ್ರೆ ಎಷ್ಟನೇ ಇಸ್ವಿ ಅಂತಂದ್ರೆ 539ನೇ ಕ್ರಿಸ್ತ ಶಕ, 539 AD. ಅದರ ಆ 539 ADಯಲ್ಲಿ ಈ 3 ಕೊಂಬುಗಳು ಬಿತ್ತು. ಆಂಟಿ ಕ್ರೈಸ್ಟ್ ಫುಲ್ ಪವರ್ ಬಂದಿದ್ದೆ ಯಾವಾಗ ಅಂದ್ರೆ 539 ನಲ್ಲಿ. ಇವಾಗ ನಾವೇನ್ ಮಾಡ್ಬೇಕು, 539 ಇಂದ ಹಿಡ್ದು 1260 ಇಯರ್ಸ್ ಏನ್ ಮಾಡ್ಬೇಕು, ಇವಾಗ ಸೇರಿಸ್ಬೇಕು, ಆಡ್ ಮಾಡ್ಬೇಕು, ಕೂಡಿಸ್ಬೇಕು. 539ನೇ ಕ್ರಿಸ್ತ ಶಕ ಇಂದ ಹಿಡ್ದು 1260 ವರ್ಷಗಳನ್ನ ಕೂಡಿಸ್ಬೇಕು. ಕೂಡಿಸಿದ್ರೆ ನಮ್ಗೆ ಎಲ್ಲಿಗೆ ಬರ್ತಾರೆ ಇಸ್ವಿ? ಕೂಡಿಸ್ ನೋಡಿ, ಎಲ್ಲಿಗೆ ಬರ್ತಾರೆ ನೋಡಿ? 1791. 1799. 1799. ಆ 1799 ನಲ್ಲೇ ಪೇಪಸಿ ಪೀರಿಯಡ್ ಎಂಡ್ ಆಯ್ತು. ಅಂದ್ರೆ ಪೇಪಸಿ ಆಳ್ವಿಕೆ 1260 ವರ್ಷಗಳು ಅಥವಾ 3.5 ಕಾಲ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಏನ್ರಿ 539ನೇ ಕ್ರಿಸ್ತ ಶಕ ಇಂದ ಹಿಡ್ದು 1799 ಇಸ್ವಿವರೆಗೂ ಪೇಪಸಿ ಏನ್ ಮಾಡಿದ್ರೆ ಭೂಲೋಕದಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅದಕ್ಕೆ ಪೇಪಸಿ ಅಂತ ಹೇಳಿದ್ರೆ ನಾವೇನಂತ ಹೇಳೋದು, ಅದು ಒಂದು ವ್ಯಕ್ತಿ ಅಲ್ಲ. ಆಂಟಿ ಕ್ರೈಸ್ಟ್ ಅಂದ್ರೆ ಅಂತ್ಯಕ್ರಿಸ್ತ ಏನ್ರಿ ಒಬ್ಬ ವ್ಯಕ್ತಿ ಅಲ್ಲ, ಅದೇನ್ರಿ ಒಂದು ಸಿಸ್ಟಮ್. ಯಾಕಂದ್ರೆ 1260 ವರ್ಷಗಳು ಒಬ್ಬ ವ್ಯಕ್ತಿ ಖಂಡಿತವಾಗಿ ಆಳ್ವಿಕೆ ಮಾಡಕ್ ಸಾಧ್ಯ ಇಲ್ಲ. ಇದು ಆಳ್ವಿಕೆ ಮಾಡೋದು ಒಂದೇ ಸಿಸ್ಟಮ್, ಪೇಪಸಿ ಸಿಸ್ಟಮ್. ಯೋಚನೆ ಮಾಡಿ, 1260 ಇಯರ್ಸ್, 1260 ವರ್ಷಗಳು ಬೈಬಲ್ ಇರ್ಲಾರೆ. ಬೈಬಲ್ ಟೋಟಲ್ ಆಗಿ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗಿದೆ ಅಲ್ಲಿ ಇತ್ತು. ಅವಾಗ ಏನ್ರಿ ಬೈಬಲ್ ಮುಟ್ಟಂಗೆ ಇರಲ್ಲ. ಅದಕ್ಕೆ ಹೇಳ್ತಾರಲ್ಲ, ನಾವೇನ್ ನೋಡ್ತೀರಿ, ದೇವರ 2 ಸಾಕ್ಷಿಗಳು ಗೋಣಿ ಬಟ್ಟೆಯನ್ನು ತೊಟ್ಕೊಂಡು ಏನ್ ಮಾಡ್ತಾರೆ ದೇವ್ರಿಗೆ ಅಲ್ಲಿ ಆರಾಧನೆ ಮಾಡ್ತಾ ಅಂತ ಹೇಳ್ತಾರಲ್ವ. ಹಂಗ್ರೆ ಮೀನಿಂಗ್ ದೇವ್ರಿಗೆ ಸಾಕ್ಷಿ ಕೊಡ್ತಂತ ಹೇಳಿ ಮೀನಿಂಗ್ ದೇವ್ರು ಏನೋ ಪೇಪರ್ಸ್ ಇರೋ ಟೈಮಲ್ಲಿ ದೇವ್ರಿಗಂತ ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಹೆಂಗಿತ್ತಂತೆ, ಅದಕ್ಕೆ ಬೆಲೆನೇ ಇಲ್ಲ ರೀ. ಒಳ್ಳೆ ಏನ್ರಿ ಒಂದು ದೂಸಿಯಲ್ಲಿ ಒಂದು ಧೂಳಲ್ಲಿ ಬಿದ್ದಂತ ರೀತಿಯಲ್ಲಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಪೇಪರ್ಸಿಯ ಟೈಮ್, ಪೇಪರ್ಸಿ ಆಳ್ವಿಕೆ ಮಾಡೋದು 539ನೇ ಕ್ರಿಸ್ತ ಶಕ ಇಂದ ಹಿಡಿದು 1799 ಕ್ರಿಸ್ತ ಶಕದವರೆಗೂ. ಸರಿ, 1799ನೇ ಇಸ್ವಿಲಿ ಏನಾಯ್ತು ಅಂತದು ಪೇಪರ್ಸ್ ಇದು ಮುಖ್ಯವಾಗಿರಂತ ಪವರ್ ಎಂಡ್ ಆಯ್ತು. ಹೆಂಗ್ ಎಂಡ್ ಆಯ್ತು?
ಅಂತ ನೋಡ್ಬೇಕಾರೆ 1799 ನೆಪೋಲಿಯನ್ ಬೋನಾಪಾರ್ಟ್ ಅಂತ ಇರ್ತಾರೆ. ಕೇಳಿದ್ರೆ ಎಲ್ಲರೂ ನೆಪೋಲಿಯನ್ ಬೋನಾಪಾರ್ಟ್ ಬಗ್ಗೆ? ಫ್ರೆಂಚ್ ರೆವಲ್ಯೂಷನ್ ಅವಾಗ ನಡೀತು. ಅದರ ನಾವು ಆಲ್ರೆಡಿ ನಿಮ್ಗೆ ಅನೇಕ ಕ್ಲಾಸ್ಗಳಲ್ಲಿ ಹೇಳಿದಿರಿ. ಇನ್ನು ಮುಂದಕ್ಕೆ ಬರೋ ಕ್ಲಾಸಲ್ಲಿ ಕೂಡ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀರಿ. ಫ್ರೆಂಚ್ ರೆವಲ್ಯೂಷನ್ ಅಂತ ಶುರು ಆಯ್ತು ಯಾವಾಗ? 1799 ಆ ಫ್ರೆಂಚ್ ರೆವಲ್ಯೂಷನ್ ಶುರು ಮಾಡ್ಬೇಕಾದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳ್ತಾರೆ. ಅವಾಗ ಪೋಪ್ ಕೂಡ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳ್ತಾನೆ. ಪೋಪ್ ಏನ್ ಹೇಳ್ತಾನೆ? ನಾನು ಕಟ್ಟಲ್ಲ ಟ್ಯಾಕ್ಸ್, ನಾನೇ ಕಟ್ಬೇಕು, ನೀವೆಲ್ಲ ನನಗ್ ಕೊಡ್ರಿ ಅಂತ ಅಂದ್ಬಿಟ್ಟು ನಾನೇ ನಿಮ್ಗೆ ಕೊಡೋದು ಅಂತ ಮಾಡ್ತಾನೆ. ಪೋಪ್ ರಾಜ ಅಲ್ವಾ? ಇಷ್ಟ ಬಂದ ರಾಜನ ಅಭಿಷೇಕ ಮಾಡೋನು, ಇಷ್ಟ ಬಂದ ರಾಜನ ಅವನು ಇಳಿಸ್ಬಿಡೋನು, ಇಷ್ಟ ಬಂದ ರಾಜನ ಪಟ್ಟಾಭಿಷೇಕ ಮಾಡೋನಲ್ವಾ? ಇವನ್ ಬಂದ್ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಹೇಳ್ತಾ ಅಂದ್ರೆ ಅದೆಲ್ಲ ಆಗಲ್ಲ, ಟ್ಯಾಕ್ಸ್ ಕಟ್ಲೇಬೇಕು ಅಂತ ಹೇಳ್ತಾನೆ. ಇವನ್ ಏನ್ ಮಾಡ್ತಾನೆ ಅವಾಗ ಇರಂತ ಪೋಪ್ ಪಯಾ 6 ಅಂತ ಹೇಳ್ತಾರೆ, ಅವ್ರು ನಾನು ಕಟ್ಟಲ್ಲ ಅಂತ ಹೇಳ್ತಾರೆ. ಅವ್ನು ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನೆ? ಸೀದಾ ಹೋಗ್ಬಿಟ್ಟು ಪೋಪ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಅರೆಸ್ಟ್ ಮಾಡ್ಬಿಟ್ಟು ಎಲ್ಲಾರ ಮುಂದೆ ಕೈಗಳಿಗೆ ಬೇಡಿ ಹಾಕ್ಬಿಡ್ತಾರೆ. ಹಿಂಗೆ ಬೇಡಿ ಹಾಕ್ಬಿಟ್ಟು ಕೈ ಹಿಂದೆ ತಿರ್ಸ್ಬಿಟ್ಟು ಬೇಡಿ ಹಾಕ್ಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡ್ಬಿಡ್ತಾನೆ. ಇಲ್ಲಿ ಫ್ರಾನ್ಸ್ ಅಲ್ಲಿ ಜೈಲಿಂದ ಜೈಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ನೋಡಿ. ಕೊನೆಯಲ್ಲಿ ಪೋಪ್ ಜೈಲಲ್ಲಿ ಸತ್ತೋಗ್ಬಿಡ್ತಾನೆ. ಆವಾಗ ಜನಗಳಿಗೆ ಹೆಂಗ್ ಗೊತ್ತಾಗ್ಬಿಡ್ತದೆ? ಓ, ಪೋಪ್ ಹೇಳಿದ್ದೆಲ್ಲ ಸುಳ್ಳು. ಪೋಪ್ ಏನ್ ಹೇಳ್ತದೆ? ಇಷ್ಟ ದಿನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಶಾಪಗಳಿದೆ, ಹಿಂಗ ಅಂದ್ರೆ ಮುಗ್ದೋಯ್ತು, ಎಲ್ಲ ಭಸ್ಮ ಆಗೋಯ್ತೀರಾ. ರೈಟ್ ಹ್ಯಾಂಡ್ ಅಲ್ಲಿ ಆಶೀರ್ವಾದಗಳಿದೆ. ಅಷ್ಟು ಮೂಢನಂಬಿಕೆಗಳಿತ್ತು ಆ ಜನಗಳಿಗೆ. ಆ ಕಾಲದಲ್ಲಿ ಇರ್ಲಿಲ್ವಾ ಹೇಳ್ರೆ? ಆ ಕಾಲದಲ್ಲಿ ಇತ್ತು. ಇಂಡಿಯಾದಲ್ಲಿ ಒಂಥರ ಮೂಢನಂಬಿಕೆ ಇತ್ತು, ಆ ತರ ಆ ಜಗತ್ತಲ್ಲಿ ಆ ಕಾಲದಲ್ಲಿ ಯುರೋಪಲ್ಲಿ ಅಂತ ಒಂದು ಮೂಢನಂಬಿಕೆಗಳಿತ್ತು. ದೇವ್ರು ಒಂದು ಅಡ್ಡ ಬಿದ್ದಿ ಏನ್ ಮಾಡೋರು ಕೇಳ್ಬಿಡೋರು ನೋಡ್ತೀನಿ. ಅದರ ದೇವ್ರ ಮನುಷ್ಯಗಳಿಗೆ ಇಷ್ಟೊಂದು ಮರ್ಯಾದೆ ಕೊಡೋರಂತೆ ಪೋಪ್ಗೆ. ಅದಕ್ಕೆ ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ಪೋಪ್ ಕೈ ಹಿಡಿದ್ಬಿಟ್ಟು ಬೇಲಿ ಹಾಕ್ಬಿಟ್ಟು ಮೆರವಣಿಗೆ ಮಾಡ್ಬಿಡ್ತಾರೋ, ಪೋಪ್ ಹೇಳಿದ್ದೆಲ್ಲ ಸುಳ್ಳು ಅಂತ ಜನಗಳಿಗೆ ಏನಾಗ್ಬಿಡ್ತಾರೆ? ಗೊತ್ತಾಗ್ಬಿಡ್ತಾರೆ. ಆವಾಗ ಪೋಪ್ ಯಾವಾಗ ಸತ್ತೋಗ್ಬಿಟ್ರೋ, ಓ ಪೇಪಸಿ ಎಲ್ಲ ಹೇಳಿದ್ದೆಲ್ಲ ಸುಳ್ಳಪ್ಪ, ಪೋಪ್ಗೆ ಆತರ ಪವರೇ ಇಲ್ಲ, ನಮ್ಮನ್ನು ಸುಮ್ಮನೆ ಏನ್ ಮಾಡ್ಬಿಟ್ರು, ಸುಳ್ಳು ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ಜನಗಳಿಗೆ ಏನಾಯ್ತು ಆವಾಗ ಗೊತ್ತಾಗ ಶುರು ಆಯ್ತು. ಅವಾಗಿಂದ ನೆಕ್ಸ್ಟ್ 1799 ಎಲ್ಲಾ ಕಡೆ ಬೈಬಲ್ ಸೊಸೈಟಿ ಏನಾಗಿದೆಯೇ ಬರೋದಕ್ಕೆ ಶುರು ಆಯ್ತು. ಅದಕ್ಕೆ ಪೇಪಸಿ ಪೀರಿಯಡ್ ಏನಾಯ್ತು ಅವಾಗ ಎಂಡ್ ಆಯ್ತು. ಅವಾಗಿಂದ ಬೈಬಲ್ ಏನ್ ಮಾಡಿದ್ರು? ಟ್ರಾನ್ಸ್ಲೇಷನ್ ಮಾಡಕ್ಕೆ ಏನ್ ಮಾಡೋದಂತೆ ಅಲ್ಲಿ ಶುರು ಮಾಡಿದ್ರಂತೆ. ನೋಡ್ರಿ, ಬೈಬಲ್ ಹೊರಗಡೆ ಬರಕ್ ಶುರು ಆಯ್ತು ಅಂತೀನಿ. ಸತ್ಯ ಅಡಗಿತ್ತು, ಸತ್ಯ ಮಾಡ್ತೀವಿ ಹೊರಗಡೆ ಬರಕ್ಕೆ ಅದಕ್ಕೆ ಶುರು ಆಯ್ತು. ಆ ಕಾಲದಲ್ಲಿ ಏನ್ರಿ ರಿಫಾರ್ಮೇಶನ್ ಅಂತ ಶುರು ಮಾಡಿದ್ರು. ನಾವು ಹೇಳೋದಲ್ಲ, ಮಾರ್ಟಿನ್ ಲೂಥರು, ವಿಲಿಯಂ ಟೆಂಡಲ್, ಅನೇಕ ಭಕ್ತರುಗಳೇನಾಗಿದ್ದು, ಜಾನ್ ನಾಸೋ, ಜಾನ್ ಕ್ಯಾಲ್ವಿನ್, ಅದರ ಇವರೆಲ್ಲ ಏನಾಗಿದ್ರು ಇವರೆಲ್ಲ ಏನ್ ಮಾಡಿದ್ರು? ರಿಫಾರ್ಮೇಶನ್ ಅಂತ ಶುರು ಮಾಡಿದ್ರು. ಅದರ ವಿಲಿಯಂ ಟೆಂಡಲ್ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಶ್ರೀಮಂತ ವ್ಯಕ್ತಿ, ತನಗಿರಂತ ಆಸ್ತಿ ಎಲ್ಲ ಮಾರ್ಬಿಟ್ಟು ಬೈಬಲ್ನ ಜರ್ಮನಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಪ್ರಿಂಟಿಂಗ್ ಮಾಡಿ ಒಂದು ಹಡಗಲ್ಲಿ ಏನ್ ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ ಅಂತೀನಿ. ದೊಡ್ಡ ಶಿಪ್ ನ ತಗೊಂಡು ಅವ್ರು ಕಳಿಸ್ತಾ ಇರ್ತಾರೆ. ಪೋಪ್ಗೆ ಇದು ಗೊತ್ತಾಗಿದ ತಕ್ಷಣ ಪೋಪ್ ಏನ್ ಮಾಡ್ತಾನೆ ಅಂದ್ರೆ ದುಡ್ಡು ಕೊಟ್ಟಿ ಪೋಪ್ ಫುಲ್ ಶಿಪ್ ನ ಕೊಂಡ್ಕೊಂಡ್ಬಿಡ್ತಾನೆ ವಿತ್ ಬೈಬಲ್. ಕೊಂಡ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಶಿಪ್ ನ ದಡಗ್ ತಂದ್ಬಿಟ್ಟು ವಿಲಿಯಂ ಟೆಂಡಲ್ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದು ಒಂದ್ ಕಂಬಕ್ಕೆ ಕಟ್ಬಿಟ್ಟು ಆ ಶಿಪ್ ಅಲ್ಲಿರೋಂತ ಎಲ್ಲಾ ಬೈಬಲ್ ಅಂತ ತಂದ್ಬಿಟ್ಟು ವಿಲಿಯಂ ಟೆಂಡಲ್ ಸುತ್ತಲೂ ಇಟ್ಬಿಟ್ಟು ಆ ಬೈಬಲ್ಗೆ ಬೆಂಕಿ ಹಚ್ಬಿಟ್ಟು ಆ ಬೈಬಲ್ ಬೆಂಕಿ ಉರಿತರ ಬೆಂಕಿಯಲ್ಲೇ ವಿಲಿಯಂ ಟೆಂಡಲ್ ನ ಜೀವಂತವಾಗಿ ಸಾಯ್ಸಾಕ್ಬಿಡ್ತಾರೆ ಪೋಪ್. ಅವಾಗ ಎಲ್ಲಿ ವಿಲಿಯಂ ಟೆಂಡಲ್ ಒಂದು ಪ್ರೇಯರ್ ಮಾಡ್ತಾನೆ. ಏನಂತ ಪ್ರೇಯರ್ ಮಾಡ್ತಾನೆ ಗೊತ್ತಾ? ದೇವರೇ ದಯವಿಟ್ಟು ರಾಜನ ಕಣ್ಣ ತೆರಿ, ಅದರ ಇಷ್ಟೊಂದು ಅನ್ಯಾಯ ನಡೀತಾ ಇದೆ, ಅವನ್ ಕಣ್ಣ ತೆರಿ, ದೇವ್ರೆ ಅವನ್ ಸಹಾಯ ಮಾಡೋ ಅಂತ ಕೇಳ್ಕೊಂತಾರೆ. ದೇವರು ವಿಲಿಯಂ ಟೆಂಡಲ್ ಪ್ರಾರ್ಥನೆ ಕೇಳ್ತಾರೆ. ಯಾವಾಗ ಗೊತ್ತಾ? 1611 ಕಿಂಗ್ ಜೇಮ್ಸ್ ರಾಜ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜರ ಕಣ್ಣ ಏನ್ ಮಾಡ್ತಾರೆ ಗೊತ್ತಾ? ದೇವರು ತೆರೀತಾರೆ. ಹೆಂಗ್ ಗೊತ್ತಾ ತೆರೀತಾರೆ? ಈ ಕತೆ ಕೇಳ್ರೆ ಎಷ್ಟು ಚೆನ್ನಾಗಿದೆ. ನಮ್ಮ ಹತ್ರ KJV ಬೈಬಲ್ ಇದೆ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಬಂದಿತ್ತ ಫಸ್ಟ್ ಬೈಬಲ್ ಕಿಂಗ್ ಜೇಮ್ಸ್ ವರ್ಷನ್. ಯಾವ ತರ ಯೋಚನೆ ಮಾಡಿದ್ರೆ ಆ ಬೈಬಲ್ಗೆ ಏನಕ್ಕೆ ಹೆಸರು ಕೊಟ್ಟಿದ್ರೆ ಅಂತ ನೀವು ಪ್ರತಿಯೊಂದು ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ತಗೊಂಡ್ರೆ ಅದ್ರಲ್ಲಿ ಬರ್ದಿರ್ತಾರೆ, ಏನೋ ವಿತ್ ಕಮಾಂಡ್ ಆಫ್ ದ ಮೋಸ್ಟ್ ಹೈ ಮೆಜೆಸ್ಟಿ ಕಿಂಗ್ ಜೇಮ್ಸ್ ಅಪಾಯಿಂಟೆಡ್ ಟ್ರಾನ್ಸ್ಲೇಟರ್ಸ್ ಟು ರೈಟ್ ದಿಸ್ ಬೈಬಲ್ ಇನ್ 1611 ಅಂತ ಹೇಳ್ತಾರೆ. 1611 ಇಸ್ವಿಯಲ್ಲಿ ಈ ಬೈಬಲ್ ಬಂತು ಅಂತ ಹೇಳ್ತಾರೆ. ಹೆಂಗ್ ಬಂತು ಅಂತ ನೋಡ್ಬೇಕಾರೆ ಏನ್ರಿ ಇದು ಹೆಂಗಪ್ಪ ಬಂತು ಈ ಬೈಬಲ್ ಅಂತಂದ್ರೆ, ಆ ಕಾಲದಲ್ಲಿ ಈ ಕಿಂಗ್ ಜೇಮ್ಸ್ ರಾಜ ಏನ್ ಮಾಡ್ತಾನೆ, ಒಬ್ಬ ಹುಡುಗಿನ ಮದುವೆ ಮಾಡ್ಕೊಂಡಿರ್ತಾನೆ. ಯಾರನ್ನ ಮದುವೆ ಮಾಡ್ಕೊಂಡಿರ್ತಾರೆ? ಪೋಪ್ ತಂಗಿನ ಮದುವೆ ಮಾಡ್ಕೊಂಡಿರ್ತಾನೆ. ಪೋಪ್ ತಂಗಿನ ಮದುವೆ ಮಾಡ್ಕೊಂಡು ಇವಮ್ಮ ಭಾರಿ ಆಟ ಆಡಿಸ್ತಿರ್ತಾರೆ ಗಂಡನ್ಗೆ, ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ನೀನ್ ಏನಾರ ಹೇಳಿ ಮಾತು ಕೇಳಿದ್ರೆ ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ, ಪೋಪ್ ಕೇಳ್ಬಿಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಇವ್ನು ಎಷ್ಟೋ ನೋಡ್ತಾನೆ, ಏನ್ ಮಾಡಿದ್ರು ಇವ್ನ ಅಡಿಸೋದಿಕ್ ಆಗೋದಿಲ್ಲ. ಅದಕ್ಕೆ ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ ಹಿಂಗೆಲ್ಲ ನಂಗೆ ಟಾರ್ಚರ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಅವ್ನು ನೋಡ್ತಾನೆ ಪೋಪ್ಗೆ ಏನ್ ವೀಕ್ನೆಸ್ ಅಂತ ನೋಡ್ತಾನೆ. ಪೋಪ್ಗೆ ಏನ್ ವೀಕ್ನೆಸ್? ಬೈಬಲ್ಲೇ ವೀಕ್ನೆಸ್. ಬೈಬಲ್ ಹೊರಗಡೆ ಬಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಪೋಪ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ ರಾಜ, ಎಲ್ಲ ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿದ್ವಾಂಸನ್ ಕರ್ಸ್ಬಿಟ್ಟು ಕೂರಿಸ್ಬಿಟ್ಟು ಬೈಬಲ್ ಬರೀರಿ ಅಂತ ಅಂತಾನೆ.
ಬೈಬಲ್ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು 1611 ಇಸ್ವಿಯಲ್ಲಿ ಈ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಬರ್ತಾರೆ ನೋಡಿ. ನಮ್ಮ ಹತ್ರ ಇದೆ ಗೊತ್ತಾ ಬೈಬಲ್? ಈ ಬೈಬಲ್ ಇಂದಾನೆ ನಿಮ್ಮ ಹತ್ರ ಅಂತ ಕನ್ನಡ ಬೈಬಲ್ ಆಗ್ಲಿ, ತಮಿಳ್ ಬೈಬಲ್ ಆಗ್ಲಿ, ವರ್ಲ್ಡ್ ಅಲ್ಲಿ ಅಂತ ಎಲ್ಲಾ ಬೈಬಲ್ ಟ್ರಾನ್ಸ್ಲೇಷನ್ ಆಗೋದು. ಇದಕ್ಕೇನ ಹೆಸರು? ಕಿಂಗ್ ಜೇಮ್ಸ್ ವರ್ಷನ್ ಅಂತ. ಇದಕ್ಕೆ ಹಿಂಗೆ ಬರೆದಿದ್ದು. ಅದಕ್ಕೆ ವಿಲಿಯಂ ಟೆಂಡಲ್ ಪ್ರಾರ್ಥನೆ, ದೇವರು ರಾಜರನ್ನ ಕಣ್ ತೆರೆದು ಬೈಬಲ್ನ ಬಿಡ್ತಾ ನೋಡ್ತೀರಿ. ಅವಾಗ ಜನಗಳಿಗೆ ಏನಾಯ್ತು ಅಲ್ಲಿ ಬೈಬಲ್ ಅಂತ ಸತ್ಯಗಳೇನಂತ ಅಲ್ಲಿ ಹೊರಗಡೆ ಬೇಕೆ ಶುರು ಆಯ್ತು. ಅದಕ್ಕೆ ಹೇಳ್ತಲ್ಲ, ಎಷ್ಟು ಕೈ ಕೊಟ್ರು, ಎಷ್ಟು ವರ್ಷ ಕೊಟ್ರು? 1060 years ಕೊಟ್ರು. ಅದಕ್ಕೆ ಪೇಪರ್ಸಿ ಏನ್ ಮಾಡಿದ್ರು, ಏನಾಯ್ತು ಅದರ ಇನ್ನ ಫರ್ದರ್ ಡೀಟೇಲ್ಸ್ ಎಲ್ಲಿದೆ? ರೆವಲ್ಯೂಷನ್ 12 chapter, ರೆವಲ್ಯೂಷನ್ 13 chapter. ಅವ್ರ ಮುದ್ರೆ 666 ಮುದ್ರೆ, ತಲೆ ಮೇ ಹೊಡೆಯೋದನ್ನ ಏನು, ಕೈ ಮೇ ಹೊಡೆಯೋದನ್ನ ಏನು ಅಂತಂದ್ಬಿಟ್ಟು ಇದನ್ನೆಲ್ಲ ಏನ್ ಮಾಡೋಣ, ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ನಾವೇನ್ ಮಾಡೋಣ ನೋಡೋಣ. ಅದರ ಸಾಧ್ಯವಾದ್ರೆ ಸಾಟರ್ಡೆ ಇಲ್ಲ ಅಂದ್ರೆ ಸಂಡೇ ಏನ್ ಮಾಡೋಣ, ನಾವು ಇದನ್ನ ಕ್ಲಾಸ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ದೇವರು ಏನ್ರಿ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಿಮ್ಗೇನೋ ಡೌಟ್ಸ್ಗಳಿತ್ತು ಅಂದ್ರೆ ನೀವು ಕ್ಲಾಸ್ನ ಕೇಳ್ಬಿಟ್ಟು ಏನೋ ಡೌಟ್ಸ್ಗಳಿತ್ತು ಅಂದ್ರೆ ಖಂಡಿತವಾಗ ನಾವೇನ್ ಮಾಡೋಣ, ಇದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ಓಕೆನ್ರಾ? ಸರಿ, ಇವಾಗ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ನಮ್ಮ ಮೊದಲಿಂತ ಪ್ರಕಾಶ್ ಬದವರು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಪ್ರಕಾಶ್ ಬದರ್ ಪ್ರೇಯರ್ ಮಾಡ್ತೀರಾ? ಆಯ್ತು, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಉಳ್ಳ ಪರಲೋಕ ತಂದೆಯಾದ ದೇವ್ರೆ, ಈ ಸುಂದರವಾದ ಈ ರಾತ್ರಿ ವೇಳೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೀವಪ್ಪ ತಂದೆ. ಇದುವರೆಗೂ ಸ್ವಾಮಿ ಅನೇಕ ವಿಷಯಗಳನ್ನ, ರಹಸ್ಯಗಳನ್ನ ಅಪ್ಪ, ಆಂಟಿಕ್ರೈಸ್ಟ್ ವಿಶ್ವವಾದಂತ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಅವಂತೆ ನಮಗೆ ಸಹಾಯ ಮಾಡಿದೆ. ಆತನ ಆಳ್ವಿಕೆ, ಆತನ ನಡೆಸುವಿಕೆ ಹೇಗಿತ್ತು ಎಂಬುದಾಗಿ ದೇವರೇ ತಿಳ್ಕೊಳ್ಳುವಂತೆ ನಮಗೆ ಸಹಾಯ ಮಾಡಿದೆ. ನಿಮ್ಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ವಿಷಯಗಳನ್ನ ನಾವು ಕೇಳಿಸ್ಕೊಳ್ಳೋದು ಮಾತ್ರವಾಗಿರದೆ ಇವುಗಳು ಅರ್ಥ ಮಾಡ್ಕೊಂಡು ದೇವರೇ ಇದರೆಲ್ಲ ಪಾಲ್ಗಾರರಾಗದೆ ನಿಜವಾಗಿಯೂ ನಿನ್ನ ಶಿಷ್ಯರಾಗಿ ಕರ್ತನೆ ನಿನ್ನಿಂದ ನಡೀಲಿಕ್ಕೆ ಆಗುವಂತೆ ನಮ್ಗೆ ಸಹಾಯ ಮಾಡು. ಅದೇ ರೀತಿ ಮುಂದಿನ ದಿನಗಳು ಸಹ ಈ ವಿಷಯ ಕುರಿತು ಚರ್ಚೆ ಮಾಡ್ಲಿಕ್ಕಿರುವಾಗ ನಿನ್ನ ಪರಿಶುದ್ಧಾತ್ಮನ ಕೊಟ್ಟು ತಂದೆ ನೀನು ನಡೆಸೆಂಬುದಾಗಿ ಬೇಡ್ಕೊಳ್ಳುತ್ತಾ ಕೇಳಿಸ್ಕೊಂಡಂತೆಲ್ಲ ಕರ್ತನೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ತಂದೆ. ನಿನ್ನ ಮಹಿಮೆ ಒಂದೆಂದು ಪ್ರಾರ್ಥಿಸ್ಕೊಳ್ತಾ ಈ ಪ್ರಾರ್ಥನೆ ರಕ್ಷಕನಾದ ಯೇಸು ಕೃಷ್ಣ ಪ್ರಾರ್ಥಿಸ್ತೀವಪ್ಪ ತಂದೆ. ಆಮೇನ್. ಎಲ್ಲರಿಗೂ ನಮಸ್ಕಾರ.